ಗಾಂಧಿಗೆ ಸ್ಟಾರ್ಟ್ ಆಗಿದೆ ಲೈವ್. ಮೇನ್ ಪೇಜ್ ಜನ ಜಾಸ್ತಿ ಆದಾಗ ನಮ್ಗೊಂದು ಅಂದಾಜು ಇರಬೇಕಲ್ಲ, ಯಾರು ಕರ್ಕೊಂಡು ಹೊರಗಡೆ ಹೋಗ್ಬೇಕು ಬೇಡ ಅಂತ. ಸರ್ ನೀವು ಬನ್ನಿ. ಎಲ್ಲಿ ಸರ್? ಹಾಂ ಹಾಂ ಯಾರು ಮಾತಾಡ್ರಪ್ಪ ಅಲ್ಲಿ ಮಾತಾಡ್ಬೇಡ್ರಿ ಅಲ್ಲಿ. ವಿಚಾರ ಇಷ್ಟೇ, ಬೇರೆ ಚರ್ಚೆ ಮಾಡಬೇಕು ಅಂತಂದ್ರೆ ಬೇರೆ ಕರಿತೀನಿ. ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ತಾಲೂಕು ಆಫೀಸ್ ಮುಂದೆ ಒಂದು ಪೆಂಡಾಲ್ ಹಾಕಿ ಮೈಕ್ ಇಟ್ಕೊಂಡು ತಾಲೂಕು ಕಚೇರಿನಲ್ಲಿ ಈ ಥರ ಅವ್ಯವಹಾರ ಆಗ್ತಾ ಇದೆ, ಮಧ್ಯವರ್ತಿಗಳ ಅವಳಿ ಆಗ್ತಾ ಇದೆ, ತಾಲೂಕು ಕಚೇರಿನಲ್ಲಿ ಕೆಲಸ ಆಯ್ತಾ ಇಲ್ಲ ಅಂತಕ್ಕಂಥ ವಿಚಾರ ನೀವು ಚರ್ಚೆ ಮಾಡಿದ್ರಿ. ನಾನು ಅದಕ್ಕೆ ಸ್ವಾಗತ ಬಯಸ್ತೀನಿ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಮಗೂ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಸರಿಯಾಗಿ ನಡೀತಾ ಇಲ್ಲ, ಸರಿ ಮಾಡಿ ಅಂತ. ಅದಕ್ಕೆ ನಾನು ಸ್ವಾಗತ ಬಯಸ್ತೀನಿ. ಆದರೆ ನಾನು ಹೇಳೋದು, ಅದಕ್ಕೆ ನಾನು ಅಧಿಕಾರಿಗಳನ್ನ ಯಾಕೆ ಕರ್ತಿದ್ದೀನಿ, ಎ ಸಿ ಅವ್ರು ಬಂದವರು ಅದೇ ಉದ್ದೇಶ. ಯಾಕಂದ್ರೆ ಏನು ಅವ್ಯವಹಾರ ನಡೀತಾ ಇದೆ ಇಲ್ಲಿ, ಯಾರು ಮಧ್ಯವರ್ತಿಗಳು, ಯಾರು ನಿಮ್ಮ ಕೆಲಸ ಏನಾದರೂ ಹೇಳಿ ಯಾರಾದರೂ ದುಡ್ಡು ತಗೊಂಡೋ ಅಥವಾ ಇನ್ನೊಂದು ಮಾಡ್ಕೊಳ್ತಾ ಇರೋದು, ಕಾನೂನುಬದ್ಧವಾಗಿರೋಂಥ ಮಾಡ್ಕೊಳ್ತಾ ಇರೋದು ಏನು, ಅದ್ರ ಬಗ್ಗೆ ನನಗೆ ಒಂಚೂರು ಸ್ಪಷ್ಟೀಕರಣ ಬೇಕು. ಯಾಕಂದ್ರೆ ನಾಳೆ ನಾನು ಯಾವಾಗಲೂ ಇಲ್ಲೇ ಇರೋಲ್ಲ. ನನ್ನ ಕ್ಷೇತ್ರದಲ್ಲೂ ನನ್ನ ಕೆಲಸ, ಬೇರೆ ಕೆಲಸನೋ ಇದೆ, ಈ ಕೆಲಸನೋ ಇದೆ, ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ಮಾಗಡಿನಲ್ಲಿ ಸಾರ್ವಜನಿಕರ ಸಭೆ ಅಂತಲೇ ಕರಿತೀನಿ. ತಾಲೂಕು ಪಂಚಾಯತಿ ಕಚೇರಿನಲ್ಲಿ ಎಲ್ಲ ಅಧಿಕಾರಿಗಳು ಇರ್ತಾರೆ. ನನ್ನ ತಾಲೂಕಿನಲ್ಲಿ ಏನಾದರೂ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಅದನ್ನು ಕೇಳಬೇಕು ಅಂತಾನೆ, ಅದು ಮ್ಯಾಂಡಿಟರಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ನೀವು ಅಲ್ಲಿ ಬಂದಿದ್ರು ನಿಮ್ಗೆ ಉತ್ತರ ಸಿಗೋದಲ್ಲಿ. ಆದರೆ ಇಲ್ಲಿ ಮೈಕ್ ಹಾಕೊಂಡು ಪೆಂಡಾಲ್ ಹಾಕೊಂಡು ಮಾಡಿದ್ರೆ ಇಲ್ಲೇನಾಯ್ತದೆ ಅಂದರೆ, MLA ಇನ್ನೇ ಬರ್ತೀವೇನಪ್ಪ, MLA ಕೆಲಸ ಮಾಡ್ತಾ ಇಲ್ವೇನೋ, MLA ಇದಕ್ಕೆ ಶೇರ್ ಹೋಲ್ಡರ್ ಏನೋ ಅಂತಕ್ಕಂಥ ಭಾವನೆ ಸಾರ್ವಜನಿಕರಿಗೆ ಬರ್ತದೆ. ಅದಕ್ಕೆ ನಾನೇನು ಹೇಳಿದೆ, ಪೊಲೀಸ್ ಪರ್ಮಿಷನ್ ಕೊಟ್ಟೋಗಿ ಅವರು ಮಾಡ್ಲಿಕ್ಕೆ ಸ್ಟ್ರೈಕ್ ಮಾಡ್ಲಿಕ್ಕೆ ಕರ್ಸ್ರಿ ಅವ್ರನ್ನ, ಅದೇನು ಕೇಳೋಣ ಎದುರುಗಡೆ. ಇಲ್ಲಿ ಯಾರು ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋದು, ಕೆಲಸ ಮಾಡಿಕೊಟ್ಟಿಲ್ಲ ಅಂತಂದ್ರೆ AC ಅವ್ರು ಬಂದವರೆ DC ರಿಪೋರ್ಟ್ ಕೊಡ್ತಾರೆ, ಅವ್ರನ್ನ ಕ್ರಮ ತಗೊಂತಾರೆ. ನಮಗೆ ಸ್ಪೆಸಿಫಿಕ್ ಆದಂಥ ಪ್ರಶ್ನೆ ಇರಬೇಕು, ಅದು ಸ್ಪೆಸಿಫಿಕ್ ಆದಂಥ ಉತ್ತರ ಇರಬೇಕು. ಇವರು ವೇಗಾಗಿ ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡೋದು ಅದು ಸೂಕ್ತ ಅಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ. ಹೇಳಿ, ಯಾರು ಮೊನ್ನೆ ಮಾತಾಡಿದವರು, ಭಾಷಣ ಮಾಡಿದವರು ಯಾರೋ ಒಂದಿಬ್ರು ನೋಡಿದೆ ನಾನು. ಹೇಳಿ, ಅವ್ರು ಏನು ಸಮಸ್ಯೆ ನೀವು ಇಲ್ಲಿ ಕೇಳಿದ್ರಿ, ತಹಶೀಲ್ದಾರ್ ಏನು ಕೆಲಸ ಮಾಡಿಲ್ಲ ನಿಮಗೆ ಸ್ವಲ್ಪ ಹೇಳಿದ್ರೆ ತಹಶೀಲ್ದಾರ್ ಉತ್ತರ ಕೊಡ್ತಾರೆ. ಅದಕ್ಕೆ ಅವ್ರು ಅನುಭವಿಸ್ತಾರೆ. ನಾವೇನು ಯಾರು ಪರನೂ ಇಲ್ಲ, ಕೆಲಸ ಮಾಡ್ಬೇಕು. ಅವರು ಕೆಲಸ ಮಾಡೋಕ್ಕೆ ಅವ್ರನ್ನ ತಹಶೀಲ್ದಾರ್ ನೆನ್ಪಿರೋದು, ಅವ್ರ ಡ್ಯೂಟಿ ಅವ್ರು ಮಾಡಬೇಕು. ಅದ್ರ ಮೇಲ್ಪಟ್ಟು AC ಅವ್ರನ್ನ ಕರ್ಸಿದ್ದೀನಿ. ಇವತ್ತು ಕಾರಣ ಏನು ಅಂತಂದ್ರೆ, ಇಲ್ಲಿ ಏನು ನ್ಯೂನ್ಯತೆ ಏನಾಗಿದೆ, ಯಾವ ರೀತಿ ಸರಿಪಡಿಸಬೇಕು, ಆಗದೆ ಇದ್ರೆ ಇವ್ರ ಮೇಲೆ ಯಾರ ಮೇಲೆ ರಿಪೋರ್ಟ್ DC ಅವ್ರು ಕೊಡ್ಬೇಕು, ಅದು AC ಅವ್ರು ಮಾಡ್ತಾರೆ. ದಯಮಾಡಿ ತಿಳಿಸಿ. ಮಾತಾಡಿ, ಯಾರೋ ಒಬ್ಬರು ಇಬ್ಬರು ಮಾತಾಡಿ. ಮೊದಲನೇದಾಗಿ ನಾವು ಸಮಸ್ಯೆ ಏನಿದೆ, ಸಮಸ್ಯೆನ ಬಗೆಹರಿಸೋಣ ಅಂತ ಹೇಳಿ ಏನು ಕರೆಸಿರೋದು, ಸಮಸ್ಯೆ ಬಗೆಹರಿಸೋಣ. ಯಾರು ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಯಾರು ಲೋಪಾಯಿಸಿದ್ದಾರೆ ಮತ್ತೆ ಯಾರು ಕೆಲಸ ಮಾಡಿಕೊಟ್ಟಿಲ್ಲ ಅವ್ರ ಕ್ರಮ ಜರುಗಿಸಿ ಕೆಲಸ ಮಾಡೋಣ ಅನ್ನೋ ಸದುದ್ದೇಶನ ಕಲ್ತೀನಿ ಅಂತ ಹೇಳ್ತಾ ಇದ್ವಿ. ನಾನು ಅದಕ್ಕೆ ನಿಜಕ್ಕೂ ನಮ್ಮ ಪಕ್ಷದ ಪರವಾಗಿ ಧನ್ಯವಾದ. ಅದೊಂದು ಆಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಶಾಸಕರಾಗಿ ನೀವು ಇಲ್ಲಿ ಬಂದು ಬಂಡಲ್ ಹಾಕೊಂಡು ಮಾಡಿದಾಗ ನಮಗೇನು ಅದು ನಮ್ಮ ಶಾಸಕರು ಬೆಲೆತೆಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯಲ್ಲಿ ನೀವು ನಮ್ಮನ್ನು ಕರೆದೋದಕ್ಕೆ ನಾನು ನಿಜಕ್ಕೂ ಅದಕ್ಕೆ ಅಭಿನಂದಿಸ್ತೀನಿ ತಮಗೆ. ಆದರೆ ಒಂದು ವಿಚಾರ ನಮಗೆ ಬೇಸರ ಆಗಿದ್ದಂಥ ವಿಚಾರ, ಈಗ
ನೀವು ಕರೆದಿದ್ರೆ ಇವರೇ ಸ್ಥಳೀಯರೇ ಬಂದು ಮಾತಾಡ್ತಾ ಇದ್ರು. ನಾವು ಮುಖಂಡರಾಗಿ ಅಲ್ಲಿಂದ ಇಲ್ಲಿಗೆ ಇವ್ರ ಪರವಾಗಿ ಬಂದು ಮಾತಾಡೋಂಥ ಅಗತ್ಯ ಇರಲಿಲ್ಲ. ನಾವು ಮೊನ್ನೆ ಮಾಡಿದ್ವಲ್ಲ, ಅದು ಪೆಂಡಲ್ ಹಾಕೊಂಡು ಭಾಷಣ ಮಾಡಿದಲ್ಲ, ಅದು ನಾವು ಪರ್ಮಿಷನ್ ತಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಈ ದೇಶಕ್ಕೆ ತನ್ನದೇ ಆದಂತಹ ಒಂದು ಏನು ಇಡೀ ಪ್ರಪಂಚಕ್ಕೆ ಒಂದು ಸತ್ಯಾಗ್ರಹದ ಬುನಾದಿ ಹಾಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಒಂದು ವಿಚಾರನ ಅವ್ರಿಗೆ ಹೇಳಿದ್ರು, ಇದೇ ಭಾಷೆಯಲ್ಲಿ ಹೇಳಿದೆ ಅವ್ರಿಗೆ, ಒಂದು ವಿಚಾರನ ಒಂದು ಸಮಸ್ಯೆನ ಸಭ್ಯವಾಗಿ ಬಹಳ ಸಭ್ಯವಾಗಿ ಇದನ್ನೇ ಎಕ್ಸ್ಪ್ಲನೇಷನ್. ಸತ್ಯಾಗ್ರಹ ಅಂದ್ರೆ ಮಹಾತ್ಮ ಗಾಂಧಿ ವಿಚಾರದಲ್ಲಿ ಇದೇ ಎಕ್ಸ್ಪ್ಲನೇಷನ್. ಒಂದು ವಿಚಾರವನ್ನ ನಮ್ಮ ಭಿನ್ನಾಭಿಪ್ರಾಯವನ್ನ ಸಭ್ಯವಾಗಿ ಅದನ್ನ ದಾಖಲಿಸೋದಕ್ಕೆ ಇರುವಂತಹ ಮಾರ್ಗ ಏನು ಅಂತಂದ್ರೆ ಪ್ರತಿಭಟನೆ. ನಾವು ನಿಮ್ಗೆ ಹೇಳಿದ್ವಿ ಬಹಳ ಸಭ್ಯವಾಗಿ ಇರುವಂತಹ ಮಾರ್ಗದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದೀವಿ ಅಂತ ಹೇಳಿ ಅದೊಂದು ಪ್ರತಿಭಟನೆ ನಾವು ಮಾಡಿದ್ವಿ. ಮೈಕ್ ಇಟ್ಕೊಂಡು ಭಾಷಣ ಮಾಡೋದಕ್ಕೂ ಬಂದಿರಲಿಲ್ಲ, ಪೆಂಡಲ್ ಹಾಕೊಂಡು ಸುಮ್ಮನೆ ಯಾರಿಗೋ ಕಳಂಕ ತರಬೇಕು ಅಂತ ಬಂದಿರಲಿಲ್ಲ. ಪ್ರತಿಭಟನೆ. ಇನ್ನ ಪ್ರತಿಭಟನೆ ಯಾಕೆ ಮಾಡಿದ್ವಿ ಅಂತ ಅಂದ್ರೆ, ಮಾರ್ಗದಲ್ಲಿ ನಮ್ಮವರೇ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಕಚೇರಿಗೆ ಬಂದಿದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿದೆ, ನಮ್ಮ ಪಕ್ಷದ ವತಿಯಿಂದ ನಮ್ಮ ಗೌರವ ಅಧ್ಯಕ್ಷ ಇದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಇಡೀ ರಾಜ್ಯಾದ್ಯಂತ ಇರೋ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಕೃಷ್ಣ ಬೈರೇಗೌಡರು ಮಾಡ್ತಿರಲ್ಲ, ಅದನ್ನ ಕಳೆದ 12 ವರ್ಷದಿಂದ ಅವರು ಇಡೀ ಕರ್ನಾಟಕದ ಎಲ್ಲ ತಾಲೂಕು ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಕುಡಿಯೋ ನೀರಾಗಲಿ, ಬಂದವರಿಗೆ ಶೌಚಾಲಯ ಇರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಅಧಿಕಾರಿಗಳು ಬ್ಯಾಡ್ಜ್ ಹಾಕೋಬೇಕು. ಯಾಕಂದ್ರೆ ಅಧಿಕಾರಿ ಯಾರಂತ ಗೊತ್ತಾಗಬೇಕು, ಬ್ರೋಕರ್ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ, ಬ್ಯಾಡ್ಜ್ ಹಾಕೊಂಡಿಲ್ಲ ಅಂತ ನಂಗೆ ಅವರು ನಿಮ್ಗಾರ ಪೊಲಿಟಿಷಿಯನ್ ಅಂತ ಹಾಕ್ತಾರೆ, ಬೆಳಿ ಶರ್ಟ್ ಹಾಕೊಂಡ್ರು. ಸೊ ನಮ್ಗೆ ಅಧಿಕಾರಿಗಳಂತ ಹೇಗೆ ಅನ್ಸ್ಬೇಕು, ಬ್ಯಾಡ್ಜ್ ಹಾಕೊಂಡಿರ್ಬೇಕು, ನಾಮಫಲಕ ಇಟ್ಕೊಂಡಿರ್ಬೇಕು, ಮತ್ತೆ ಯಾವ್ದಾದ್ರು ಶುಲ್ಕ ಏನು ಅಂತ ಇರಬೇಕು, RTI ಸಕಾಲದ ಬೋರ್ಡ್ಗಳಿರಬೇಕು. ಇದೆಲ್ಲನೂ ಹೋಗಿ ನಮ್ಮ ಅಧ್ಯಕ್ಷರೇ ಖುದ್ದು ರವಿಕೃಷ್ಣ ರೆಡ್ಡಿ ಅವರು ಮಾಡ್ಕೊಂಡು ಬಂದಿದ್ರು. ನಮ್ಮೂರನ್ನು ಹಲವಾರು ಸಲ ಇಲ್ಲೇ ಮಾಡಿದ್ದಾರೆ ಸರ್, ಇಲ್ಲೇ ಮಾಡಿದ್ದಾರೆ, ನಿಮ್ಮ ಕಚೇರಿನಲ್ಲೂ ಮಾಡಿದ್ದಾರೆ. ಸೊ ಅದು ಹೊರತಾಗೂ ಕಚೇರಿನಲ್ಲಿ ಇದುವರೆಗೂ ಒಂದು ಬಾತ್ರೂಮ್ ಆಗಿಲ್ಲ, ಜನರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅದು ಒಂದು ಪಾರ್ಟ್. ಎರಡನೇ ಪಾರ್ಟ್, ಇಲ್ಲಿ ಬರುವಂತ ಜನರದ್ದು ಸಮಸ್ಯೆಗಳೇನಿದೆ. ನನಗೆ ಬೇಜಾರಾಗಿದ್ದು ಏನಂತ ಅಂದ್ರೆ, ಇಲ್ಲಿ ಒಂದು ಕೆರೆದು ಯಾವುದೋ ಒಂದು ಕೆರೆಯಲ್ಲಿ ಒತ್ತುವರಿಯಾಗಿದೆ, ಕೆರೆ ಸಮಸ್ಯೆ ಆಗಿದೆ, ಸರ್ಕಾರಿ ಭೂಮಿನ ಉಳಿಸಬೇಕು ಅಂತ ಹೇಳಿ ಹಲವಾರು ಸಾರಿ ಬಂದು ದೂರು ಕೊಟ್ಟು ಕೆರೆಯಲ್ಲಿ ಏರಿನೇ ಒಡೆದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲೆ ಬಂದು ದೂರು ಕೊಟ್ಟಾಗ್ಲೂ ಇಲ್ಲೇ ಕ್ರಮ ತೆಗೆದುಕೊಂಡಿಲ್ಲ. ಗೋಮಾಳದ ಭೂಮಿ ಏನಿದೆ, ಸರ್ಕಾರಿ ಜಾಗಗಳು ಏನಿದ್ದಾವೆ, ಅದನ್ನ ಯಾರೋ ಬಲಿಷ್ಠರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಅದನ್ನ ಉಳಿಸ್ಕೋಬೇಕು, ಸರ್ಕಾರಕ್ಕೆ ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮವ್ರು ಬಹುತೇಕವಾಗಿ ನಮ್ಮ ಪಾರ್ಟಿಯವ್ರು ಬಂದಿರೋದು ಸಾಮಾಜಿಕವಾಗಿರುವಂತ ವಿಚಾರ. ನಮ್ಮವ್ರಿಗೆ ನಾನು KRS ಪಾರ್ಟಿ ಮಾಡ್ಕೊಡ್ರಿ ನೀವು ಅಂತ ಕೇಳಿದ್ರೆ ಅವ್ರು ಕೇಳಿ ಅಧಿಕಾರಿಗಳೆಲ್ಲ ಇದ್ದಾರೆ, ಹಂಗೇನೆ ಕೇಳ್ತಾರೆ ಅವರು ಬೇರೆ ಪರಕ್ಕೆ ಅಂತ. ನಾವು ಆ ತರಕ್ಕೆ ಧಮಕಿ ಹಾಕಿ ನಮ್ಮ ರೈತರಿಗೆ ಕೆಲಸ ಮಾಡಿಸ್ಕೊಂಡು ಬಂದಿರಲಿಲ್ಲ. ನೀವು ಯಾವ ರೀತಿಯಾಗಿ ಇವತ್ತು ಜನರನ್ನೆಲ್ಲ ಸೇರಿಸ್ಕೊಂಡು ಕೂತ್ಕೊಂಡು ಸಾಮಾಜಿಕವಾಗಿ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇದ್ದೀರಾ? ಆ ತರ ಕೇಳ್ತಲ್ಲ ನಾನು, ಜನರಿಗೆ ಅನುಕೂಲ ಆಗೋದಕ್ಕೆ ಅಲ್ಲ, ನಾನು ಹಂಗೆ ಹೇಳಕ್ ಹೋಗಿಲ್ಲ. ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ, ಜನರಿಗೆ ಸಹಾಯ ಆಗ್ಬೇಕಂತ ಹೇಳಿ ನೀವೇನ್ ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ಜನರ ಅಹವಾಲುಗಳೇನಿದೆ, ಸಮಸ್ಯೆಗಳೇನಿದ್ದಾವೆ ಅಂತ ಹೇಳಿ ನಾವು ತಿಳ್ಕೊಂಡು, ಈಗ ನೋಡಿ ನಿಮ್ಗೆ ಗೊತ್ತಿದೆ, ನೀವು ಹಿಂದೆಯಿಂದನೂ ಉದ್ದಾರದಿಂದನೂ ಬಹುಶಃ ಜನ ಸಂಘಟನೆ ರಾಜಕಾರಣ ನೋಡ್ಕೊಂಡು ಬಂದಿದ್ದೀರಾ. ಬಟ್ ನಾವಂತೂ ಒಂದು ಸಂಘಟನೆ, ಒಂದು ರಾಜಕೀಯ ಪಕ್ಷ ಅಂತ ಅಂದ್ರೆ ಜನ ಬಂದೇ ಬರ್ತಾರೆ ನಮ್ಮ ಹತ್ರ. ಈಗ ನಾವು ಯಾವ್ದೋ ಒಂದು ಬರ್ತೀವಿ, ಕೆಲಸಕ್ಕೆ ಬರ್ತೀವಿ ಅಂತ ನೀವು ಯಾಕೆ ಬರ್ತೀರ ಅಂತ ಕೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಸಂಘಟನೆ, ಒಂದು ರಾಜಕೀಯ ಪಕ್ಷ, ಜನ ನಮ್ಮ ಹತ್ರ ಬರ್ತಾರೆ. ನೀವು ಮಾಡ್ಕೊಟ್ಬಿಟ್ಟು ಜನ ನಮ್ಮ ಹತ್ರ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಜನ ನಮ್ಮ ಹತ್ರ ಬರಲ್ಲ. ವ್ಯವಸ್ಥೆ ಇದೆಯೋ ಒಂದು ಅಮೆರಿಕ ತರಕೋ ಲಂಡನ್ ತರಕೋ ಎಲ್ಲ ವ್ಯವಸ್ಥೆ ಇದೆ, ಇಲ್ಲಿ ಜನ ಬಂದು ಅವ್ರ ಪಾಡಿ ನೀವು ನೋಡ್ಕೊಂಡು ಯಾರೋ ಏನೇನು ಕೆಲಸ ಮಾಡ್ತಾರೆ ನೋಡ್ಕೊಂಡು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಏನು ಸತಾಯಿಸೋದೇ ಇಲ್ಲ. ಮತ್ತೆ ಜನರು ಕೆಲಸ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲ ಸಂಪನ್ಮೂಲ ಮತ್ತೆ ಆಡಳಿತ ವ್ಯವಸ್ಥೆ ನಮ್ಮ ಹತ್ರ ಇದೆ. ಏನೇನು ಲೋಪಗಳಿಲ್ಲ ಅಂತ ಜನ ಮಾಡಿಸ್ಕೊಂಡಿದ್ದಾರೆ. ಬಟ್ ಅಂತ ವ್ಯವಸ್ಥೆ ಇಲ್ಲ, ನಮಗೂ ಗೊತ್ತು, ನಿಮಗೂ ಗೊತ್ತಿದೆ. ಆ ವ್ಯವಸ್ಥೆ ಇದ್ದರ ಕಾರಣಕ್ಕಾಗಿನೇ ಇವತ್ತು ನೀವು ಬೆಳಿಗ್ಗೆ ನೋಡ್ತಾ ಇದ್ರೆ ಕೃಷ್ಣ ಬೈರೇಗೌಡರು ಎಲ್ಲೆಲ್ಲಿ ಹೋಗ್ತಿರಲ್ಲ. ಒಂದು ಮಾತನ್ನು ನಾನು ಹೇಳಿದ್ದೀನಿ, ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂತ ವಿಚಾರ ಏನಿದೆ, ನಮ್ಗೆ ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಅನ್ಸಿಲ್ಲ. ಯಾಕೆಂದ್ರೆ ಇವತ್ತು ಜಡ್ ಹಿಡಿದು ಹೋಗಿದೆ ವ್ಯವಸ್ಥೆ, ಜಡ್ ಹಿಡಿದು ಹೋಗಿದೆ. ಅಲ್ಲಿ ಹೋಗ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಇವ್ರು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ತಾರೀಕಿಗೆ ಅವ್ರು ಪ್ರಸ್ತಾಪ ಮಾಡಿದ್ದಾರೆ, ಯಾವ್ದು VA RIA ಮಾಡ್ಬೇಕಾದ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ. ನಾನು ಅಂತ ಕೇಳಿದ್ರು, AIA VA ಅಥವಾ RIA ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಅವ್ರ ನೇರವಾಗಿ ಕ್ರಮ ತಗೋಬೇಕು. ಎಲ್ಲಿ ಗಂಟ ನೀವು ಅವ್ರನ್ನ ಸಸ್ಪೆನ್ಷನ್ಗೋ ಅಥವಾ ಆಚೆ ಕಳಿಸೋದಕ್ಕೋ ಅಥವಾ ಅವ್ರಿಗೆ ಏನೋ ಒಂದು ಅವ್ರಿಗೆ ಎಚ್ಚರಿಕೆ ಬರ್ಬೇಕಲ್ಲ, ಅವ್ರ ಜಾಬ್ ಇನ್ಸೆಕ್ಯೂರಿಟಿ ಬರ್ಬೇಕಲ್ಲ. ಆ ಇನ್ಸೆಕ್ಯೂರಿಟಿ ಆಗೋ ರೀತಿಯಲ್ಲಿ ಏನೋ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಅದಕ್ಕೋತಾರೆ. ಬಹುಶಃ ನಿಮ್ಮ ನಿಮ್ಮ ಮಿನಿಸ್ಟರ್ ಯಾರಿದ್ದಾರೆ, ಮಿನಿಸ್ಟರ್ನು ಯಾರೋ ಒಬ್ರು ತಹಸೀಲ್ದಾರ್ನ ನಿಮ್ಮ ತರನೋ ಅಥವಾ ನಿಮ್ಗೆ ಕೆಟ್ಟದಾಗ ಕೆಲಸ ಮಾಡ್ತಾರೋ ತಹಸೀಲ್ದಾರನೋ ಎಲ್ಸಿನೋ ಅವರು ಏನಂತಾರೆ, ಅವ್ರಿಗೆ ಒಂದು ಸಸ್ಪೆನ್ಷನ್ ಇನ್ನೊಂದು ಮಾಡಿದ್ರೆ ಕ್ರಮ ಜರುಗಿಸ್ಕೊಂಡ್ರೆ ಬಹುಶಃ ಅವಾಗ ಅವ್ರು ಬುದ್ಧಿ ಕಲಿತಾರೆ. ಹಾಗಾಗಿ ಅವರು ಆ ಥರ ಕೆಲಸ ಮಾಡಿದ್ರೆ ಇರೋ ಆಗ್ತಾರೆ ಅಂತೇಳಿ ನಾನು ಆ ಮಾತನ್ನ ಹೇಳಿದ್ವಿ. ಸೊ ಒಟ್ಟಾರೆಯಾಗಿ ನಾವು ಮಾಡಿದ್ದು ಪ್ರತಿಭಟನೆ. ಆಮೇಲೆ ಬೇಸರ ಆಗಿದ್ದು, ಪ್ರತಿಭಟನೆ ಮಾಡೋದಕ್ಕೆ ಯಾರ್ಯಾರೋ ಬಂದು ಪ್ರತಿಭಟನೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಪ್ರತಿಭಟನೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ, ಪೊಲೀಸರಿಗೆ ಹೇಳಿದ್ದೀನಿ ನೋಟಿಸ್ ಕೊಡೋದಕ್ಕೆ, ಪೊಲೀಸರು ನೋಟಿಸ್ ಕೊಟ್ಟು ಕಳಿಸ್ತೀನಿ, ಪೊಲೀಸರ ಮುಖಾಂತರ ಕಳಿಸ್ತೀನಿ. ಬೇಸರ ಆಗಿರೋ ವಿಚಾರ, ಪೊಲೀಸರ ಮುಖಾಂತರ ಕಳಿಸ್ತೀನಿ. ಪೊಲೀಸರು ಬನ್ನಿ ನಿಮಗೆ 4ನೇ ತಾರೀಕು ಅಂತ. ಅದನ್ನ ಪ್ರಶ್ನೆ ಮಾಡಿಲ್ಲ ಪೊಲೀಸರು, ಇರ್ಲಿ ಪರವಾಗಿಲ್ಲ, ಕಷ್ಟಗಳು ಬಂದಿರೋ ಕಾರಣಕ್ಕಾಗಿ ನಾವು ಬರೋಣ ಅಂತ ಹೇಳಿ ಬಂದಿದ್ವಿ. ಸೊ ನೀವೇನೇ ಕಳಿಸಿದ್ರೆ ಅಥವಾ ನಮ್ಮ ಕೆಲಸ ಇದ್ದು ಬರುತ್ತಾ
ನಮ್ಮ ಕೆಲಸ ಇರೋದು ದೂರನೇ ನೀವು ಲೂಪ್ ಕೊಟ್ಟಿದ್ರಿ, ಅಹವಾಲು ಕೊಟ್ಟಿದ್ರಿ, ಬನ್ನಿ ಇವಾಗ ಶಾಸಕರು ಬರ್ತಾ ಇದ್ರೆ ನಿಮ್ಮ ಸಮಸ್ಯೆನ ಬಗೆಹರಿಸೋಣ, ನಾವು ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಸಮಸ್ಯೆ ಅಂತ. ಇವ್ರು ಕರೆದಿದ್ರು ನಮ್ಗೇನು ಸಮಸ್ಯೆ ಇರಲಿಲ್ಲ, ನೀವು ಕರೆದಿದ್ರು ನಮ್ಗೇನು ಸಮಸ್ಯೆ ಇರಲಿಲ್ಲ. ಪೊಲೀಸರ ಮುಖಾಂತರ ಕರೆಸಿರೋದಿದೆಯಲ್ಲ, ಇದು ನಮ್ಗೆ ಬಹಳ ಬೇಸರ ಆಗಿರುವಂತ ವಿಚಾರ. ನಾವೇನು ಅಪರಾಧ ಹಂಗಂದ್ರೆ ಪೊಲೀಸರು ನಮ್ಮನ್ನು ಕರೀತಾ ಇದ್ದಾರೆ ಅಂತ ಅಂದ್ರೆ ಪ್ರತಿಭಟನೆ ಮಾಡಿದ್ದೆ ಅಪರಾಧ ಆಗೋಯ್ತು. ನೀವು ಹೇಳಿದ್ರಲ್ಲ ಇದೊಂದು ಅಪರಾಧಿ ಕೆಲಸ ಆಗುತ್ತೆ, ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡ್ಬೇಕು ಅಂತ. ಪೊಲೀಸ್ ಪ್ರತಿಭಟನೆ ಸುಮ್ಮನೆ ಪ್ರತಿಭಟನೆ ಮಾಡಕ್ಕೆ ಮಾಡಿಲ್ಲ, ಅದಕ್ಕೆ ದಾಖಲೆ ಕೊಡ್ತೀವಿ. ಅದೇ ನಾನು ಹೇಳ್ತಾ ಇರೋದು, ಯಾಕೆ ನೀವು ಆಯ್ತು ಅಲ್ಲಿ ಮುಗಿಸಿರ ಪೊಲೀಸರು ನಮ್ಮನ್ನ ಕರೆದಿದ್ದು, ನೀವು ಬನ್ನಿ 4ನೇ ತಾರೀಕು ಅಂತ ಹೇಳಿ ಕರೆದ್ರು. ನಾವು ಜಲಚಂದ್ರ ಬ್ಯಾಂಕಿಂದ ಪೊಲೀಸರಿಗೆ ನೋಟಿಸ್ ಕೊಡಿ, ನಾವೇ ಬರಲ್ಲ ಪರವಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗಿನ್ನ ಕಾನೂನು ಏನಿದೆ ಅದು ನಾವೇನು ಅವ್ರ ಕಾನೂನು ಮೂಡಿಸ್ತಾ ಇದ್ದಾರೆ. ಪರವಾಗಿಲ್ಲ, ಶಾಸಕರು ಕರೆದಿದ್ದಾರೆ ಅಂತ ಹೇಳಿ ನಮ್ಮ ಗೌರವ ದಿವಸ ಅವರೇ ಬರ್ತೀನಿ ಅಂತ ಹೇಳಿದ್ರು. ಅವರು ಉಡುಪಿಗೆ ಹೋಗಿ ನನ್ನ ತಡರಾತ್ರಿ ಬಂದಿರೋದ್ರಿಂದ ಅವರು ನಮ್ಗೆ ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ, ಶಾಸಕರಿಗೆ ಕರೆದಿರೋದ್ರಿಂದ ನೀವು ಹೋಗ್ಬೇಕು, ಹೋಗ್ಬಿಟ್ಟು ಅವ್ರಿಗೆ ಏನಿದೆ ನಾವು ವಿಚಾರ ಮನವರಿಕೆ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳಿದ ಕಾರಣಕ್ಕಾಗಿ ನಾವು ಬಂದ್ವಿ. ಬಹಳ ಸ್ಪಷ್ಟವಾಗಿ ನಾವು ನ್ಯಾಯಯುತವಾಗಿ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡಿದೀವಿ. ನಾಳೆನೂ ಮಾಡ್ತೀವಿ ಪ್ರತಿಭಟನೆ, ಬೇಕು ಅಂತ ಅಗತ್ಯ ಬಿದ್ರೆ ಇನ್ನೊಂದು ದಿವಸನೂ ಪ್ರತಿಭಟನೆ ಮಾಡ್ತೀವಿ. ನಮ್ಮ ಹಕ್ಕು ಏನಿದೆ ನಾವು ಅದನ್ನ ಮಾಡ್ತೀವಿ, ಸಭ್ಯವಾಗಿನೇ ನ್ಯಾಯವಾದ ರೀತಿಯಲ್ಲೇ ನಾವು ಅದನ್ನ ಕಾನೂನಿನ ಪರಿಧಿಯಲ್ಲೇ ನಾವು ಮಾಡ್ತೀವಿ. ಸೊ ನೀವು ಏನು ಇವತ್ತು ನಾವು ಮಾಡಿದ ಪ್ರತಿಭಟನೆ ವಿಚಾರವಾಗಿ ನೀವು ನನಗೆ ಹೇಳಿದೆ, ನಿಮಗೆ ನಾನು ಅಭಿನಂದನೆ ಸಲ್ಲಿಸಿ. ನೀವೇನು ಇವತ್ತು ಆ ವಿಚಾರನ ಬಗೆಹರಿಸೋಣ ಅಂತ ಕರ್ತಿದ್ದೀರಿ. ನಾವು ನಿಜಕ್ಕೂ ಆ ವಿಚಾರ ಆ ನಿಮ್ಮ ಒಂದು ದೊಡ್ಡ ಇದಕ್ಕೆ ದೊಡ್ಡತನಕ್ಕೆ ನಾವು ಅದನ್ನ ಧನ್ಯವಾದ ಹೇಳ್ತೀವಿ. ನೀವು ಅದನ್ನ ದಯವಿಟ್ಟು ಬಗೆಹರಿಸಿ ಹಲವಾರು ಸಮಸ್ಯೆಗಳೆಲ್ಲ ತಗೊಂಡ್ಬಂದಿದ್ದಾರೆ. ಆದ್ರೆ ಈ ತರಕ್ಕೆ ನಮ್ಗೆ ಅನಿಸ್ತು, ನಾನು ಊರಿನ ಓಪನ್ ಆಗಿ ಹೇಳ್ಬೇಕು, ಬರ್ದಿರೋದು ನಾವು ಬರ್ತಿದ್ದೀವಿ, ಅದಕ್ಕೆ ಹೇಳ್ತೀನಿ. ಶಾಸಕರು ಒಂದು ರೀತಿಯಲ್ಲಿ ಧಮಕಿ ಹಾಕೋ ರೀತಿಯಲ್ಲಿ ಮಾತಾಡಿದ್ರು ಅಂತ ಹೇಳಿ ನಮ್ಗೆ ಅನಿಸ್ತು. ಯಾಕಂದ್ರೆ ಅಷ್ಟೋನು ನೀವು ಮಾಡಬಾರ್ದಾಗಿತ್ತು, ಪ್ರತಿಭಟನೆ ಮಾಡ್ಬಿಟ್ಟು ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ಬಿಟ್ಟು ಹೋಗೋದಕ್ಕೆ ಪ್ರತಿಭಟನೆ ಅಂತ ಹೇಳಿದ್ರೆ ನೀವು ಪ್ರತಿಬಂಧಿ ಭಾಷಣ ಮಾಡಿ ಹೋಗ್ತಾರೆ ಅಂತ. ಆ ಭಾಷಣ ಅಲ್ಲ, ಪ್ರತಿಭಟನೆ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡಿದ್ವಿ. ಸೊ ಹಾಗಾಗಿ ದಯವಿಟ್ಟು ಈ ತರದ್ದು ಏನಾದ್ರು ಇದನ್ನ ದೊಡ್ಡ ವಿಚಾರ ಮಾಡ್ಕೊಳ್ಳೋದು ಬೇಡ ಈ ವಿಚಾರಕ್ಕೆ. ಸೊ ನಮಗೆ ನೀವು ಮಾತಾಡಿದ್ದು ಹೇಗೆ ಸೌಂಡ್ ಆಯ್ತು ಅನ್ನೋ ವಿಚಾರ, ಮತ್ತೆ ನಾವು ಮಾಡಿದ್ದು ನ್ಯಾಯಬದ್ಧವಾಗಿ ನಾವು ಮಾಡಿದ್ವಿ. ಅದನ್ನ ಅಗತ್ಯ ಬಿದ್ದರೆ ಮುಂದಿನ ದಿನಗಳು ನಾವು ಅದರ ಪ್ರತಿಭಟನೆಯನ್ನ ನ್ಯಾಯಬದ್ಧವಾಗಿನೇ ಮತ್ತೆ ಕಾನೂನು ಪ್ರಕಾರ ಮಾಡ್ಕೊಂಡು ಹೋಗುವಂತ ಅವಕಾಶಗಳು ನಮಗಿದೆ. ಅದನ್ನ ನಾವು ಮುಂದುವರಿಸ್ತೀವಿ ಒಂದು ರಾಜಕೀಯ ಪಕ್ಷವಾಗಿ ಅಂತ ಹೇಳೋದು ನಾನು ಇಷ್ಟಪಡ್ತಾ. ಹಲವಾರು ಸಮಸ್ಯೆಗಳು, ಗಂಭೀರವಾದಂತಹ ಹಲವಾರು ಸಮಸ್ಯೆಗಳು ಪಟ್ಟಿನೇ ಕೊಟ್ಟಿದ್ದೀವಿ ಅವ್ರಿಗೆ. ಬಹುಶಃ ಅದನ್ನ ಅವ್ರು ಇಟ್ಕೊಂಡ್ರೆ ಬಹುಶಃ ಅವರಿಗೆ ಕೇಳಿದ್ರೆ ಒಂದು ಸಮಸ್ಯೆಗಳು ಹೇಳ್ಬಿಡ್ತಾರೆ, ಹೇಳ್ತಾರೆ. ಪ್ರತಿಭಟನೆ ಮಾಡಿದಕ್ಕೆ ನಮ್ಮ ತಕರಾರಿಲ್ಲ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಿಮ್ಮ ಪ್ರತಿಭಟನೆ ಮಾಡಿ ನಾವು ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಪ್ರತಿಭಟನೆ ಮಾಡಿ. ಆದ್ರೆ ಅಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದಲ್ಲಾಳಿಗಳು ಜಾಸ್ತಿ ಇದ್ದಾರೆ. ದಲ್ಲಾಳಿಗಳಿಂದ ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಪದ ಬಳಸಿರೋದಕ್ಕೆ ನಾವು ಕರೆದಿರೋದು. ಏನ್ ನಿಮ್ಗೆ ಯಾರು ದಲ್ಲಾಳಿಗಳು ಇಲ್ಲಿ ನಿಮ್ಗೆ ಕಾಣ್ಬಯಸಿದ್ರು? ಆಮೇಲೆ ನಿಮ್ಮ ಹತ್ರ ಯಾರು ದುಡ್ಡು ಕೇಳಿ ದುಡ್ಡು ಇಸ್ಕೊಂಡು ಇಲ್ಲಿ ಬಂದು ಮಧ್ಯದಲ್ಲಿ ಈ ಮಧ್ಯವರ್ತಿ ಮಾಡಿದ್ರು? ಆಮೇಲೆ ಯಾವ ಕೆಲಸ ಸ್ಪೆಸಿಫಿಕ್ ಆಗಿ ಇಂಥ ಕೆಲಸಕ್ಕೆ ನಾವು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದು, ಇವ್ರು ಮಾಡಿಲ್ಲ ಸ್ವಾಮಿ ಲೀಗಲ್ ಆಗೈತೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಅವ್ರ ಕ್ರಮ ಇರ್ತದೆ. ನನಗೇನಿಲ್ಲ, ನಾನು ಎ.ಸಿ. ಅವ್ರು ಕಳಿಸಿರೋ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಏನ್ ಕೆಲಸ ಈಗ ಏನಾಗ್ತದೆ ಅಂತಂದ್ರೆ ನಿರಂತರ ಮೊದಲೊಂದು ಒಂದು 15 ದಿವಸ ಮುಂಚೆ ಒಬ್ರು ಪ್ರತಿಭಟನೆ ಮಾಡ್ತಾರೆ, ಅದಾದ್ಮೇಲೆ ನೀವು ಪ್ರತಿಭಟನೆ, ಇದು 15 ಒಂದ್ಸರಿ ಪ್ರತಿಭಟನೆ ಮಾಡ್ತಾ ಇದ್ರೆ ತಾಲೂಕು ಕಚೇರಿ ಮೇಲೆ ಕೂಡ ಅನುಮಾನ ಬರ್ತದೆ. ಆಮೇಲೆ ಶಾಸಕರ ಮೇಲೆ ಕೂಡ ಒಂದ್ ಕಡೆ ಏನು ಕೆಲಸ ಆಯ್ತಲ್ಲಪ್ಪ ಶಾಸಕರು ನೋಡ್ತಾ ಇಲ್ಲ ಅನ್ನತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಮೂಡ್ತದೆ. ಇದು ನಾನು ಹೋಗ್ಲಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಲ್ವಾ? ಒಂದು ಎರಡನೇದು ಪೊಲೀಸ್ನವ್ರ ಯಾಕೆ ಅಂತಂದ್ರೆ ನಿಮಗೆ ಪರ್ಮಿಷನ್ ಕೊಟ್ಟರು ಪೊಲೀಸ್ನವರು ಪ್ರತಿಭಟನೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಕೊಟ್ಟರು. ಅದಕ್ಕೆ ನಾನೇ ಅವ್ರಿಗೆ ಏನ್ ಹೇಳಿದೆ, ಏನೋ ನಿಮ್ಗೆ ಬಂದ್ಬಿಡಿ ಎಳ್ಕೊಂಡ್ಬಿಡಿ ಕೇಸ್ ಹಾಕ್ಬಿಡಿ ಅದೆಲ್ಲ ನಾನು ಹೇಳಿದ್ರು. ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀರ ನೀವು, ದಯಮಾಡಿ ಅವರು ಬರಕ್ ಹೇಳಿ. ಇಲ್ಲಿಗೆ ತಹಶೀಲ್ದಾರ್ ಎಸಿ ನಾವೆಲ್ಲ ಇರ್ತೀವಿ, ತಪ್ಪು ಮಾಡಿದವ್ರು ನೀರು ಕುಡಿತಾನೆ, ನಮ್ಗೇನಾಗಬೇಕಾಗದೆ ನಾವು ಯಾವ್ದಾದ್ರು ಇದ್ರಲ್ಲಿ ಕೆಲಸ ಮಾಡಬಾರ್ದು ಅಂತ ನಾನು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದೀನಿ. ಇದೇ ಕಾರಣಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ನೀವು ಧ್ವನಿ ಕೊಡಿಸಿದ್ರೆ ನಮ್ದೇನು ತಕರಾರಿಲ್ಲ. ಆದ್ರೆ ಮೈಕ್ ಹಾಕೊಂಡು ಭಾಷಣ ಮಾಡಿ ಸಾರ್ವಜನಿಕವಾಗಿ ಏನ್ ಮೆಸೇಜ್ ಹೋಗ್ತದೆ? ಇಲ್ಲ ನೀವು ಸೋಷಿಯಲ್ ಮೀಡಿಯಾ ಹಾಕಿದಿರಲ್ಲ, ತಹಶೀಲ್ದಾರ್ ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗದೆ, ಇಲ್ಲಿ ಕೆಲಸಗಳಾಯ್ತು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಕೆಲಸ ಕೊಟ್ಟಿದ್ದ ಸ್ವಾಮಿ, ಇಂಥ ಕೆಲಸ ಮಾಡಿದ, ಇಂಥದ್ದು ಈಗ ಆಗೈತೆ ಅಂತ ಹೇಳಿದ್ರೆ ಅನುಭವಿಸ್ತಾರೆ. ನೀವು ಆಮೇಲೆ ಟಾಯ್ಲೆಟ್ ಹೇಳಿದೀರಾ, ಟಾಯ್ಲೆಟ್ ನಾನೇ ಕಟ್ಟಿಸ್ತೀನಿ. ಟಾಯ್ಲೆಟ್ ಇಲ್ಲಿ ಯಾರು ಯೂಸ್ ಮಾಡಲ್ಲ, ಪೇಂಟ್ ಯೂಸ್ ಮಾಡಬೇಕು, ಯಾರು ಕ್ಲೀನ್ ಮಾಡಕ್ಕಾಗಲ್ಲ, ಡೈಲಿ ಅದಕ್ಕೆ ತಿಂಗಳು ಒಂದ್ಸರಿ ನೀಟ್ ಮಾಡಕ್ಕಾಗಲ್ಲ. ನಾನು ಅದಕ್ಕೆ ಏನ್ ಮಾಡಿದೆ, ಅಲ್ಲಿ ಟಾಯ್ಲೆಟ್ ಅಲ್ಲಿ ₹1 ಮಾಡಿದ್ದೆ, ಮುಂಚೆ ಹಿಂದ್ಗಡೆ ಹೋಗಿಯೋರು ಹೊರಗಡೆ ಹೋಯ್ತಿಲ್ಲ, ₹1 ಕೊಡ್ಬೇಕಿಲ್ಲ ಅಂತ. ಅದಕ್ಕೆ ನಾವು ಅಲ್ಲಿ ಮಾಡ್ದೋ ಟಾಯ್ಲೆಟ್ ನ ಮೇಲ್ಗಡೆ ಸರ್ಕಲ್ ಐತೆ, ಟಾಯ್ಲೆಟ್ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲೊಂದು ಟಾಯ್ಲೆಟ್ ಐತೆ, ಕಾಮನ್ ಟಾಯ್ಲೆಟ್ ಐತೆ. ಅದಕ್ಕೆ ಸ್ವಲ್ಪ ನಾವು ಪೇಂಟ್ ಯೂಸ್ ಮಾಡಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಇತರ ಯಾರು ಮೇಂಟೈನ್ ಮಾಡಲ್ಲ. ಆ ದೃಷ್ಟಿಯಿಂದ ಟಾಯ್ಲೆಟ್ ಮಾಡಿದ್ದೀವಿ. ನೀವು ಏನಾದ್ರೂ ನಮ್ ಗಮನಕ್ಕೆ ತರಬೇಕು ಅಂದ್ರೆ ಪ್ರತಿಭಟನೆ ಮಾಡಿ, ನಮ್ದೇನು ತಕರಾರಿಲ್ಲ ಪ್ರತಿಭಟನೆ ಮಾಡಕ್ಕೆ. ಇದು ಸ್ಪೆಸಿಫಿಕ್ ಆಗಿ ತಾಲೂಕು ಕಚೇರಿನಲ್ಲಿ
ಆಡಳಿತ ದುರುಪಯೋಗ ಆಯ್ತಾ ಇದೆ, ಕೆಲಸ ಮಾಡ್ಕೊಡ್ತಾ ಇಲ್ಲ, ಮತ್ತೆ ಮಧ್ಯವರ್ತಿಗಳು ಅವಳಿ ಜಾಸ್ತಿ ಆಗದೆ ಅನ್ನೋದಕ್ಕೋಸ್ಕರ ನಾವು ಕರೆದಿರೋದು. ನೀವು ಜನರಲ್ ಆಗಿ ನೀವು ರಸ್ತೆ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಿಮ್ ಪ್ರತಿಭಟನೆ ಮಾಡಕ್ ನಾವೇನು ತೊಂದರೆ ಕೊಡೋದು. ಇದು ಜನರಲ್ ಕಂಪ್ಲೇಂಟ್ ಅಲ್ಲ, ಪರ್ಟಿಕ್ಯುಲರ್ ಕಂಪ್ಲೇಂಟ್, ಜನರಲ್ ಕಂಪ್ಲೇಂಟ್ ಅಲ್ಲ ಇದು. ಹೇಳಿ ಎಲ್ಲಿ ಯಾರ ಮಧ್ಯವರ್ತಿಗಳು ನೋಡಿದ್ದೀರಾ ನೀವು? ತಹಸೀಲ್ದಾರರು ಏನ್ ಕೆಲಸ ನೀವು ಮಾಡಿಕೊಟ್ಟಿಲ್ಲ. ನೀವು ಅರ್ಜಿ ಕೊಟ್ಮೇಲೆ ಒಂದ್ ಸ್ವಲ್ಪ ದಿವಸ ಕಾಲಾವಕಾಶ ಅವ್ರು ಕೊಡ್ಬೇಕು, ಒಂದ್ 8 ದಿವಸನೋ 10 ದಿವಸನೋ. ಅದು ಮಾಡಲಿಲ್ಲ ಅಂತಂದ್ರೆ ರೆಸ್ಪಾನ್ಸಿಬಲ್, ಅವ್ರು ಆನ್ಸರ್ ಮಾಡ್ಬೇಕು ನಿಮ್ಗೆ. ಇದೇನಾಯ್ತದೆ ನ್ಯಾಚುರಲ್ ಕಡೆಗೆ ಏನು ಯಾರ ಮೇಲೆ ಬಂತು ಗೂಬೆ? ನನ್ನ ಮೇಲೆ ಬಂತು. ಇದನ್ನ ಸೀಕ್ವೆನ್ಸ್ ಕೊಡ್ಬೇಕಾದ್ರೆ ನಾನು ಹಾಗೆ ಮಾಗಡಿ ತಾಲೂಕು ಕಚೇರಿನಲ್ಲಿ ಈಗ ಆಗ್ತಾನೆ ಕಡೆ ಅಂತಂದಾಗ ಸಾರ್ವಜನಿಕರು ನನ್ನ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಪಕ್ಷದ ಬಗ್ಗೆನೂ ಮಾತಾಡಲ್ಲ, ಅಧಿಕಾರಿಗಳ ಬಗ್ಗೆನೂ ಮಾತಾಡಲ್ಲ. ನಾವೇ ಟಾರ್ಗೆಟ್ ಆಗ್ತಕ್ಕಂಥ MLA. ನಾನೇನ್ ಹೇಳಿದೆ, ಏನಿದೆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಏನ್ ಕೊಟ್ಟವ್ರಿ ಅವರು, ಅವ್ರನ್ನು ಕರ್ಸ್ಬಿಟ್ಟು ಎದುರುಗಡೆ ಮಾತಾಡೋಣ. ನೀವು ಮಾಡಿದ್ರೆ ನೀವು ಅನುಭವಿಸ್ತೀರ ಅಂತ ಕಾಣ್ತೀವಿ. ಹೇಳಿ ಇಂಥ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಈಗ ಕೊಟ್ಟಿದ್ದೆ ಸ್ವಾಮಿ ಅಂತದ್ದು, ಹಿಂಗ್ ಮಾಡಿಲ್ಲ, ಇಂಥವ್ರಿಗೆ ತೊಂದರೆ ಕೊಟ್ಟವ್ರೆ, ಇಂಥವ್ರಿಗೆ ಹಾನಿ ಆಗಿದೆ, ಇವರಿಂದ ನಮ್ಗೆ ತೊಂದರೆ ಆಗ್ತದೆ ತಾಲೂಕು ಕಚೇರಿಯಿಂದ ಅಂತ ಹೇಳಿ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಕೊಡದೇ ಇದ್ರೆ ಮೇಲ್ಗಡೆ ಅಧಿಕಾರಿಗಳು ನೀವು ಹೇಳೋಂಗೆ ಕ್ರಮ ತಗೊಂಡು ಅದು ಮಾಡಬೇಕು ಸರ್. ಇವತ್ತು ಏನಾದ್ರು ಆ ಥರದ್ದಾಗಿ ನೀವಂತೂ ಮಾಡಿರೋದು ಮಾಜಿ ಕಚೇರಿ ನಮ್ಮನ್ನು ಕಲಿಸಿರೋದು ಒಂದು ಬೇರೆ ಬೇರೆ ಸೌಂಡ್ ಆದ್ರೂ ಬೇರೆ ಬೇರೆ ತರ ಅದು ಆಯಾಮ ತಗೊಂಡದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ ಸಮಸ್ಯೆ ಬಗೆಹರಿಬೇಕು. ಸದುದ್ದೇಶ ಇಟ್ಕೊಂಡೆ ನೀವು ಕಲಿಸಿರೋದು ಅನ್ನುವಂಥ ಮಾತು ನೀವು ಹೇಳಿದ್ರಿಂದ ಇದು ಮಾದರಿ ಕೆಲಸ, ನಾವು ಅದಕ್ಕೆ ಅಭಿನಂದಿಸ್ತೀವಿ. ಸೊ ಈಗ ಮುಖ್ಯವಾಗಿ ಏನು ಸಮಸ್ಯೆ ಇದಾವೆ ಇದರಲ್ಲಿ ನಿಜಕ್ಕೂ ತಾಲೂಕು ಆಡಳಿತ ಕಚೇರಿ ಏನಿದೆ ಇರ್ತಕ್ಕಂಥ ಅಧಿಕಾರಿಗಳದ್ದು ಅದಕ್ಷತೆ ಕೊರತೆ ಅಂತ ಅಂದ್ರೆ ನೀವು ದಯವಿಟ್ಟು ಕ್ರಮ ತಗೋಬೇಕು. BA ಆಗಿರ್ಲಿ, RI ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, ಬಹುಶಃ ನೀವು ಈ ತರಕ್ಕೆ ರೆವಲ್ಯೂಷನರಿ ಶಬ್ದಗಳಿಗೆ ಇಳಿದ್ಬಿಟ್ಟ ಶಾಸಕರು, ನೀವು ಅಷ್ಟೇ ನಿಮಗೆ ಹಲವಾರು ಜನರು ಅಧಿಕಾರಿಗಳು ಪಡೆ ಕಲ್ಪಿಡ್ತಾರೆ. ಈಗೇನಾಗಿದೆ ದೂರ ತಗೋ ನಾವು ಪ್ರತಿಭಟನೆ ಮಾಡಿದ್ವಿ, ನಂಗೆ ಬಹಳ ಖುಷಿ ಆಗ್ತಿದೆ. ಆಕ್ಚುಲಿ ನಾವು ಪ್ರತಿಭಟನೆ ಮಾಡಿದ್ವಿ, ಬಂದ್ವಿ, ಹೋದ್ವಿ, ತಹಸೀಲ್ದಾರ್ ಹೊರಪಾಡಿದ್ದಾರೆ, ಶಾಸಕರು ಹೊರಪಾಡಿದ್ದಾರೆ ಅಂತ ಅಂದ್ರೆ ನಾವೇ ನಿಮ್ಗೆ ಕೇಳೋಕ್ಕಾಗಲ್ಲ. ಮಂತ್ರಿ ಮಂದಿ ಕೇಳಕ್ಕೂ ಆಗ್ತಿಲ್ಲ, ನೀವು ನಮ್ಗೆ ಕರೆದಿಲ್ಲ ಅಂತಂದ್ರೆ ನಾವು ಬಂದು ನಿಮ್ಗೆ ಕೇಳಕ್ಕೂ ಆಗ್ತಿರ್ಲಿಲ್ಲ. ನೀವೇ ಕರೆದಿರೋದು ಇದೊಂದು ಬಹಳ ಫಂಟಾಸ್ಟಿಕ್ ಒಳ್ಳೆ ವಿಚಾರ. ಈಗ ಬರುವಂತ ಗಂಭೀರವಾದ ವಿಚಾರಗಳೇನಿದೆ ಕೇವಲ ನಮ್ದು ವಿಚಾರಕ್ಕಷ್ಟೇ ಅಂತಲ್ಲ, ನಮ್ಮವರು ನಾನು ಯಾರಾದ್ರೂ 4 ಜನ ಬಹಳ ಮುಖ್ಯವಾದ ಗಂಗಾಧರ್, ಚಂದ್ರಶೇಖರ್, ಒಂದು 4 ಪ್ರಕರಣಗಳನ್ನ ಬ್ರೀಫ್ ಆಗಿ ಹೇಳ್ಬೇಕು. 1 ನಿಮಿಷ 2 ನಿಮಿಷದಲ್ಲಿ ಹೇಳ್ಬೇಕಷ್ಟೇ. ಅದನ್ನ ಗಟ್ಟೆ ಮತ್ತೆ ಎಲ್ಲ ಹೇಳ್ಕೊಂಡು ಹೋದ್ರೆ ನಾವು ಮತ್ತೆ ತರಕ್ಕಾಗಲ್ಲ. ಸೊ ಆ ಥರದ 4 ಪ್ರಕರಣ ನಿಮ್ಮ 4 ಪ್ರಕರಣ ಅವ್ರು ಗಮನ ಬರ್ಲಿ. ಈ ರೀತಿಯಾಗಿ ಭಯ ಬರಲಿ ಅವ್ರಿಗೂ. ಇಡೀ ಆಡಳಿತ ವ್ಯವಸ್ಥೆನ ನಾವು ನೀವು ಎಲ್ಲ ಸೇರಿ ಸುಧಾರಿಸಬೇಕು. ಹಾಗಾಗಿ ನೀವು ಅದಕ್ಕೆ ಒಂದು ರೀತಿಯಾಗಿ ಹೊಸ ಥರದ್ದು ಒಂದು ಇದನ್ನ ಕೊಟ್ಟಿದ್ದೀರಾ, ದಯವಿಟ್ಟು ಅದಾಗ್ಲಿ. ಯಾರಾದ್ರು 4-5 ಜನರು ಮುಖ್ಯವಾಗಿರೋ ಪ್ರಕರಣಗಳನ್ನ ಇನ್ನೊಂದು 2 ವಿಚಾರ ಹಾಕೊಳ್ಳಿ. ಗಂಗಾಧರ ಹಳ್ಳಿ ಆ ಕಡೆ ಹೋಗಿ, ಅಲ್ಲೂ ಅವರಿಂದ ಹೋಗಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈಗ ಏನು ಶಾಸಕರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ, ಸ್ವಾಗತವನ್ನು ಕೊಡ್ತಾ. ಇವತ್ತು ನನ್ನ ಹೆಸರು ಗಂಗಾಧರ್ ಅಂತೇಳಿ, ರಾಮನಗರ ಜಿಲ್ಲಾಧ್ಯಕ್ಷ ಸೇರಿಸಬೇಕು. ಸುಮಾರು ನಮ್ಮ ಶಾಸಕರು ಹೇಳಿದ್ರು 1 ವಾರ 10 ದಿನ ಟೈಮ್ ಕೊಡಬೇಕು ಸರ್ಕಾರಿ ಅಧಿಕಾರಿಗಳು. ನಾವು ಯಾಕೆ ಪ್ರತಿಭಟನೆ ಮಾಡಿದ್ದೀವಿ ಅಂದರೆ, ಸುಮಾರು ನಮ್ಮ ಕೆಲಸ ಆದೇಶ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವತ್ತಿನ ತಾಲೂಕು ಕಚೇರಿ ಈವರೆಗೂ ತಾಲೂಕು ಆಡಳಿತದಿಂದ ವಿರುದ್ಧವನ್ನು ಯಾವುದೇ ಇನ್ನೂ ಪ್ರತಿಭಟನೆ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಇವತ್ತೇ ಯಾಕೆ ಮಾಡೋದು ಅಂತ ಹೇಳಿದ್ರೆ, ನಾನೊಂದು ಅರ್ಜಿ ಕೊಟ್ಟಿದ್ದೀನಿ 21 ಮಾರ್ಚ್ 2025ರಲ್ಲಿ ಸರ್ಕಾರಿ ಹಳ್ಳ ಒತ್ತುವರಿ ಆಗಿರೋದು. ಸುಮಾರು ಸರ್ಕಾರಿ ಹಳ್ಳ 21 ಮಾರ್ಚ್ 2025 ಅದು ತಹಸೀಲ್ದಾರ್ ನೋಡಿಗೆ ಸುಮಾರು ಸರಿ ತಂದಿದ್ದೀನಿ. ಅವ್ರಿಗೂ ಅದು ವಿಚಾರ ಗೊತ್ತಿದೆ, ಅವ್ರ ಜಾಗಕ್ಕೂ ಬಂದಿದ್ದಾರೆ. ಅದು ಬಂದು ಸರ್ವೆ ನಂಬರ್ 16/1 ಚೆನ್ನಾಪುರ ಸರ್ವೆ ನಂಬರು, ಅದು ಬಾಳೆನಹಳ್ಳಿ ಹತ್ರ ಬರುತ್ತೆ. ಮಾಡಬಳ್ಳಿ ಚೆನ್ನಾಪುರ ಬಾಳೆನಹಳ್ಳಿ ಅದು ಬರುತ್ತೆ. ನಿಮ್ಗೆ ಮುಖ್ಯವಾಗಿ ನಾನು ನಿಮ್ಮ ಗಮನಕ್ಕೆ ಬಂದು ತರ್ತೀನಿ ಅಂದರೆ ಈ ವಿಚಾರವಾಗಿ ಕೊಟ್ಟಿದ್ದೀನಿ. ನೀವು ರಿತೇಶ್ ಹೇಳ್ರಿ, ಯಾರು ನಮಗೆ ಎಫೆಕ್ಟ್ ಆಚರಣೆಗೆ ಯಾರು ಏನ್ರಿ ಯಾರು ಹಾಕೊಂಡವ್ರಿ? ಏನು ಹಾಕೊಂಡವನೆ? ಕಲ್ಲು ಹಾಕ್ಬಿಟ್ಟು ಒಂದು 20 ಅಡಿ ಎತ್ತರ
ನಾವು ಅವತ್ತಿಂದಲೂ ಎಲ್ಲ ಗಲಾಟೆ ಮಾಡಿದ್ದೀವಿ. ಏನು ಮಾಡಿದ್ರು ಈಗ ಏನಲ್ಲ ಒತ್ತುವರಿ ಮಾಡ್ಕೊಳ್ಳೋಣ ಹಳ್ಳೆಲ್ಲ ಒತ್ತುವರಿ ಮಾಡ್ತಾರೆ. 22 ವಾರ್ಡ್ನಲ್ಲಿ ವಾರ್ಡ್ನಲ್ಲಿ ರೈತರದ್ದು ಜಮೀನು ಅವ್ನು ಸ್ವಂತ ಜಮೀನಿಗೆ ಸ್ವಲ್ಪ ಏನೋ ಹಾಕೊಂಡವನೇನು ಸಾರ್ವಜನಿಕರಿಗೆ ಅನುಕೂಲ ಆಗ್ತಾರಂತ ಕೆಲವರು ಒತ್ತುವರಿ ಮಾಡ್ಕೊತಾರೆ, ಅದನ್ನು ಉಳಿಸ್ಕೋತಾರೆ ಅಂತ ಇದ್ರೆ ಇರಲಿ. ನೀವು ನೋಡಿ ಅದು ಅದೇನಾದ್ರೂ ಅವ್ನು ಪಾಪ ರೈತ ಅವ್ನ ಜಮೀನಿನ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅಡ್ಡಿಗಿಟ್ಟ ಕಟ್ಕೊಂಡು ಅವನು ಏನೋ ಗೊತ್ತಿಲ್ಲ ನೋಡಿ ಇಲ್ಲದ್ರೆ ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಒಂದು ಅಲ್ಲಿ ಸರ್ಕಾರದಿಂದ ಚೆಕ್ ಡ್ಯಾಮ್ ಒಂದು ಆಗಿದೆ, ಸರ್ಕಾರಿ ಪಂಚಾಯತಿಯಿಂದ ಚೆಕ್ ಡ್ಯಾಮ್ ಆಗಿದೆ. ಆ ಚೆಕ್ ಡ್ಯಾಮ್ ಮೇಲೆ ಸುಮಾರು ಒಂದು 5-6 ಅಡಿ ಕಲ್ಲಡ್ತಿದ್ದಾರೆ ಅವರು. ಚೆಕ್ ಡ್ಯಾಮ್ ಹಾನಿ ಆಗಿದೆ. ಈಗ ಅದನ್ನು ಲೆಟರ್ ಕೊಟ್ಟಿದ್ದೀನಿ ಪಂಚಾಯತಿಗೆ, ಅವರು ರಿಪೋರ್ಟ್ ಹಾಕ್ತಾರೆ. ಈ ವಿಚಾರವಾಗಿ ಆ ಭಾಗದ ಲೀಡರ್ ಶಿವಣ್ಣವ್ರಿಗೆ ಗಮನಕ್ಕೆ ತಂದಿದ್ದೀನಿ. ನೀವು ದಯವಿಟ್ಟು ಶಾಸಕರಿಗೆ ಹೇಳಿ, ಶಾಸಕರ ಮುಖಾಂತರ ತಹಸೀಲ್ದಾರ್ ಹೇಳಿಸಿ, ಮಳೆದಣಿ ಶಿವಣ್ಣ ಅವ್ರಿಗೂ ಹೇಳಿದ್ದೀನಿ, ನಿಮಗೆ ನಿಮ್ಮ ಗಮನ ತಂದಿತ್ತೂ ಹೇಳಿದ್ದೀನಿ. ನಿಮ್ಮ ತೊಂದರೆ ನನಗೆ ಗೊತ್ತಿಲ್ಲ. ಇದೊಂದು ಮತ್ತೆ ಮಾಡಬಳ್ಳ ಹೋಬಳಿ ಪಂಚಾಯತ್ ವ್ಯಾಪ್ತಿ ಸೊನ್ನೆಹಳ್ಳಿ ಸರ್ವೆ ನಂಬರ್ 1 ಸರ್ಕಾರಿ ಗುಂಡುದೋಪು ಮತ್ತು ಸರ್ವೆ ನಂಬರ್ 8 ನಾನಗೊಂದು ಸರ್ಕಾರಿ ಗುಂಡುದೋಪು. ಸುಮಾರು ವರ್ಷದಿಂದ ಒತ್ತುವರಿ ಇದ್ದಂಥ ಇದನ್ನು ಅರ್ಜಿ ಕೊಟ್ಟು ನಾನು ಯಾವ ಕೊಟ್ಟಿದ್ದು ಅರ್ಜಿ ಅದು 10 ಜನವರಿ 25 ಕೊಟ್ಟಿರೋಂಥದ್ದು. ಸರ್ವೆ ನಂಬರ್ 1 ನಾನು ಕೊಟ್ಟು ಒಂದು ವರ್ಷಕ್ಕೆ ತೆರವು ಮಾಡಿದ್ದಾರೆ. ಯಾವುದೋ ಸರ್ವೆ ನಂಬರು ಸೊನ್ನೆಹಳ್ಳಿ 1 ತೆರವು ಮಾಡಿದ್ದಾರೆ, ಗಡಿ ಗುರುತಿಸಿದರೆ ತೆರವು ಮಾಡಿದ್ದಾರೆ. ಸರ್ವೆ ನಂಬರ್ 8 ಈವರೆಗೂ ಮಾಡಿಲ್ಲ. ಸರ್ಕಾರಿ ಜಾಗ ಇದು ಗುಂಡು ತಗೊಂಡು ಸರ್ಕಾರಿ ಜಾಗವನ್ನು ನೀವು ಅಧಿಕಾರಿಗಳೇ ಸರ್ಕಾರಿ ಜಾಗ ವಶಪಡಿಸ್ಕೊಳ್ಳಿ ಅಂದರೆ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಬಡವರಿಗೆ. ಆಮೇಲೆ ಒಂದು ಪಂಚಾಯತಿಯಿಂದ ರೆಜುಲೇಷನ್ ಕೊಟ್ಟಿರೋಂಥದ್ದು, ಫೈಲಲ್ಲಿ ಪಂಚಾಯತಿಯಿಂದ ಕೊಟ್ಟಿರೋಂಥದ್ದು ಅರ್ಜಿನೇ ಇಲ್ಲ. ನಾನು ವೈಯಕ್ತಿಕವಾಗಿ ಕೊಟ್ಟಿರೋ ಅರ್ಜಿ ಮಾತ್ರ ಅದನ್ನು ಮಡಿಕೊಂಡಿದ್ದೆ. ಈಗ ಪಂಚಾಯತಿಯಿಂದ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಅರ್ಜಿ. ಈಗ ಒತ್ತುವರಿ ಆಗಿದೆ, ಒತ್ತುವರಿ ಅಂತ ತೆರವು ಮಾಡಿ ನಮ್ಮ ಒಂದು ಸುಪರ್ದಿ ಕೊಡಿ ಅಂತ ಕೊಟ್ಟಿದ್ದಾರೆ ಇದರಿಂದ ಪಂಚಾಯತಿಯಿಂದ. ನಾನು ವೈಯಕ್ತಿಕವಾಗಿ ಬೇರೆ ಕೊಟ್ಟಿದ್ದೀನಿ, ಅದನ್ನು ನಾನು ಪ್ರಶ್ನೆ ಮಾಡಬೇಕಲ್ಲ ಅಂತೇಳಿ. ಆದರೆ ಈ ಅರ್ಜಿ ಇದೆಯಲ್ಲ ಪಂಚಾಯತಿಯಿಂದ ಕೊಟ್ಟಿರೋಂಥ ಅರ್ಜಿನ ಆ ಫೈಲಲ್ಲಿ ಇಲ್ಲ. ಇದು ಅರ್ಜಿ ಈ ಥರ ಕೆಲಸ ಮಾಡ್ತಿರೋದು ಅಧಿಕಾರಿಗಳಿಗೆ ಅವ್ರು ಎಷ್ಟು ಜವಾಬ್ದಾರಿ ಇದೆ ಅಂತ ನಾನು ಕೇಳ್ತಿರೋದು. ಇದು ಸಾರ್ವಜನಿಕರ ಕೆಲಸ ನೀವು ಮಾಡ್ತಾ ಇದ್ದೀರಾ. ಪರ್ಟಿಕ್ಯುಲರ್ ಆಗಿ ಯಾರಾದರೂ ರೈತರಿಗೆ ತೊಂದರೆ ಆಗೈತೆ ಅನ್ನೋದು ಏನಾದ್ರು ಇದೆಯಾ ಮಾಹಿತಿ? ವೈಯಕ್ತಿಕವಾಗಿ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಇವಾಗ ಇದರಿಂದ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಒತ್ತು ಕೊಡಬೇಕು. ಮುಂಚೆ ಈಗ ಈ ಪ್ರಕರಣದಲ್ಲಿ ಸರ್ಕಾರಿ ಜಮೀನು ಏನಿದೆ ಇದನ್ನು ಪಾಪ ನೀವು ಗಂಭೀರ ತಗೋಬೇಕು. ಎಷ್ಟೋ ಕಡೆ ಸ್ಮಶಾನ ಜನರಿಗೆ ಸ್ಮಶಾನಕ್ಕೆ ಇವತ್ತು ಜಾಗ ಇಲ್ಲ, ನಿಮಗೆ ಸರ್ಕಾರ ಜಾಗವಾಗಿ ನಿಮ್ಗೆ ಗೊತ್ತಿದೆ, ಎಷ್ಟೆಲ್ಲ ಪದಾರ್ಥ ಇದ್ದೀವಿ, ಸರ್ಕಾರಿ ಭೂಮಿ ಇಲ್ಲ ಅಂತ ಅಂದ್ರೆ ಹಿಂಗೆಲ್ಲ ಬಿಟ್ಕೊಂಡೋಗಿ ಅವರು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಸರ್ಕಾರಿ ಭೂಮಿ ಇರ್ತದೆ ನಮಗೆ, ಮತ್ತೆ ಯಾರು ಕೊಡೋದಕ್ಕೂ ಮಾಡೋದಕ್ಕೂ ಇನ್ನೊಂದು ಮಾಡೋದಕ್ಕೆ ನೀವೇ ಇವತ್ತು ಪ್ರತಿಕ್ರಿಯೆ ಅರ್ಜಿ ವಿಚಾರಕ್ಕೆ ಕರೆದಿದ್ದೀರಾ. ಈ ರೀತಿಯಾಗಿ ಸರ್ಕಾರಿ ಗೋಮಾಳ ಇನ್ನೊಂದು ಮತ್ತೊಂದಿನೆಲ್ಲ ಜನ ಇವತ್ತು ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸಿಗುತ್ತೆ. ಅಟ್ಲೀಸ್ಟ್ ಜವಾಬ್ದಾರಿ ಅಲ್ವಾ ಅದು ಅಧಿಕಾರಿಗಳು. ನಾವು ಯಾಕೆ ಪ್ರತಿಭಟನೆ ಮಾಡಲೇಬೇಕಾದ ಸಂದರ್ಭ ಯಾಕೆ ಅಂತ ನಮ್ಮ ಸಂಘಟನೆಯಾಗಿ ಒಂದು ಪಕ್ಷವಾಗಿ ಮೇಲಿನ ಮೇಲೆ ಇದರದ್ದು ಇಲ್ಲಿ ಅಕ್ರಮಗಳಾಗ್ತಾ ಇದ್ದಾವೆ, ಸರಿಪಡಿಸಬೇಕಾದ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಮನವಿ ಕೊಟ್ಟಾಗ ಅವ್ರು ಮಾಡದೇ ಇದ್ದಾಗ ನಾವು ಪ್ರತಿಭಟನೆ ಮಾರ್ಗವನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡೋದು. ಇನ್ನು ವೈಯಕ್ತಿಕವಾದ ವಿಚಾರಗಳು ಬಂದರೆ ಹಲವಾರು ಜನರು ಒಬ್ಬ ಮನುಷ್ಯ ಅವತ್ತು ನಾವು ಬಂದಾಗ 2 ಬರ ಹಿಡ್ಕೊಂಡು ಬಂದು ಇಲ್ಲಿ ಕಟ್ಟಾಗಿ ಪ್ರತಿಭಟನೆ ಮಾಡ್ತೀವಿ. ನಿಮ್ಮ ತಮಾಷೆಗೆ ಹೇಳ್ತೀನಿ, ಎಷ್ಟು ಸೆನ್ಸಿಬಲ್ ಆಗಿದ್ದಾರೆ ಅಂತ, ಏನು ಗಂಭೀರವಾದ ಆರೋಪ ಅಲ್ಲ. ಹೊರ ತಗೊಂಡ್ಬಂದ ಒಂದೇನೋ ಜಮೀನು ಕೋಡಿ ವಿಚಾರಕ್ಕೆ 2 ಸಣ್ಣ ಕರ ಹಿಡ್ಕೊಂಡು ಬಂದು ಹುಲ್ಲು ಹಿಡ್ಕೊಂಡು ಬಂದು 2 ಕಂಬ ಕರ ಕಟ್ಬಿಟ್ಟು ಹುಲ್ಲು ಹಾಕೊಂಡು ಕುತ್ಕೊಂಡ. ಎಷ್ಟು ಗಂಟೆಗೆ ಬಂದ? 10 ಗಂಟೆಗೆ ಬಂದ. 10 ಗಂಟೆಗೆ ಅವ್ನು ಬಂದ. ನಾವು ಪ್ರತಿಭಟನೆ ಶುರು ಮಾಡಿ ಹೆಚ್ಚು 1 ಗಂಟೆ ಸುಮಾರಿಗೆ ನಮ್ಮವ್ರು ಹೋಗಿ ಅವನನ್ನ ಏನಪ್ಪ ಯಾಕೆ ಬಂದಿದೆ ಇದು ಅಂತ ಕೇಳಿದಾಗ ವಿಚಾರಿಸಿ ನಮ್ಮವರು ಆಮೇಲೆ ಇವ್ರಿಗೆ ಅಧಿಕಾರಿಗಳ ಗಮನ ತಗೊಂಡ್ಬಂದು ಅಧಿಕಾರಿಗಳನ್ನ ಕರೆಸಿ ಆ ಒಂದು ಸಮಸ್ಯೆನ ಏನು ಅಂತ ಹೇಳಿ ಕೇಳಿಸ್ಕೊಂಡಿದ್ದಾರೆ. ಇವರು ಬೆಳಿಗ್ಗೆ 10 ಗಂಟೆಗೆ ತಮ್ಮ ಕಚೇರಿ ಮುಂದೆ ದನ ಕಟ್ಟಾಕೊಂಡು ಹುಲ್ಲು ಹಾಕೊಂಡು ಕೂತಿರುವಂತ ಒಬ್ಬ ರೈತ ಅವನ ಕುತ್ಕೊಂಡಿದ್ದಾಗಲೇ ಇವರು 16 ಜನ 26 ಜನ ಸರ್ಕಾರಿ ಅಧಿಕಾರಿಗಳು ಮೇಲೆ ಹೋಗಿದ್ದಾರೆ. ಇವ್ನು ಯಾರಪ್ಪ ನಮ್ಮ ಸರ್ಕಾರಿ ಕಚೇರಿ ತಾಲೂಕು ಕಚೇರಿ ಎದುರುಗಡೆ ಹಸ ಕರ ಕಟ್ಕೊಂಡು ಹುಲ್ಲ ಕೊಂಡು ಕೂತ್ಕೊಂಡು ಸಪ್ಪೆ ಇಕ್ಸ್ಕೊಂಡು ಇವ್ನು ಯಾಕೆ ಬಂದವನು ಇಲ್ಲಿಂದ ಕೇಳುವಂತ ಜವಾಬ್ದಾರಿ ಬೇಡ ಅವ್ರಿಗೆ. ಡಿಸ್ಟೆನ್ಸಿಬಲ್ ಆಗಿರೋದು ಬೇಡ ಸರ್ಕಾರಿ ಅಧಿಕಾರಿಗಳು.
ಗೊತ್ತಿದ್ದಲ್ರಿ ಕೇಳ್ಬೇಕಲ್ಲಪ್ಪ. ಕಟ್ಟಿ ಕ್ಲೋಸ್ ಮಾಡೋದು ಸರ್, ಮುಖ್ಯಮಂತ್ರಿ ಹೋಗಿ ಲೆಟರ್ ಕೊಟ್ಟು ಬಂದಿದ್ದೀನಿ, ಅವಾಗೂ ಕ್ಲೋಸ್ ಮಾಡಿಲ್ಲ ಸರ್. ಜಮೀನ ನನಗೆ ಗಡಿ ಫಿಕ್ಸ್ ಮಾಡ್ಕೊಡ್ತಿಲ್ಲ. ಎಷ್ಟು ಸೆನ್ಸಿಬಲ್ ಆಗಿ ಶಾರ್ಪ್ ಆಗಿದ್ದಾರೆ ಇವರು ಅಂತ ಅಧಿಕಾರಿಗಳು. ಇನ್ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಇವ್ರಿಗೆ? ಡಿಪಾರ್ಟ್ಮೆಂಟ್ ಹೇಳಿಯಲ್ಲಾರು ಅವ್ರ ಮೇಲೆ ಹೇಳೋದಲ್ಲ, ನೀನು ಕರ್ಸ್ಬೇಕು ಅವ್ರನ್ನ. ಏನಾಗೈತೆ ಎದ್ದಾಗೈತೆ ಅಂತ ನಾನು ಹೇಳಿದ್ದೀನಿ. ಕೆಲಸ ಆಗಲ್ಲ ಅಂದ್ರೆ ಎಂಡಸ್ಮೆಂಟ್ ಕೊಟ್ಟು ಕಳಿಸಿದ್ದೀನಿ. ಆಗಲ್ಲ ಈ ಕೆಲಸ ಈ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಸ್ಮೆಂಟ್ ಕೊಟ್ಟು ಕಳಿಸಿದ್ದೀನಿ. ಯಾಕೆ ಹಿಂಗೆ ಮಾಡ್ತಾರೆ ನೀವು? ಜಡ್ಜಿ ಸಾಹೇಬ್ರೆ ಸರ್ವೆ ಅಲ್ಲ, ಈ ಶುಡ್ ಲುಕ್ ಔಟ್ ದಿಸ್. ಕಚೇರಿ ಜನ ಟ್ರೀಟ್ ಮಾಡ್ತೀರಾ ಅಂತ ಸರ್ ಇದು? ಏನೈತೆ ಇಲ್ಲಿ ಏನ್ ನಡೀತಾ ಇದೆ? ಯಾರು ಬಂದು ಪ್ರತಿಭಟನೆ ಮಾಡಿದಾಗ ಇವ್ರು ಕೇಳ್ಬೇಕಲ್ಲ, ಇವ್ರು ಯಾಕಪ್ಪ ಬಂದಿದೆ ನೀನು ಅಂತ. ಕಾನೂನು ಬದ್ಧರಿದ್ರೆ ಅವ್ರಿಗೆ ಹೇಳ್ಬೇಕು, ನೋಡ್ರಿ ದೈತ್ಯ ಕರೆಕ್ಟ್ ಮಾಡಿ ಅಂತ. ಇಲ್ಲ ಅಂತಂದ್ರೆ ಎಂಡಸ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಮನುಷ್ಯ ಹೋರಾಟದ ಜೀವದಲ್ಲಿ ಬಂದಿದ್ದಾನೆ, ಬೇರೆ ಸಾಮಾನ್ಯ ಜನ ಏನ್ ಮಾಡ್ತಾರೆ? ಲೆಟರ್ ಕೊಟ್ಟಿದ್ದೀನಿ. ನೊಂದಿಸ್ಬಿಡೋದು ಸ್ವಾಮಿ ನನ್ನ 2000. ಆಯ್ತಪ್ಪ, ನಾನೇ ನಿನ್ಗೆ ಕೇಳಪ್ಪ ಇಲ್ಲಿ ಕೇಳಿದ್ರು. ನಾನೇ ಜನಸಂಪರ್ಕ ಸಭೆ ಮಾಡಿದ್ದಲ್ಲ, ನೀನ್ ಯಾಕೆ ಗೊತ್ತಿಲ್ಲ? ಪ್ರತಿನಿತ್ಯ ಮಾಡ್ತಾ ಇದ್ದೀನಿ. ಗೋಮಾಳ ಜಮೀನು ಅಂದಿದ್ರು ಸ್ವಾಮಿ, ಇದು ಗೋಮಾಳ ಜಮೀನು ಎಂಡಸ್ಮೆಂಟ್ ಕೂಡ ಕೇಳ್ತೀನಿ ಅವ್ರಿಗೆ. ಪಿತ್ರಾರ್ಪವಾಗಿ ಬಂದಿರೋ ಸತ್ತು ಸ್ವಾಮಿ 1900 ಇಸ್ವಿ ಕೊಟ್ಟಿರೋದ್ರಾಗ ಸ್ವಾಮಿ. ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲ ವಿಚಾರ? ಒಂದು ನಿಮಿಷ ಏನ್ ನೋಡಿದ್ರೆ ನಿಮ್ಗೆ ಗೊತ್ತಾ ವಿಚಾರ? ಏನ್ ಸಬ್ಜೆಕ್ಟ್ ಹೇಳ್ರಿ? ಅದ್ರ ಪ್ರಕಾರ ಸರ್ವೆ ಪಿತ್ರಾಜಿದಾಸ್ತಿನ RTC ಬಿಡ್ತಿದೆ. ದುಡ್ಡು ಕಟ್ಸ್ಕೊಂಡಿದ್ದೀರಾ? ದುಡ್ಡು ಕಟ್ಟಿ ಹೌದು ಸರ್, ಹೌದು. ಇರೋಣ ಒಂಚೂರು ಅದ್ರ ಪ್ರಕಾರ ಹೇಳ್ತೀನಿ, ಅವ್ರು ಹೇಳ್ತಾರಲ್ಲ. ಟಿಫ್ನಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಆ ಪೇಷಂಟ್ ಹೋಗಾಯ್ತು ಸರ್. ಆಮೇಲೆ 100 ಬಂದು ಕೇಳಿದ್ಮೇಲೆ ಮ್ಯಾನ್ಯಲ್ ಆಗಿ ಸರ್ವೆನ ಕಳಿಸ್ಬಿಟ್ಟು ಗಡಿಗಳನ್ನ ಫಿಕ್ಸ್ ಮಾಡ್ತಿರ್ತಾರೆ. ಇನ್ಸ್ಟ್ರೂಮೆಂಟಲ್ಲಿ ಫಿಕ್ಸ್ ಮಾಡ್ಕೊಡಿ ಸರ್. ಅಂದರೆ ನಮ್ಗೆ ಏನು ರೋವರ್ ಬರ್ತದೆ ಏನು ಇನ್ಸ್ಟ್ರೂಮೆಂಟಲ್ಲಿ ಫಿಕ್ಸ್ ಮಾಡ್ಕೊಡಿದ್ದೀವಿ. ಅವ್ರಿಗೆ ಅದಕ್ಕೆ ಅಸಮಾಧಾನ ಇದೆ ಸರ್. ನಮಗೆ ಇದೇ ಈ ಥರ ಬರೋಂಗಿಲ್ಲ, ನನಗೆ ಬೇರೆ ಥರ ಬರಬೇಕು, ಈ ದಾಖಲಾತಿ ಮಾಡಿ ಈ ದಾಖಲಾತಿ ಮಾಡಿ ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಏನು ಅವೈಲೇಬಲ್ ಆಗಿ ಮಾಡೋದಕ್ಕೆ ರಿಪೋರ್ಟ್ ಸರ್. ಅವ್ರು ವಿಡಿಯೋ ಎಲ್ಲ ಕಳಿಸಿದ್ವಿ, ಯೂಟ್ಯೂಬ್ ಸಹಿತ ಮಾಹಿತಿ ಕೊಡಿದ್ವಿ ಸರ್. ಇನ್ನೂ ಒಂದ್ಸಲಿ ಈಗ ಏನು ಹೇಳಿ ಸರ್, ಮಾಡಿದ್ದೀವಿ ಏನ್ ಮಾಡ್ಬೇಕು ಇದಕ್ಕೆ? ಸೂಪರ್ ಹೇಳಿ. ಇದು ಗೋಚರಿ ಕಾಪಿ ಮಾಡಿ ಬಿಟ್ಟವ್ರೆ ಸರ್. ಅಣ್ಣ ನೀನು ಅವ್ರು ಹೇಳೋದ್ರಿಂದ ನಿಮ್ಗೆ ಯಾರು ಡೌಟ್ ಇದ್ರೆ ನೀನೊಬ್ಬ ಸರ್ವೇನ ಕರ್ಕೊಂಡು ಈಗ ಕೇಳಿದ್ರೆ ಅನ್ಪೋಸ್ ಮಾಡೋವ್ರೆ. ನೀನ್ ಹೇಳ್ದಂಗೆ ಅನ್ಪೋಸ್ ಮಾಡೋಕ್ಕಾಗಲ್ಲ, ಕಾನೂನು ಬದ್ಧವಾಗಿ ಅನ್ಪೋಸ್ ಮಾಡೋರು. ಕಾನೂನು ಬಂದ್ರೆ ನಂಗೆ ಒತ್ತುವರಿ ಆಗಿರೋದು ಬಿಡಿಸ್ಕೊಡಿ ಸ್ವಾಮಿ ಅಂತ ನಾನು ಹೇಳ್ತಿರೋದು. ತೋರಿಸ್ತೀರಿ? ಗೊತ್ತೂರು ಇಲ್ಲ ಸರ್ ಅದು. ಹೇಳಿ ಹೇಳಿ ಹೇಳಿ. ಒಂದು ಎಕರೆ ಅದನ್ನ ಗಡಿ ಗುರುತಿಸಿ ಕೊಟ್ಟಿದ್ದಾರಾ? ಇಲ್ಲ ಸ್ವಾಮಿ. ಗಡಿ ಗುರುತಿಸಿ ಜನ ಬಂದಿದ್ದಾರಾ? ಇಲ್ಲ ಸ್ವಾಮಿ. ಸರ್ವೆ ಬಂದಿದ್ದಾರಾ? ಬಂದು ವಾಪಸ್ ಬಂದ್ಬಿಡು ಸ್ವಾಮಿ. ಗಿಡ ಗಿಡ ಬೆಳೆದದೆ ಅಂತ ಒಂದ್ಸಲಿ ಬಂದು ನಿಮ್ಮ ಎದುರುಗಡೆ ನಾವು ಇರಿ. ಸರ್ವೆ ಅಲ್ಲಿ ನಿಮ್ಮ ಜಮೀನಿಗೆ ಬಂದಿದ್ದಾರಾ? ಬಂದು ವಾಪಸ್ ಬಂದ್ಬಿಟ್ಟು ಸರ್, ಗಿಡ ಗಿಡ ಬೆಳೆದದೆ ಅಂತ ಹೇಳ್ಬಿಟ್ಟು ಗತ್ತಿ ಸಾಪ್ ಅಂತ ಹೇಳಿದ್ರು. ಅದಕ್ಕೂ 5,000 ಎಂತಿದ್ ವಾಲೆ ತನಕ ಅಲ್ಲ ಮಾಡಿ 5,000 ದುಡ್ಡು ಕೊಟ್ಟು ಗತ್ತಿ ಕೆಲಸ ಮಾಡಿಲ್ಲ ಮುಂದುವರಿಸಿ ಸರ್. ಬಂದ್ರು. ತಿರ್ಗಾ ಇದನ್ನ ಮಾಡಕ್ಕಾಗಲ್ಲ, ಇದು ಯತ್ವಾಸ ಅದೆ ಅಂತ ಅವರು ಸೈನ್ ಹಾಕ್ಸ್ಕೊಂಡು ಸರ್ ಸೈನ್ ಹಾಕ್ಸ್ಕೊಂಡು ಫೈಲ್ ಇದೆ ಸರ್. ತರಿಸ್ಬೇಕಲ್ಲ ನೀವು ಫೈಲ್ ಅಂತ. ನೋಡಿ ಸರ್, ಹಂಗೆ ಇದು ಆಫೀಸಲ್ಲಿ ಸುಟ್ಟಾಕಿರೋ ದಾಖಲಾತಿ ಕೊಡಿ. ಯಾಕೆ ಸರ್ ಸುಟ್ಟಾಕ್ತಿಲ್ಲ? ಏನೋ ಫೈಲ್ಗಳನ್ನ ನಮ್ದು ಯಾಕೆ ಅಂದ್ರೆ ನಂಗೆ ದಾಖಲಾತಿನ ಇಲ್ಲ ಅಂತಿರಲ್ಲ ಸುಮಾರಿಲ್ಲ, ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಈಗ ಅದಕ್ಕೆ ಇಲ್ಲ ಅಂತಾರಲ್ಲ. ಕೇಳಪ್ಪ ಒಂದು ನಿಮಿಷ. ಇವೆಲ್ಲ ದಾಖಲಾತಿಗಳನ್ನ ಯಾರು ಮನೆ ತಗೊಂಡು ನೋಡೋಣ ಕೇಳೋ ನಿಮಿಷ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಇರೋ ದಾಖಲಾತಿಗಳನ್ನೆಲ್ಲ ಇನ್ಯಾರು ಸುಟ್ಟಾಕಕ್ಕೂ ಆಗಲ್ಲ, ಇನ್ಯಾರು ಅದನ್ನ ತಪ್ಸಕ್ಕೂ ಆಗಲ್ಲ. ಇಲ್ಲ ಅದನ್ನ ಹೇಳಿ ಅಷ್ಟೇ. ಮೂಲ ಟಿಪ್ಪಣಿ ಇಲ್ಲ ಅಣ್ಣ. ಮೂಲ ಟಿಪ್ಪಣಿ ರೆಡಿ ಮಾಡ್ತಾರೆ ಅವ್ರು ಹೇಳಿದ್ರೆ. ಇಂಬರ ಕೊಟ್ಟು ಫೈಲ್ ಶಿಥಿಲ ಆಗಬಾರದೆ ಅಂತ ಇರೋಣ ನಿಮಿಷ ಫೈಲ್ ತರಿಸ್ತೀವಿ. ಹೇಳಿ. ಇರೇ ಅಜಪ್ಪ ಹೇಳಿ ಬೇಗ ಪಟ್ಟ. ಸರ್ ನಮಸ್ಕಾರ. 18/10/2023 ಇದೇ ಕೆಂಪೇಗೌಡ ಸ್ಟ್ಯಾಚ್ಯೂ ಮುಂಭಾಗದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿದ್ದು. ಪ್ರತಿಭಟನೆ ಮಾಡಿ ಮಾಧ್ಯಮದಲ್ಲೂ ಸಹ ಬಂದಿತ್ತು. ಮಾಡಿ ತಾಲೂಕಾದ್ಯಂತ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಅಬ್ಕಾರಿ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ. ಪ್ರತಿಭಟನೆ ಮಾಡಿ ನ್ಯೂನತೆಗಳ ಬಗ್ಗೆ ಹೇಳಿದ್ರು ನೋಡಿ ಕುಡಿಯೋದು. ಇದ್ರ ಬಗ್ಗೆ ಫೈಲ್ಗೆ ಏನಾಯ್ತು, ಏನು ಕ್ರಮ ತಗೊಂಡಿದ್ದಾರೆ, ಆ ಪ್ರತಿಭಟನೆ ಮಾಡಿರೋದಕ್ಕೆ ಏನಾದರೂ ಒಂದು ಇದೆಯಾ ನಾನು ಒಂದೇ ಮನವಿ ಮಾಡ್ತೀನಿ. ಹೇಳಿ.
ನೀವು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ನಮ್ದೇನು ತಕರಾರಿಲ್ಲ. ನೀವು ಮಾಡಿ, ನಿಮ್ಮ ಅಹವಾಲನ್ನ ನಾವು ಸರ್ಕಾರಕ್ಕೆ ತೋರಿಸ್ತೀವಿ. ಇದು ಇಲ್ಲೇ ಆಗಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆ ಇದು. ಇದನ್ನ ನಾವು ಅದು ತೋರಿಸ್ತೀವಿ. ನಾವು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ವೈಯಕ್ತಿಕವಾಗಿ ಏನಾದರೂ ರೈತರಿಗೆ ತೊಂದರೆ ಆಗಿದೆ, ಅವ್ರು ಪಾಣಿ ಮಾಡೋದ್ರಲ್ಲ, ಖಾತೆ ಮಾಡೋದ್ರಲ್ಲ, ಈ ಕೋಡಿ ಮಾಡೋದ್ರಲ್ಲ, ಇನ್ನೊಂದ್ರಲ್ಲ, ಸಾರ್ವಜನಿಕ ಪ್ರತಿಭಟನೆ ಮಾಡೋಕ್ಕೆ ಇಲ್ಲಿ ನೀವು ಮಾತಾಡೋದು ಸಾರ್ವಜನಿಕವಾಗಿ ಮಾತಾಡಿಲ್ಲ. ಇಲ್ಲಿ ಮಾತಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು, ಇಲ್ಲಿ ದಲ್ಲಾಳಿಗಳವ್ರೆ, ಅವರು ದುಡ್ಡು ಕೇಳ್ತಾರೆ ಕೆಲಸ ಮಾಡ್ಕೊಡಕ್ಕೆ, ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಇರ್ಬೇಕಲ್ವಾ? ಈಗ ಇದೆಲ್ಲ ಸಾರ್ವಜನಿಕರ ಕಂಪ್ಲೇಂಟ್, ಇವು ಸಾರ್ವಜನಿಕರ ವಿಚಾರಗಳಿವು. ಇವಾಗ ನೀವು ಮಾಡಿ, ನಾವು ಅದು ಕಟ್ಟಿ ಬರೋದಿಲ್ಲ. ನೀವು ಇಂಥ ಪ್ರತಿಭಟನೆಗಳು ಕಟ್ಟಿ ಬರಲ್ಲ. ಪರ್ಟಿಕ್ಯುಲರ್ ಆಗಿ ತಹಶೀಲ್ದಾರ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ, ಪರ್ಟಿಕ್ಯುಲರ್ ಆಗಿ AC ಮೇಲೆ VA ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಅವ್ರು ಏನೋ ಒಂದು ಕೆಲಸ ಮಾಡಿಲ್ಲ ಅಂತ, ಕಾನೂನುಬದ್ಧವಾಗಿರೋ ಕೆಲಸ ಮಾಡ್ಕೊಂಡಿಲ್ಲ ಅಂತ. ಆಮೇಲೆ ಸರ್ ಒಂದು ಹಣಕಾಸು ವಿಚಾರಕ್ಕೆ ಒಂದು ಹೇಳ್ಬಿಡ್ತೀನಿ. ಯಾವುದೋ ಒಂದು ಕೇಸನ್ನ ಪೆಂಡೆನ್ಸಿ ಕ್ರಿಯೇಟ್ ಮಾಡೋದು, ತಡ ಮಾಡೋದು, ಕೇಸ್ ಕೆಲಸ ಮಾಡಿಬಿಡೋ ತಡ ಮಾಡೋದನ್ನು ಕೂಡ ಭ್ರಷ್ಟಾಚಾರದ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಈಗ ಹಲವಾರು ಕೇಸ್ಗಳು ನಾನು ಅವತ್ತು ಹೇಳಿದ್ದೀನಿ. ಈಗ ನೀವು ಕಾಸು ಯಾರು ಹೇಳಿದ್ರು, ಎಷ್ಟು ಇಸ್ಕೊಂಡ್ರು ಅನ್ನೋದು ಭ್ರಷ್ಟಾಚಾರ. ದಲ್ಲಾಳಿ ಅವ್ರು ಏನಂತ ನಾನು ಹೇಗಾಗುತ್ತೋ ಈಗ ಇವ್ರಿಗೆ ಫೈಲ್ ಸರ್, ಈಗ ಅವರೇ ಯಾರೋ ಒಬ್ರು ನೇರವಾಗಿ ಬಂದು ಫೈಲ್ ಕೊಟ್ಟು ನಮ್ಗೆ ಕೆಲಸ ಮಾಡಿಸ್ಕೊಡಿ ಅಂತ ಅಂದ್ರೆ ಅವ್ರ ಕೆಲಸಗಳೇ ಆಗ್ತಾ ಇಲ್ಲ. ಹಲವಾರು ಜನ ಇರ್ತಾರೆ ವೈಯಕ್ತಿಕ ಕೆಲಸ ಏನು ಅದಕ್ಕೇನೆ. ಆಮೇಲೆ ಈ ತರ ಪೆಂಡೆನ್ಸಿನೂ ಕೂಡ ಇವು ರಾಜ್ಯದ ಸಮಸ್ಯೆ. ಇಲ್ಲ ತಾಲೂಕು ಸಮಸ್ಯೆ ಇದೆ ಸರ್. ಇದು ಹೇಳಿ ಸರ್, ತಾಲೂಕು ಸಮಸ್ಯೆ ಅಂದ್ರೆ ಎಲ್ಲ ಕಡೆ ನಡೀತಾರೋ ಸಮಸ್ಯೆ. ಇದು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಅಲ್ಲ ಸರ್, ಈಗ ನಾನು ಸುಮ್ಮನೆ ಕೊಟ್ಟಿದ್ದಾರೆ. ಈ ರೈತರು ಹಿಂಗೆ ಆಯ್ತು ಸ್ವಾಮಿ, ಅರ್ಜಿ ಕೊಟ್ಟಿದ್ದ, ಮಾಡ್ಲಿಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳಿ. ನಮಸ್ಕಾರ. ಇವತ್ತು ಲೆಕ್ಕೇನಹಳ್ಳಿ ಗ್ರಾಮ, ಕುದೂರು ಹೋಬಳಿ, ಮಾಗಡಿ ತಾಲೂಕು. ಸುಮಾರು ಆಲ್ರೆಡಿ 2.5 ಲಕ್ಷ ರೂಪಾಯಿ ಪೈಪ್ ತಂದು ಮನೇಲಿ ಮಾಡಿಕೊಂಡಿದ್ದಾರೆ ರೈತರು. ತೋಟಕ್ಕೆ ಕೃಷಿ ಮಾಡೋದಕ್ಕೆ ಇವ್ರು ಪಕ್ಕದ ಜಮೀನವರು ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಹತ್ರ ಸುಮಾರು ಸಲ ಬಂದು ಇದು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡ್ತಾರೆ ಸರ್, ಇದೆಲ್ಲ ಮಾಡಿ. ನಾನು ಒಂದು ಸರ್, ಈಗ ರೈತರು ಬಂದು ಕುದ್ದೂರು ಲೆಕ್ಕನಹಳ್ಳಿ ಮಾಡಿದವರು, ಇವರು ಜಮೀನ ಸುಮಾರು 2 ಎಕರೆ 2,000 ಅಡಿಕೆ ಮರ ಇದ್ದಾವೆ. ಸೊ ಅಲ್ಲಿಂದ ಒಂದು ಭಾಗದಿಂದ ಇನ್ನೊಂದು ಭಾಗ ಪೈಪ್ ಹಾಕೊಂಡು ಹೋಗಿ ಬಿಡ್ತಿಲ್ಲ. ಇವರು KB ಸಿದ್ದರಾಜು ಅಂತ ಕಾಂಟ್ರಾಕ್ಟರ್ ಆರ್ಡರ್ ಮಾಡಿ ಸುಮಾರು 8ನೇ ಎಲ್ರಿ ಇದು ಅವ್ರು 1,20,000 ಈಗ ಅವರು ಕೇಳಿ ಅವ್ರು ಏನ್ ಹೇಳೋದು ಅವ್ರು ಕೇಳಿ ನೀವು ಹೋಗ್ಬೇಕು ಸ್ಪಾಟ್ಗೆ. ಈಗ ಅವ್ರು ಹೇಳೋದು ಏನು ಅಂತಂದ್ರೆ ಕೇಳಿ ಇಲ್ಲಿ ಕೇಳಿ ಅವ್ರ ಜಮೀನಿದು, ಅವ್ನು ಈ ಕಡೆ ಹಿಂಗ್ ಬಂದು ತಗೊಂಡು ಹೋಗ್ಲಿ ಅಂತ ಅವ್ನು ಹೇಳ್ತಾರೆ. ಅವರು ಇಲ್ಲಿ ರಿಪೋರ್ಟ್ ತಿಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು, ನಾವ್ ಹೇಳ್ತಿರೋ ಬದ ಎಲ್ಲ ನಾವು ನಮ್ಗೆ ಸಮಸ್ಯೆ ಇಲ್ಲ. ಯಾವುದೋ ಒಂದು ಭಾಗದಲ್ಲಿ ಬಿಲ್ಕುಲ್ ಬಿಡೋದಿಲ್ಲ. ಈ ವಿಚಾರ ಒಂದು ಅರ್ಜಿ ಕೊಟ್ಟಿರೋ ಸಾಹೇಬ್ರಿಗೆ ನಾನೇ ಖುದ್ದಾಗಿ ಬಂದು 3-4 ಸಾವಿರ ಕೊಟ್ಟಿದ್ದೇನೆ. 1 ವರ್ಷ ಆಗ್ತಾ ಮಾಡಿ. ಹೊಸ ಕಾನೂನು ಹೇಳ್ಬಿಟ್ಟು ಅವ್ರಿಗೆ ಇನ್ನೊಂದು ಎಲ್ಲರಿಗೂ ಮಂದಿರ ಮುಟ್ಬೇಡಿ ನೀವು. ಅವ್ರು ಏನೋ ಮಾತಾಡಕ್ಕಾಗಲ್ಲ, ಜಸ್ಟಿಫಿಕೇಶನ್ ಕೊಡ್ಬೇಕು ಅವರು. ಸಮಾಧಾನ ಮಾತಾಡಿ ಸರ್. ಈಗ ಕೇಳಿ, ಈಗ ಹೊಸ ಕಾನೂನು ಹುಡುಕ್ಬೇಡಿ, ಹೊಸ ಕಾನೂನು ಹುಡುಕಲ್ಲ. ನಾವು ಏನ್ ಹೇಳ್ತೀವಿ ಕೇಳಿ. ರೈತರಿಗೆ ಜಮೀನಲ್ಲಿ ಪೈಪ್ ಮಾತಾಡಬಾರ್ದು ಅಂತ ಜನಗಳು ನಾವೇ ಬಂದಿದ್ದೀವಿ. ನನ್ಗೊಂದಿದೆ, ನಾವಿವತ್ತು ಶಾಸಕರದ್ದು ಆರಾಮ ಮಾತಾಡ್ಕೊಂಡು ಹೋಗ್ಬೇಕಂತ ನಾನು ಆ ಸೆನ್ಸಲ್ ಇದ್ದೀನಿ, ಇರ್ಬೇಕು ನಾವು ಸೆನ್ಸಲ್. ಅವರು ಅಷ್ಟೇ ಬಂದವರು ನಾವು ಯಾವ ರೈತರುಗಳ ಮತ್ತೆ ಅದು ಬೆಂಕಿ ಹಚ್ಚುವಂತ ಕಾನೂನು ಇದೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ಬಿಟ್ರೆ ಗೊತ್ತಿರಲ್ಲ ರೈತರಿಗೆ ಹೆಂಗೋ ಅನುಸಂಧಾನ ಮಾಡ್ಕೊಂಡು ಮಾತಾಡ್ತಾರೆ. ಈ ಬೆಂಕಿ ಹಚ್ಚೋ ಕಾನೂನು ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ರೈತ ಕಾನೂನು ಹೇಳ್ದೆ ಏನೇನ್ ಮಾಡ್ತಾರೆ, ಕಾನೂನಾಗೆ ಮಾಡ್ಬೇಕಲ್ಲ. ಅವಾಗ ಯಾಕೆ ಹೇಳಿಲ್ಲ? ನಿಮ್ಮ VARIಗಳು ಏನ್ ಮಾಡಿದ್ದಾರೆ? ನಿಮ್ಮ VARIಗಳು ಸರ್ ಒಂದು ನಿಮಿಷ
ಈಗ ನೀವು ಹೇಳ್ತಾ ಇದ್ದೀರಾ ಕಾನೂನು ಕರೆಕ್ಟ್, ನಿಮ್ಮ ಕಾನೂನು ಕರೆಕ್ಟ್. ಯಾವಾಗದು VARIಗಳು ಗೊತ್ತಿರ್ಲಿಲ್ವಾ ಈ ಕಾನೂನು ಅವ್ರು ಕೇಳಿದಾಗ ಈ ರೀತಿಯಾಗಿ ನಾವು ಪೈಪ್ ಲೈನ್ ತಗೋತೀವಿ ಅಂತಾದ್ರೆ ಅವ್ರು ಬರಿಬೇಕಿತ್ತು. ಈ ರೀತಿ ಹೌದು ಸರ್, ರೈತರಿಗೆ ಗೊತ್ತಾಗಲ್ಲ, ಅವ್ರು ಕೇಳಿದಾಗ ನೀವು ಅವ್ರು ಕೊಡ್ಬೇಕಿತ್ತು. ಇದ್ರಲ್ಲಿ ತಪ್ಪಲ್ಲಿ ನೋಡುದು ಅಧಿಕಾರಿಗಳನ್ನ. ನಾವು ಅದನ್ನೇ ಕೇಳ್ತಾ ಇರೋದು. ಈ ಸಂದರ್ಭದಲ್ಲಿ ನೀವು ಸಡನ್ ಆಗಿ ಹೇಳಿದಾಗ ರೈತರಿಗೆ ಶಾಕ್ ಆಗ್ಬಿಡುತ್ತೆ. ಈಗ ಇಷ್ಟು ದಿನ ಹೆಂಗೋ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೊಸದನ್ನ ಹೇಳಿ ಎಲ್ಲರೂ ನೋಡಿ, ರೈತರಿಗೆ ತಂದಿ ಕೊಟ್ಟ ಚಾಕ್ ಮಾಡ್ತಾರೆ. ಹೌದು ಸರ್, ಈ ತರ ಕಾನೂನು ನಾವು ಈ ತರದ್ದಲ್ಲ. ಕಾನೂನು ಇರ್ಲಿಲ್ಲ. ಕೋಆರ್ಡಿನೇಷನ್ ಕಾನೂನು ಆಚೆ ಬಂದಿದೆ. ಇವ್ರು ಅದನ್ನ ಕೊಟ್ಟಿದ್ದಾರೆ, ಮಾಡ್ಬೇಕಿತ್ತು, ಇಂಪ್ಲಿಮೆಂಟ್ ಮಾಡಿಸ್ಬೇಕಿತ್ತು ನಿಮ್ಮ ಅಧಿಕಾರಿಗಳಿಗೆ ಹೇಳಿ. ಸುಮ್ಮನೆ ಹೇಳೋದು ಅದು ನೋಡಿ, ಆತರ ಹೇಳ್ಬಾರ್ದು. ಅಲ್ಲ, ನಾವು ಕೂಲಾಗಿ ಇಟ್ಟಿದ್ದಾರೆ. ನಾನು ಎಷ್ಟು ತರ ಈಗ ನೋಡ್ರಿ, ಒಂದ್ ನಿಮಿಷ. ಈಗ ಎಸ್ ಅವ್ರೆ, ಈಗ ಒಂದೇ ನಾನು ಹೇಳೋದು ಏನಂದ್ರೆ, ಕಾನೂನು ಇದ್ರೆ ನಿಂತ್ಕೊಂಡು ನೀವೇ ಓಡಿಸಿ, ಇಲ್ಲದೆ ಏನಾದ್ರು ಅನುಕೂಲ ಮಾಡಿಸಿದ್ರೆ ಅನುಕೂಲ ಮಾಡಿಸಿದ್ರೆ ಅವ್ರ ಹತ್ರ ಬಂದಿರೋದು ಅನುಕೂಲ ಆಗಲ್ಲ. ಅವ್ರು ಯಾಕಂದ್ರೆ ಅನುಕೂಲ ಮಾಡಿಸಿ ಅವ್ರು ಹೇಳೋದಕ್ಕೆ ಏನೋ ಆಮೇಲೆ ಅದನ್ನ ಬಳಸೋದು ಬೇಡ, ಅನುಕೂಲ ಮಾಡ್ತಾರೆ. ಆಮೇಲೆ ನಾವು ಬಂದಿರೋದೇನೋ ನಾವು ಅದು ಬಿಡಿ ಸರ್, ಅದು ಬಿಡಿ ಸರ್, ಅದು ಬಿಡಿ ಸರ್, ಅದು ಎಲೆಕ್ಷನ್ ಬಿಟ್ಬಿಡಿ ಅದು. ಅಲ್ಲ, ಬಿಟ್ಬಿಡಿ ಅದು, ಅದು ಬಿಡಿ ಸರ್, ಅದು ಬಿಡಿ. ರೈತರ ಪರ ಕಾನೂನು ಇರ್ಬೇಕು, ರೈತರ ಪರ ಕಾನೂನು ಇರ್ಬೇಕು. ಅದು ಬಿಡಿ, ಅದು ಬೇಡ ನಮ್ಗೆ. ರೈತರ ಪರ ಇರ್ಬೇಕು ಕಾನೂನು, ರೈತರ ಪರವಾಗಿ ಇರ್ಬೇಕು ಅಷ್ಟೇ. ಜನರ ಮುಂದೆ ಈಗ ನೀವು ಕಾನೂನು ಪರವಾಗಿ ಮಾಡಿ ಅಂತ ಹೇಳಿದ್ದೀರಾ. ಸ್ವಲ್ಪ ಹೇಳಿ ಸರ್, ಒಂದು ನಿಮಿಷ. ನಾನೇ ನೀವು ಕಾನೂನು ಪರವಾಗಿ ಮಾಡಿ ಅಂತ ಹೇಳಿದ್ದೀರಾ. ನಾವು ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಎಂಡರ್ಮೆಂಟ್ ಇದು ಕಾನೂನೆಲ್ಲ ಮಾನವೀಯತೆ ದೃಷ್ಟಿಯಿಂದ ಅವನೇನಾದ್ರೂ ಅಡಿಕೆ ಹಾಕೊಂಡವನೆ, ಅವನೇನು ಹೇಳ್ತಾನೆ ಅಂದ್ರೆ ಮಧ್ಯ ಹುಡ್ಕೊಂಡು ಅಡಿಕೆಗಳೆಲ್ಲ ಬೇರೆ ಬಿಟ್ಬಿಡ್ತವೆ, ನನ್ಗೆ ತೊಂದರೆ ಆಯ್ತು ಅಂತ ಅವ್ನು ಹೇಳೋದು. ಸೈಡಲ್ಲಿ ತಗೊಂಡೋಗಿ ಅಂತ ಅವ್ನು ಹೇಳೋದು. ಪ್ರೂಫ್ ತೋರ್ತೀನಿ, ಅಲ್ಲಿ ಅಡಿಕೆ ಇಲ್ಲ, ಅಡಿಕೆ ಜಸ್ಟ್ 50 ಮೀಟರ್ ಅಷ್ಟೇ ಇರೋದು ಅಡಿಕೆ. ಇನ್ನೆಲ್ಲ ಫುಲ್ ಬಯಲಿದೆ. ಒಂದ್ ತೆಂಗಿನ ಮರ, ಇನ್ನೊಂದು ತೆಂಗಿನ ಮರ ಇದು ಅವ್ರ ಕಡೆ ಯಾರು ಬಂದು ಹೇಳಿಲ್ಲ, ಇದುವರೆಗೂ ಬಂದು ಹೇಳಿಲ್ಲ. ನಾನು MLA ಆದಾಗಿಂದ 50 ಮೀಟಿಂಗ್ ಮಾಡಿದ್ದೀನಿ, ಯಾವತ್ತೂ ಅವ್ರು ಮಾಡಲ್ಲ ಅಂತ ನಾನು ಮೀಟಿಂಗ್ ಮಾಡಿದ್ದೆ. ಒಂದು ಟೈಮ್ ಬಂದು ಕೆಲಸ ಮಾಡ್ತೀನಿ. ಈ ಬೇಳೆ ಹೇಳೋದು ಇನ್ನೇನು ಹೇಳಿ ಸರ್, ತಗೊಳ್ಳಿ. ನೀವೇ ಹೇಳ್ಬಿಡ್ರಿ. ಪಂಚಾಯತಿ ರೆಕಾರ್ಡ್ ರೂಮ್ ನಟೇಶ್ ಮತ್ತು ರಾಜು ಹೇಳಿ ರೆಕಾರ್ಡ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಅವರು DT ಅವರು ಗಮನ ತಂದಿದ್ದೀವಿ. ತಂದರೂ ಸಹ ನಟೇಶ ರವಿ ರವಿ ಮತ್ತೆ ನಟೇಶ್ ಕಮ್ಮಿ ಸೌಂಡ್ ಮಾಡಿ ಕಳಿಸಿ. ಮೇನ್ ಪೇಜು ದುಡ್ಡಿದ್ದ ವಿಷಯನ ಮಾಡಿ ಏನಿದು ಅದಕ್ಕೆ ನೀವು ಪ್ರಶ್ನೆ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು ಸರ್. ಇವ್ರಿಗೆ ಹೆಂಗೆ ಸಮಸ್ಕೊಂಡು ಆಮೇಲೆ ನೀವು ಪ್ರಶ್ನೆ ಮಾಡೋರಿಗೆ ತಗೊಂಡ್ಬಿಟ್ರೆ ಹಿಂಗೆ ಇಟ್ಬಿಡ್ತಾರೆ. ನಾವು ಎಲ್ಲಿ ಹೇಳ್ಬೇಕು ಅವ್ರಿಗೆಲ್ಲ ಹೇಳಿದ್ದೀವಿ, ನೋಡಿರ್ಬೇಕಲ್ಲ ಮೀಡಿಯಾಗಳು. ಅದನ್ನ ರಿಪೋರ್ಟ್ ಮಾಡಿ ಹೇಳಿದ್ದೀನಿ. ಒಟ್ಟು ನಾವು ಎಲ್ಲಿ ಹೇಳ್ಬೇಕು ಹೇಳ್ತೀವಿ, ನಮ್ಗೆ ಕೆಲಸ ಆಗಬೇಕು ಅಷ್ಟೇ ಇಂಪಾರ್ಟೆಂಟು. ನಾವು ಅವ್ರಿಗೆ ಹೇಳಿದ್ದೀವಿ ಕಾನೂನು ಬದ್ಧವಾಗಿ ಮಾಡಿ, ಇಲ್ಲಾಂದ್ರೆ ಕಾನೂನು ಬದ್ಧವಾಗಿಲ್ಲ ಅಂದ್ರೆ ಎಂಡರ್ಮೆಂಟ್ ಕೊಡ್ಬೇಕು, ಚಾಲೆಂಜ್ ಮಾಡಬೇಕು. ಲಂಚದ ವಿಚಾರಕ್ಕೆ ರಿಸೀವ್ ಮಾಡೋದು ನೋಟಿಸ್ ಕೊಡಿ ಸರ್. ಫೋನ್ ಮಾಡಿ ಅಲ್ಲ, ಇವ್ನು ನೋಟಿಸ್ ಕೊಟ್ಟು ಕಾರ್ಯಕ್ರಮ ಏನು ಕೇಳಿ, ಇವನ ಮೇಲೆ ಕ್ರಮ ತಗೊಳ್ಳಿ. ಒಂದು ಯಾಕೆ ನೋಟಿಸ್ ಕೊಟ್ಟು ಕಾರ್ಯಕ್ರಮ ಏನು ಕೇಳ್ತೀನಿ. ಜೆರಾಕ್ಸ್ ಮಾಡಿ ಮಾಡ್ಕೊಡು.
ಹಾಂ ತಗೊಳ್ಳಿ. ನೋಡಿ ಯಾವುದೋ ಒಂದು ಅಂಚೆ ಪ್ರಕರಣ ಇದೆ, ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡೋರು ನಿಮ್ಮ ADT ಡೆಪ್ಟಿ ತಹಸೀಲ್ದಾರ್ ಅವ್ರ ಗಮನಕ್ಕೆ ಬಂದಿದ್ದೀವಿ, 1 ವರ್ಷ ಆಗಿದೆ. ಕೆಲಸ ಆಗಿಲ್ಲ. ನೋಡಿ ವಿಚಾರ ಪ್ರಶ್ನೆ ಅಲ್ಲ ಸರ್, ನೇರ ಫೋನ್ ಪೇ ಹಣ ಹಾಕಿಸ್ಕೊತವ್ರೆ. ಕೆಲಸ ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡೋರು ರವಿ, ನಟೇಶ, ನಟೇಶ್ ನಟೇಶ್ ಮತ್ತೆ ರಾಜು ಅಂತ ಹೇಳಿ ಇವರು DT ಅವ್ರಿಗೆ ನಾವು ಕೊಡಿ ಅಂತ ಹೇಳಿದ್ವಾ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ದುಡ್ಡು ವಾಪಸ್ ಕೊಡ್ತೀವಿ, ಇನ್ನೂ ಕ್ರಮ ಇಲ್ಲ ಅವ್ರ ಮೇಲೆ. ಗ್ರಾಮ ಸಹಾಯಕರು ಹಣ ಇಸ್ಕೊಂಡಿದ್ದಾರೆ. ಇವರು ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡೋರು ಚಿತ್ರಯ್ಯ ಒಂದು ದಾಖಲೆ ಕೊಡಕ್ಕೆ ಅರ್ಜಿ ಮಾಡಿದ್ದಾರೆ. ಅರ್ಜಿ ಕೊಟ್ಟು ಜಾಸ್ತಿ ದಿನ ಆಗಲ್ಲ, ಲಾಸ್ಟಿಗೆ ದುಡ್ಡು ಹಾಕಿಸ್ಕೊಂಡಿದ್ದಾರೆ. ದುಡ್ಡು ಹಾಕಿಸ್ಕೊಂಡು ಇನ್ನೂ ದಾಖಲೆ ಕೊಟ್ಟಿಲ್ಲ ಅವರಿಗೆ. ನೀವು ಅವ್ರ ಗಮನಕ್ಕೆ ತಂದಿದ್ದೀರಲ್ಲ ಡೆಪ್ಟಿ ತಂದು ಅಲ್ಲಿ ಹೇಳ್ಬಿಟ್ಟು ಹೋಗಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಹಾಕ್ತಿಲ್ಲ. ಫೋನಲ್ಲಿ ಮಾತಾಡಿದಾರೆ ಅವ್ರಿಗೆ ಮಾಡಿದ್ದಾರೆ, ಮತ್ತೆ ಲೈವ್ ಮಾಡಿದ್ದೀವಿ ಹೇಳಿದ್ದಾರೆ. ಸರ್ ಅವ್ರ ಗಮನಕ್ಕೆ ತಂದು ಲೈವ್ ಮಾಡಿ ಹೇಳಿದೀವಿ, ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿ. ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲ, ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ತೀನಿ. ದಾಖಲೆ ಕೊಡ್ಸಿದ್ರು ಏನಪ್ಪ? ದಾಖಲೆ ಲೈವಲ್ಲಿ ಹೇಳಿದಾರ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಲೈವಲ್ಲಿ ಹೇಳಿದ್ರು. ಕ್ರಮ ತಗೊಳ್ಳಿ. ಸಸ್ಪೆಂಡ್ ಆಗಬೇಕು ಇವನು. ಇದು ಸರ್ ಯಾಕೆ ದಳ್ಳಾಳಿ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಇನ್ನೊಂದು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿಗಳು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಕಡ್ಡಾಯವಾಗಿ ID ಕಾರ್ಡ್ ಧರಿಸಿರ್ಬೇಕು. ID ಕಾರ್ಡ್ ಇಲ್ಲದೆ ಇರೋನೆಲ್ಲ ದಳ್ಳಾಳಿದೆ ನಮ್ಮ ಪ್ರಕಾರ. ಯಾಕಂದ್ರೆ ಅದಕ್ಕೆ ಕಾರಣ ತಾನೆ ಯಾವ್ರ ಹತ್ರ ಬಂದು ಮಾತಾಡಬೇಕು. ಈಗ ರೈತ ಬರ್ತಾನೆ, ಸಾರ್ವಜನಿಕರು ಬರ್ತಾರೆ, ಯಾವ ಅಧಿಕಾರಿ ಹತ್ರ ಹೋಗಿ ಮಾತಾಡಬೇಕು, ಅವ್ರ ಸಮಸ್ಯೆ ಯಾರ ಹತ್ರ ಕೇಳ್ಕೋಬೇಕು ಅನ್ನೋದಕ್ಕೆ ID ಕಾರ್ಡ್ ಮಾಡಿಸಿರೋದು. ಅವ್ರ ಮೇಜಿನ ಮೇಲೆ ಪದನಾಮ ಇರಬೇಕು, ಇಂಥವ್ರು ಇಂಥ ಕೆಲಸ ಮಾಡ್ತಾನೆ ಅಂತ. ಇವತ್ತು ಇಲ್ಲೇನೆ ಅವ್ರು ನೋಡಿ DT ID ಕಾರ್ಡೇ ಇಲ್ಲ, ಅವ್ರು ನೋಡಿ ಜೋಬಲ್ಲಿ ಹಿಡ್ಕತಾರೆ. ಇವರು ಸಿಬ್ಬಂದಿ ಅನ್ಸುತ್ತೆ. ಇವರು ಸಿಬ್ಬಂದಿ ಒಬ್ಬರೇ ಒಬ್ರು. ನಾವ್ ಇವ್ರನ್ನ ಅಧಿಕಾರಿ ಅನ್ಕೋಬೇಕಾ, ಸಿಬ್ಬಂದಿ ಅನ್ಕೋಬೇಕಾ, ದಳ್ಳಾಳಿ ಅನ್ಕೋಬೇಕಾ? ಹಾಗಾಗಿ ನಾವು ದಳ್ಳಾಳಿ ಅನ್ನೋ ವಿಚಾರ ಯಾಕೆ ಬಂತು ಅಂದ್ರೆ, ಇಂಥವ್ರಿಂದ ಯಾರ್ಯಾರು ಈ ತರ ID ಕಾರ್ಡ್ ಹಾಕಿಲ್ಲ ಯಾರು ಡಿಫ್ರೆನ್ಶಿಯೇಟ್ ಮಾಡೋದು. ವಿಜಿಲೆನ್ಸ್ ಇದೆ, ಕಡ್ಡಾಯ ಅದು. ಒಬ್ಬರೇ ಒಬ್ರು ಸರ್ಕಾರಿ ಅಧಿಕಾರಿ ಹಾಕಕ್ಕಾಗ್ತಾ ಇಲ್ಲ. ಅವಮಾನನ ಇದನ್ನ ನಾವು ಕೇಳ್ತಾ ಇರುವಂತದ್ದು. ಇದು ಸಹ ದಳ್ಳಾಳಿ ವಿಚಾರ ಪ್ರಸ್ತಾಪ ಮಾಡ್ತಾನೆ ಇದ್ರಿ ನೀವು, ಇವರೇ ದಳ್ಳಾಳಿಗಳು ಅಂತ ನಮ್ಮ ಯಾವ್ದಾದ್ರು ಪ್ರಮುಖವಾಗಿ ಒಂದು 2 ಜನ ಇಲ್ಲಿ ಸರ್ ಈ ಕಚೇರಿಯಲ್ಲಿ ಇಲ್ಲಿ ಸುಮಾರು ಜನ ಖಾಸಗಿ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅದು ಕೇಳಿ ಸರ್ ಅದು ಕೇಳಿ. ಗುರು ಸರ್, ಒಂದನೇ ತಿಂಗಳಲ್ಲಿ ಖಾತೆ ವಜಾ ಮಾಡ್ತಾರೆ. ದೊಡ್ಡ ಹೆಂಡತಿ ಮಕ್ಕಳು ಮಾತ್ರ ಪೋತಿ ಖಾತೆಗೆ ಹಾಕೊಂಡಿದ್ದಾರೆ ಅಂತ 2 ತಿಂಗಳು ಬಿಟ್ಕೊಂಡು ಮತ್ತೆ ಚೆಕ್ ಲಿಸ್ಟ್ ಹಾಕೊಂಡು ದೊಡ್ಡ ಹೆಂಡತಿ ಮಕ್ಕಳಿಗೆ ಪೋತಿ ಖಾತೆ ಮಾಡ್ತಾರೆ ಸರ್. ಚಿಕ್ಕ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇವ್ರು ರೈಟ್ಸ್ ಇದೆ 2 ಸಲ ಪೋತಿ ಖಾತೆ ಚೆಕ್ ಲಿಸ್ಟ್ ಮಾಡಕ್ಕೆ. ಇವ್ರು ವಜಾ ಮಾಡಿದ್ರೆ AC ಸರ್ಗೆ ಹೋಗ್ಬೇಕು ನಾವು ವಕೀಲು. ಇವ್ರು ಹೆಂಗ್ ಮಾಡ್ತಾರೆ? ಅವ್ರು ಕೇಳಿ, ಕಾನೂನು ಮಾತಾಡ್ತಾರೆ ಇಷ್ಟೊತ್ತು AC ಸಾಹೇಬ್ರು. ನನ್ನ ಮೇಲೆ FIR ಮಾಡಿಸಿದ್ದಾರೆ ಸರ್. ನಾನು ಹೈಕೋರ್ಟ್ ಹೋಗಿ ಸ್ಟೇ ತಗೊಂಡ್ಬಂದಿದ್ದೀನಿ. ನಂಗೆ ಬಹಳ ಟಾರ್ಚರ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಇಲ್ಲ, ಈಗ ಶಾಸಕರಿದ್ದಾರೆ, ಅವ್ರ ಮುಂದೆ ಹೇಳಿ. ಇದು ನೋಡಿ ಸರ್, ರೆಕಾರ್ಡ್ ರೂಮಲ್ಲಿ ಕೊಡ್ತಿಕ್ಕಿಲ್ಲ, ಇವ್ರು ಈ ಆಫೀಸ್ಲಾಗಿಂದ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋ ಪರ್ಸನ್ ಮೇಲೆ FIR ಮಾಡಿಸಿದ್ದಾರೆ. CCTV ಇದೆ ತಾನೆ, ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಿದೆ ತಾನೆ, ಯಾಕೆ ಹೋಗಿ ಕೊಡ್ತಿಕ್ಕಿಲ್ಲ ಹೆಸರು ಹಾಕಿಲ್ಲ ಅದರಲ್ಲಿ? FIR ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ, FIR ಮಾಡ್ಸಕ್ಕೆ ಗೊತ್ತಿಲ್ಲ ನೋಡಿ ಸರ್, ಕೇಸ್ ನಂಬರ್ 2 ಬೇರೆ, ಆದೇಶನೇ ಬೇರೆ. ಇದು ಮಾಡೋದು ವೈದ್ಯರು ಹೆಂಗ್ ಹೋಗ್ಬೇಕು ಸರ್? ಯಾವ ಆದೇಶದ ಮೇಲೆ ಅವ್ರ ಮೇಲೆ ಕೊಡಬೇಕು? 2 ಕೇಸ್ ನಂಬರ್ ಆಗಿನ ಯಾರು ಕೊಡ್ತೀರಾ ಅವ್ರ ಹೆಸರೇ ಕೊಟ್ಬಿಟ್ಟು ಮಾಡ್ಬೇಕು. ಜವಾಬ್ದಾರಿ ಜವಾಬ್ದಾರಿ ರೋಡ್ ಮೇಲೆ FIR ಮಾಡಿಸ್ಬೇಕು. ತುಂಬಾ ಅವಮಾನ ಆಗಿದೆ ಸರ್. ನಮ್ಮನ್ನು ಮರ್ಯಾದೆ ಅಲ್ಲ ರೀ, ಖಾತೆದ ಹೇಳ್ರಿ, ಓದಿ ಖಾತೆ ಆಯ್ತು, ಅದೆಲ್ಲ ಬಿಡಿ. ನೋಡಿ ಸರ್, ಹಳೆ ತಹಶೀಲ್ದಾರ್ ವಜಾ ಮಾಡ್ಕೊಂಡು ಹೋಗ್ತಾರೆ ಸಿವಿಲ್ ಕೋರ್ಟ್ ಇವ್ರು ಅದನ್ನೇ ಆರ್ಡರ್ ಮಾಡ್ಬಿಟ್ಟು ಕೋತಿ ಖಾತೆ ಮಾಡ್ತಾರೆ. ಇವ್ರಿಗೆ ಹೆಂಗ್ ಸರ್ ರೈಟ್ಸ್ ಇದೆ? AC ಅವ್ರು ಮಾಡ್ಬೇಕು, ಇವ್ರು ಹೆಂಗ್ ಸರ್ ಮಾಡ್ತಾರೆ?
ಕೇಳಿ ಸರ್ ಎ ಸಿ ಅವ್ರಿಗೆ ಇಲ್ಲ ಗೊತ್ತಿಲ್ವಾ ಕೇಳಿ. ಸರ್ ಎ ಸಿ ಸರ್ ಆಗಿದ್ದಂಗೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಲೆಟರ್ ಇದೆ ಸರ್. ಅವ್ರು ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಎ ಸಿ ಇವರಿಂದ ಬಂದಿದೆ ಸರ್, ಯಾರೋ ಆರ್ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ನಿಮ್ಲಾಗಿನೂ ಬಂದಿದೆ. ಮೊನ್ನೆ ನಾನು ಬಂದು ನಿಮ್ಮ ಹತ್ರ ಮಾತಾಡಿದೆ, ನಿಮ್ಮ ಸಿ ಎಗೆ ಹೇಳ್ಬಿಟ್ಟು ನಂಬರ್ ಕಳ್ಸ್ಕೊಂಡ್ರಿ, ಬಟ್ ಅದು ಏನೂ ಆಗಿಲ್ಲ ಸರ್. ನಿಮ್ಲಾಗಿನ ಪೆಂಡಿಂಗ್ ಇದೆ ಸರ್. ಅವ್ರ ಮೇಲೆ ಶಿಸ್ತು ಇದು ತಗೊಂಡು ನಮ್ಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಆರ್ ಸಿಯಿಂದ. ನೀವು ಯಾವುದೂ ಕೊಟ್ಟಿಲ್ಲ ಸರ್. ಇವ್ರ ಪಾಪ ಅಡ್ವೊಕೇಟು ಒಂದು ಸ್ವಲ್ಪ ತಿಳ್ಕೊಂಡಿದ್ದಾರೆ. ನಿಮ್ಮ ಕಾನೂನು ಬುಕ್ ಎಲ್ಲ ಅವ್ರಿಗೆ ತೋರಿಸಬೇಕಾದ್ರೆ ಸರ್ ಕೆ ಸಿ ಎಸ್ ನಿಯಮ ಉಲ್ಲಂಘನೆ ಮಾಡ್ಬಿಟ್ಟು 3 ವರ್ಷ 5 ವರ್ಷ 7 ವರ್ಷ ಕೆಲಸ ಮಾಡಬಾರ್ದು ಅಂತ ಇದೆ ಸರ್. ಎಲ್ಲ 7 ವರ್ಷ 8 ವರ್ಷ 10 ವರ್ಷ ಇದ್ದಾರೆ. ಇದೇ ತಾಲೂಕು ಕಚೇರಿನಲ್ಲಿ ಕೆಲಸ ಮಾಡಿರೋದು ಸರ್. ಮನೆ ಕಳಿಸ್ತೀವಿ ನಾವು. ಈಗ ಹೇಳಿಲ್ವಾ ನೀವು ಮಾಡಿದ್ಕೆ ನಾನು ಯಾಕೆ ಕರೆದ ಇಲ್ಲಿ? ನನಗೆ ಗೊತ್ತಾಗಬೇಕಲ್ಲ ಇಲ್ಲೇ ನಡೀತಾ ಇದೆ ಅಂತ. ನನಗೂ ಐಡಿಯಾ ಬರ್ಬೇಕಲ್ಲ. ಈಗ ನಾನು ಬೆಳಿಗ್ಗೆ ನೋಡಕ್ಕೆ ನನ್ನ ಕೈಲಿ ಆಗಲ್ಲ. ಮತ್ತೆ ತಿಂಗಳು ಬಂದಿನಿ ಬರ್ತೀನಿ ಕರಿತೀನಿ ಕೇಳ್ತೀನಿ. ಯಾರ ಬಂದು ಕೇಳ್ದಂಗ ನನಗೆ ಗೊತ್ತಾಗದ ಏನೇನಾಗದೆ ಅಂತ ಅನುಭವಿಸ್ತಾರೆ ಅವರು. ಪ್ರತಿಭಟನೆ ಮಾಡ್ಬೇಕಂತ ಹೇಳಿಲ್ವಾ? ಪ್ರತಿಭಟನೆ ಮಾಡಿ. ಈಗ ನಾನೇನು ಕರೆದು ಕೇಳ್ದೆ ಹೋದ್ರೆ ಇದೇನೋ ಬಗೆಹರಿಸಿರ್ಲಿಲ್ಲ. ಸಾರ್ವಜನಿಕವಾಗಿ ಏನನ್ಸೋದು ಏನೋ ನಡೀತದಪ್ಪ ಅಲ್ಲಿ MLA ಶಾಮಿಲ್ ಆಗೋನೇನೋ ಅಂತಕ್ಕಂಥ ಭಾವನೆ ಬರ್ತದೆ. ಒಂದು ಮಾತಿನ ಕೆಲಸ ಮಾಡಿದ್ರೆ ಬಿಡಿ ಸರ್. ಇದು ನೋಡಿ, ಇದೊಂದು ಕೆರೆ ಏನು ಏರಿನ ಹೊಡೆದು ಒತ್ತುವರಿ ಮಾಡಿದ್ದಾರೆ ಇಲ್ಲಿ ಕುದೂರಲ್ಲಿ. ಅದು ಇವ್ರಿಗೆಲ್ಲ ಗೊತ್ತು. ದೂರು ಎಷ್ಟು ಹೋಗಿ ಎಕ್ಸಿಕ್ಯೂಟ್ ಮಾಡ್ಬೇಕು, ಅವರು ಮಾಡ್ತಾ ಇಲ್ಲ. KSRTC ಬಸ್ ಸ್ಟ್ಯಾಂಡ್ ಅದಲ್ಲ ಅದರಿಂದ ಮುಂದಕ್ಕೆ ಟರ್ನಿಂಗ್ ಅಲ್ಲಿ ಕಟ್ಟೆ ಇದೆ. ಒಂದು ಕಟ್ಟೆದ ಯಾರು ಕಟ್ಟೆ ರಾಜ ಅದು ಆ ಕೇಸ ಇದು ಕಟ್ಟೆ ಇಲ್ಲ. ಸರ್ವೆ ಮಾಡಿಸಿದಾಗ ಈರುಳ್ಳಿ ಜಾಗ ಅಂತ ಬಂದೈತಲ್ಲ, ನೀವು ನಾಳೆ ಬಂದು ಕರೆಕ್ಟಾಗಿ ಕರೆಕ್ಟಾಗಿ ಸರ್ವೆ ಮಾಡ್ತಾರೆ. ಅವರು ಬನ್ನಿ ಸರ್, ಸ್ಪಂದಿಸಲ್ಲ ಅವ್ರಿಗೆ ಅಂತ ನಿಮ್ಗೊಬ್ರು ಓಟ್ ಹಾಕಿದವರು ಕ್ಯಾಂಪೇನ್ ಯಾರು ಸ್ವಲ್ಪ ಮಾತಾಡಬೇಡ ದಯವಿಟ್ಟು. ಸೌಂಡ್ ಕೇಳಿಸ್ತಾ ಇಲ್ಲ ಲೈವಲ್ಲಿ. ಇದು ಬರೆದವ್ರಲ್ಲ. ಈಗ ನಿಮ್ಮಿಂದಲೇ ಬರೆದವ್ರಲ್ಲ ಇವರು. ಇವರು ಬರೀದೇ ಹೋಗಿದ್ರೆ ನಿಮಗೆ ವಂಶ ಬರೀದೇ ಹೋಗಿದ್ರೆ ಭೌತಿಕದಲ್ಲಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ, ವಾಟ್ ಇಸ್ ಯುವರ್ ಕಾನೂನು ಏನಿರ್ತದೆ ಅಂತ ಹೇಳಿ. ಇದೆಯಾ ಸರ್ಕುಲರ್ ಮಾತ್ರ ಕೇಳಪ್ಪ ಗೊತ್ತಿದ್ರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಯಾರು ಮೊದಲನೇ ಹೆಂಡತಿ ಇರ್ತಾರೆ ನಾವು ಅವ್ರಿಗೆ ಮಾಡಬೇಕು. ಆ ಥರ ಏನಾರ ಸಿವಿಲ್ ಡಿಸ್ಪ್ಯೂಟಲ್ಲಿ ಎರಡನೇ ಹೆಂಡತಿ ಕ್ಲೈಮ್ ಮಾಡಬೇಕು. ಕಾನೂನು ಇರೋದು ಮೊದಲನೇ ಹೆಂಡತಿಗೆ ಮಾಡ್ಬೇಕು ನಾವು. ನಮ್ಗೆ ಅವರು ಪರ್ಮಿಷನ್ ತಗೊಂಡು ಎರಡನೇ ಹೆಂಡತಿ ಮಾಡ್ಕೊಂಡ್ರೆ ಚಾಲೆಂಜ್ ಸಿವಿಲ್ ಕೋರ್ಟ್ ಅಷ್ಟೇ. ಹೌದಲ್ಲ ಸರ್, ನೀವೇ ಹೇಳ್ತಿದ್ರೆ ಸರ್ ಒಂದೊಂದು ನಿಮಿಷ ಸಾಹೇಬ್ ಒಂದೊಂದು ಇಸ್ಕೊಳ್ತೀನಿ. ಏನು ವಂಶವೃಕ್ಷದಲ್ಲಿ ಇನ್ನೊಬ್ಬರು ಬಿಟ್ಟಿದ್ದಾರೆ ಅಂದ್ರೆ ಚಾಲೆಂಜಿಂದ ಸಿವಿಲ್ ಕೋರ್ಟ್ ಅಂತ ಹೇಳ್ತೀನಿ. ಸರ್ FIR ಮಾಡ್ತಾರಲ್ಲ ಸರ್, ನಾನು ಜಮೀನು ಕೊಂಡ್ಕೊಂಡಿರೋ ಅರ್ಜಿದಾರಲ್ಲ ಏನು ಇಲ್ಲ ಮಾಡಿದಾರಲ್ಲ ಸರ್. ನೋಡಿ ಸರ್ ಸರ್ ಈ ಸಮಸ್ಯೆಗಳ ಬಗ್ಗೆ ಎಲ್ಲ ಸರ್ಕಾರಕ್ಕೆ ನೋಡಿ ಸರ್, ರಾಜ್ಯಪಾಲ ತಹಶೀಲ್ದಾರ್ ಅವರು ನಾನು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬರ್ತೀನಿ ಸರ್. ಪ್ರೊಸೀಡಿಂಗ್ ಸ್ಟೇ ಟೆಂಪರೇಚರ್ ಮಾಡಿ ನೀವು ಕರೆಕ್ಟ್ ಆಗಿದ್ದು ಅವ್ರು ಸ್ಟ್ರೈಕ್ ಮಾಡಿದಾಗ ನೀವು ಅವ್ರ ಕ್ರಮ ತಗೋಬಹುದು. ನೀವು ಇಂಥವೆಲ್ಲ ವ್ಯವಹಾರಗಳು ಮಾಡ್ಬಿಟ್ಟು ಸ್ಟ್ರೈಕ್ ಮಾಡಿದ್ರು ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಒಂದ್ಸತಿ ಬಿಟ್ಟವ್ರೆ ನಾಳೆ ಬಂದು ಹೊಡಿತಾರೆ ಜನ.
ಚಪ್ಪಾಳೆ ಹೊಡೆದಿ. ಸರ್ ನಮಗೆ ಬಹಳ ನೋವಿದೆ ಸರ್. ಬಿಡಪ್ಪ, ಆಯ್ತು ಬಿಡು, ಬಿಡು, ಅದೇನು ಸರಿ ಮಾಡೋಣ. ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಮ್ಗೆ ಹಳೆ ಕ್ರಿಯಾಪತ್ರ ಅಂತ ಹಾಕಿದ್ರು ಮೆನ್ಷನ್ ನಾವು ಕೋತಿ ಕತೆ ಮಾಡ್ತಾರೆ. ಈಗ ಅದಕ್ಕೆ ಏನ್ ಮಾಡಿದೀನಿ ನಾನು, ಒಂದು ಕಂಪ್ಲೇಂಟ್ ಬಾಕ್ಸ್ ಇಡಬೇಕು ಅಂತ ಮಾಡಿದೀನಿ. ಆದ್ರೆ ಕಂಪ್ಲೇಂಟ್ ಬಾಕ್ಸ್ ಇಟ್ಟರೆ ನೀವು ಒಂದು ತಿಂಗಳು ಒಂದ್ಸರಿ ಓಪನ್ ಮಾಡ್ತೀವಿ, ನೀವು ಬರ್ಬೋದು. ಅವಾಗ ಯಾರು ಬೇಕಾದ್ರೂ ಬರ್ಬೋದು, ಸಾರ್ವಜನಿಕರೆಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಇದು ನಮ್ಗೆ ಸಾಕಾಗೋಗ್ಬಿಟ್ಟಿದೆ ಕೇಳಿ 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 ಇವರು ಇದೆಲ್ಲ ಕೇಳಿ. ಕಂಪ್ಲೇಂಟ್ ಬಾಕ್ಸ್ ಮಾಡ್ತಾ ಇದ್ದೀವಿ ನಾವು, ಒಂದು ಕಂಪ್ಲೇಂಟ್ ಬಾಕ್ಸ್ ಅದು ಹಾಕ್ಬಿಟ್ಟು ಹೋದ್ರೆ ಅವ್ರು ಓಪನ್ ಮಾಡ್ತಾರೆ, ಅದೆಲ್ಲ ಎಂಟ್ರಿ ಮಾಡ್ತಾರೆ. ಏನು ಕಂಪ್ಲೇಂಟ್ ಅದು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಅವರೇ ಉತ್ತರ ಕೊಡ್ಬೇಕಾಗ್ತದೆ. ಎಸ್ ಬರ್ಬೇಕು, ಅವರು ಕೂಡ ಉತ್ತರ ಕೊಡ್ತಾರೆ. ಸರ್ ನಾವು BF ಫಸ್ಟ್ ಬಂದು ಕೇರಳ ತಂದಾಗ ಕೆಲಸ ಮಾಡ್ತೀವಿ ಸರ್. 1 ವರ್ಷದಿಂದ ಓಡಾಡ್ತಾ ಇದೀವಿ. ಪಂಚಾಯತ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಯಾಕೆ ಬರ್ತಿಲ್ಲ ಅದೊಂದು ಬಗೆಹರಿಸ್ಕೊಡ್ತೀವಿ. ಅದೊಂದು ದೊಡ್ಡ ಸಮಸ್ಯೆ ಸರ್, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಸರ್ ಫಸ್ಟ್ ತಹಸೀಲ್ದಾರ್ ಅವ್ರ ಅಧೀನದಿಂದ ಬರೋಂತ ನೌಕರರಾಗ್ಲಿ ಅಧಿಕಾರಿ ಆಗ್ಲಿ ಅವ್ರ ಹಿಡಿತದಲ್ಲಿ ಬರ್ಬೇಕು. ಫಸ್ಟ್ ಅವ್ರ ಹಿಡಿತದಲ್ಲಿ ಬಂದ್ರೆ ಕೆಲಸಗಳು ತಾನಾಗುತ್ತೆ ಸಕಾಲದ ಸಮಯಕ್ಕೆ. ಅದು ಬಂದು ಅವರು ಫಸ್ಟ್ ರೂಢಿಸ್ತಾರೆ, ಅದನ್ನು ರೂಢಿಸ್ತಾರೆ ನಾವೇನು ಇದೆಲ್ಲ ಆಯ್ತಲ್ಲ, ಇಲ್ಲೇ ವಿಡಿಯೋನ ಎಲ್ಲ ಮಾಡ್ತೀವಿ ಬಿಡಿ, ನಾವು ಅಟೆಂಡ್ ಮಾಡ್ತೀವಿ. ಇದನ್ನ ಅಲ್ಲ ಕ್ರಮ ತಗೋತೀವಿ. ನೀವು ಯಾರು ದುಡ್ಡು ಹಾಕ್ಸ್ಕೊಂಡವನೆ ಅವನ ಮೇಲೆ ಕ್ರಮ. ಇವ್ರ ಮುಂದೆ ಕೊಟ್ಟಿದ್ದಾರೆ. ಯಾವನೋ ಕ್ರಮ ತಗೊಂಡ್ರೆ ಅವ್ರು ತಗೋತೀವಿ ಅವರು. ಈಗ ಯಾವನೋ ಕ್ರಮ ತಗೊಂಡ್ರೆ, ಯಾವನೋ ದುಡ್ಡು ತಗೊಂಡ್ರೆ ಅವ್ರು ಏನಾದ್ರು ನೇರವಾಗಿ ಇನ್ವಾಲ್ವ್ ಆಗಿದ್ರೆ ನಾವು ಆ ವಿಚಾರದಲ್ಲಿ ಹೇಳ್ತಾ ಇರೋದು. ಅವರು ಗಮನಕ್ಕೆ ಬಂದ್ರು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಾಗದೇ ಇರುವಂತದ್ದು. ಸರ್ ನೀವು ಹೇಳಿದ್ರಿ ಅಧಿಕಾರಿ ಏನಾದ್ರು ಚೆಕ್ ಮಾಡಿದ್ರೆ ಅಲ್ಲೇ ಸಸ್ಪೆಂಡ್ ಮಾಡ್ತೀವಿ, ಇಲ್ಲ KRS ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಬೆಳಿಗ್ಗೆ 10 ಗಂಟೆ ಬಂದ್ರೆ ಸಾಯಂಕಾಲ 6 ಗಂಟೆ ಇರ್ತೀವಿ. ಮೊದಲನೇ ಶನಿವಾರ ಪ್ರತಿ ತಿಂಗಳು ಮೊದಲನೇ ಶನಿವಾರ ಸರ್ಕಾರಿ ರಜಾ ಇದ್ರೆ ಎರಡನೇ ಸೋಮವಾರ, ನೆಕ್ಸ್ಟ್ ಸೋಮವಾರ, ಆ ಶನಿವಾರ ಆದ ಮಾಡೇ ಸೋಮವಾರಕ್ಕೆ ಏನ್ ಬರ್ತದೆ ಅವತ್ತು ಕಂಪಲ್ಸರಿ ಇಲ್ಲೇ ಇರ್ತೀನಿ. ನಾನು ಯಾಕೆ ಇಲ್ಲಿ ಬರ್ತೀನಿ ಅಂತಂದ್ರೆ ಇದೇ ವಿಚಾರಗಳಿಗೆ. ನಾವು ಇನ್ನೂ ಬರದೇ ಹೋದ್ರೆ ಇನ್ನೂ ಅದ್ಗೆಟ್ ಹೋಯ್ತದಿಲ್ಲ ಏನ್ಬಿಟ್ಟು ಕೇಳಕ್ಕೆ ಅಂತಾನೆ ಬರ್ತೀವಿ. ಇವತ್ತೇನು ನೀವು ಅರ್ಜಿ ಕೊಟ್ಟಿರ್ತೀರಲ್ಲ, ಇವತ್ತು ಈ ಅರ್ಜಿ ಕೊಟ್ಟರವರು ನೆಕ್ಸ್ಟ್ ಮಂತ್ಗೆ ಅವ್ರು ಉತ್ತರ ಕೊಡ್ಬೇಕು. ಅವ್ರು ಅಧಿಕಾರಿಗಳು ಈಗ ಅರ್ಜಿ ತಗೊಂತೀವಿ, ನಾವಲ್ಲಿ ಬರ್ಕೊಂತೀವಿ, ಅರ್ಜಿನ ರಿಸೀವ್ ಮಾಡ್ಕೊಂತೀವಿ, ಅದನ್ನ ಸಂಬಂಧಪಟ್ಟ ಅಧಿಕಾರಿ ಕೊಡ್ತೀವಿ. ಅವನ್ನೆಲ್ಲ ಮಾಡ್ಬಿಟ್ಟು ಇನ್ನೊಂದು ತಿಂಗಳು ಬಂದಾಗ ಅವರು ನಿಮ್ ಮುಂದೆನೆ ಉತ್ತರ ಕೊಡ್ಬೇಕಾದಕ್ಕೆ ಅವನು ಕಾನೂನುಬದ್ಧವಾಗಿದ್ರೆ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಎಂಡಸ್ಮೆಂಟ್ ಕೊಟ್ಟು ಆಗಲ್ಲ ಇದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲ ಅಂತ ಎಂಡಸ್ಮೆಂಟ್ ಕೊಡ್ಬೇಕು. ಕರೆಕ್ಟ್. ಆದ್ರೆ ಅದೇ ಜನ ಇಂದು ಬರಪಾಲುಗಳಿಗೆ ಅರ್ಜಿ ಕೊಟ್ಟರು ಅಂತ ಅಲ್ಲೇ ಅದನ್ನೇ ಎಲ್ಲ ನಾವು ಉತ್ತರ ಕೊಡ್ತಾರೆ. ವರ್ಷದ ಮೇಲಾಗಿದೆ. ಏನ್ ವಿಚಾರ ಅದು? ಈ ದೇವಸ್ಥಾನದ ಬಗ್ಗೆ, ಜಮೀನುಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಸರ್ವೆ ನಂಬರ್ಗಳು ಹಾಕಿ ನೋಡ್ರಿ ಕೊಡಿ. ಇಲ್ಲ ಅಂದ್ರೆ ಮಾತ್ರ ಇಲ್ಲ ಅಂದ್ರೆ ಎಂಡಸ್ಮೆಂಟ್ ಕೊಟ್ಕೊಳ್ತೀವಿ. ಇರೋವಿಲ್ಲ ಇಲ್ಲ ಅಂದ್ರೆ ಇರೋವಿಲ್ಲ ಅಂದ್ರೆ ನಿನ್ನ ಹತ್ರ ಏನೋ ಐತೆ ಅಂತ ಗೊತ್ತಾದ್ರೆ ಅವ್ರನ್ನ ಕ್ರಮ ತಗೋತೀವಿ. ನೋಡಿ ಇಲ್ಲಿದೆ, ಇಬ್ಬರು ಹಾಕ್ಬಿಟ್ಟವ್ರೆ, ಅವರೇನೆ ಇಲ್ಲ ಅಂತೇಳಿ. ಇಲ್ಲ ಅಂತ ಈಗ ಡಾಕ್ಯುಮೆಂಟ್ ಇಲ್ಲ ಅಂತ ಕೊಡ್ತಾರೆ. ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದ್ರೆ ಕೊಡಿ, ಇವ್ರ ಮೇಲೆ ಇಬ್ಬರ ಕೊಡೋದು ಕ್ರಮ ತಗೋತೀವಿ. DC ಅವ್ರ ಆಫೀಸ್ ಅಂತ ತರಿಸ್ಕೊಂಡಿದ್ದೀವಿ, ಇವ್ರ ಹತ್ರ ಇಲ್ಲ ಅಂತ ಕೊಟ್ಮೇಲೆ ಇಲ್ಲಿ ಇವರು ಬರ್ಕೊಟ್ರೆ ಇಲ್ಲಿ ಹಾಕಿರೋ ರಿಪೋರ್ಟ್ಗಳು ಇವರೇ ಕೊಡ್ತಾರೆ. DT ಅವರು ಯಾರು ಪ್ರಭಾಕರ್ ಡೆಪ್ಯೂಟಿ ತಹಸೀಲ್ದಾರ್ ಕೇಸ್ ಹಾಕಿದ್ರೆ ಹಾಕೋ ಹೋಗಿ ಅಂತ ದಾಖಲಾತಿ ಲೈತಾ ಇದೆ. ಎಲ್ಲ ಇದೆ. ಕಳಿಸಿರುವಂತದ್ದು DC ಆಫೀಸ್ಗೆ. DC ಆಫೀಸಲ್ಲಿ ಇರ್ತದೆ ರೀ. ಇಲ್ಲಿರೋದು ಇಲ್ಲೇನಾರ ಇವ್ರು ಮಿಸ್ಗೈಡ್ ಮಾಡಿದ್ರೆ ಹೇಳ್ರಿ. ಹೌದು, ಮಿಸ್ಗೈಡ್ ಆಗಿದೆ ನೋಡಿ. DC ಆಫೀಸಲ್ಲಿ ಕೊಟ್ಟದಲ್ವ ಇದು? ಇವರು ಇಲ್ಲಿಂದ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಹಾಕಿರೋದು DC ಆಫೀಸಲ್ಲಿ ನಾವು ತರಿಸ್ಕೊಂಡಿದ್ದೀವಿ. ಇಲ್ಲಿದೆ, ಇಲ್ಲಿಂದ ಕಳಿಸಿರೋದು. ಇಲ್ಲಿ ಕಾಪಿ ಮಾಡಿಕೊಳ್ಳದೆ ಎಲ್ಲ ಕಳಿಸ್ತಾರೆ. ಇಲ್ಲೇ ಕೊಟ್ಟಿಲ್ಲ ಅಂತ ಹೇಳಿ ತೋರಿಸಿ, ನಂಬರ್ ಇದೆ, ಅದೇ ನಂಬರ್ ಎಲ್ಲ ನಿಮ್ಮ ಆಫೀಸಿಂದ ಕಳಿಸಿರೋದು. ಇಲ್ಲಿ ಫೈಲ್ ಅಲ್ಲಿ ಕಳಿಸ್ಬಿಡ್ತೀವಿ. ಅವ್ರ ನಿಮ್ಮ ಆಫೀಸಲ್ಲಿ ಇರೋದು ಇವ್ರ ಆಫೀಸಲ್ಲಿ ಇಂದಲೇ ಹಿಂಗ್ ಕಳ್ಸಿಬಿಡ್ತಾರೆ ಪೂರ್ಣವಾಗಿ. ಆ ದಾಖಲಾತಿಗಳೇ ಕಳ್ಸಕ್ ಬರಲ್ವಲ್ಲ. ಆಯೋಗದ ಮೇಲೆ ಕೊಡ್ತಾರೆ, ನಮ್ಮ ಹತ್ರ ಇಲ್ಲ. ನಮ್ದು ತಿಳುವಳಿಕೆ ಇಲ್ಲ, ನಾವು ಬುದ್ಧಿವಂತರು. ಇದೇ ನೋಡಿ ಸ್ವಾಮಿ, ಅದರಲ್ಲಿ ಆರ್ಡರ್ ಕಾಪಿ ನೀವು ಕಳಿಸಿರೋದು, ಇಲ್ಲಿಂದ ಕಳಿಸಿರೋದು ಇದೆ. ಅಲ್ಲ ಇವರ ನೀವು ಇಲ್ಲ ಅಂತ ಹಿಂಬರ ಕೊಟ್ಬಿಡ್ತೀರಲ್ಲ. ಇಲ್ಲಿಲ್ಲ ಅಂತ ಕೊಟ್ಟವ್ರಿ. ಅಲ್ಲಿ ಕೇಳೋದಂತ ದಾಖಲೆ ಇಲ್ಲ. ಇವ್ರ ಕಾರ್ಯಕ್ಷಮತೆ ನೀವು ಅರ್ಥ ಮಾಡ್ಕೋಬೇಕು ಸರ್. ಲೆಟರ್ ಕೊಟ್ಟಿರ್ತೀವಿ, ಫೈಲ್ ಪುಟ್ ಅಪ್ ಮಾಡ್ತಾರೆ. ಆ ಫೈಲ್ ಇವರು ಯಾವ್ದು ನೋಡಿ ಇವ್ರ ಕಾರ್ಯಕ್ಷಮತೆ ಅರ್ಥ ಮಾಡ್ಕೊಂಡು ಇವ್ರ ಮೇಲೆ ಕ್ರಮ ತಗೋಬೇಕು ತಾವು. ಕಳಿಸಿದೀವಿ, ನೀವು ಅಲ್ಲೇ ತಗೊಳ್ಳಿ ಅಂತ ಕೊಡ್ಬೋದಲ್ಲ ಬೇಕಾದ್ರೆ. ಹಿಂಬರೋಣ ಇಲ್ಲೇ ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ನಮ್ಮ ಹತ್ರ ನೋಡೋದೇ ಇಲ್ಲ.
ಈಗ ನಮ್ಮ ಹತ್ರ ಇಲ್ಲ ಡಿ ಸಿ ಕಚೇರಿಗೆ ಹೋಗಿ ನೀವು ಅಲ್ಲಿ ಕೇಳಿ ಅಂತ ಕೊಟ್ಟಿದ್ದೀರಾ? ನಾವು ಕಳಿಸಿದ್ದೀವಿ, ಅಲ್ಲಿ ತಗೊಳ್ಳಿ ಅಂತ ಕೊಡಿ. ಅದೇ ಮಾತ್ರ ನೇರವಾಗಿ ಹೇಳ್ಬೇಕಲ್ಲ, ಡಿ ಸಿ ಆಫೀಸ್ ಹೋಗಿಲ್ಲ. ಯಾವ್ಯಾವೆಲ್ಲ ಹಾಕಿದ್ದೀವಿ ನಾವು. ಯಾವ್ಯಾವ ದಾಖಲೆಗಳನ್ನ ಜಿಲ್ಲಾಧಿಕಾರಿ ದಾಖಲೆ ನೋಡ್ತಾರೆ ಗೊತ್ತಾಗ್ತವೆ. ನಿಮ್ಮ ಹತ್ರ ಇದ್ದು ಜಿಲ್ಲಾಧಿಕಾರಿ ಹತ್ರ ಇದ್ದು ಅಂತ ನಿಮ್ಮಿಂದ ಕಳಿಸಿರೋದು ಅಂತ ನಾವು ಕೇಳಿದ್ದೀವಿ. ಒಂದು ಹೇಳ್ಬೇಕು ಸರ್, ಅಧಿಕಾರಿಗಳು ಅಂತ ತಿಳ್ಕೋಬೇಕು. ನೀವಿರೋದು ಜನರಿಗೆ ಫೆಸಿಲಿಟೇಟ್ ಮಾಡಕ್ಕೆ, ಏನ್ ಹೇಳಿ, ಅನುಕೂಲ ಮಾಡ್ಕೊಡೋದಕ್ಕೆ. ಅವ್ರಿಗೆ ಅರ್ಥ ಆಗ್ತದೆ ಹೇಳ್ತಾ ಇರೋದು. ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಉದ್ದೇಶ ನಿಮ್ಮ ಎದೆ ಒಳಗಡೆ ಇದ್ರೆ ಬಂದವರಿಗೆ ಅವ್ರ ಕೆಲಸ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ಮಾರ್ಗದರ್ಶನ ಕೊಡ್ಬೇಕು. ನೀವು ಟೈಮ್ ಟೇಬಲ್ ನೋಡ್ಕೊಂಡು ನಾನೇನೋ ಉತ್ತರ ಕೊಟ್ಟು ಹೋಗೋದಕ್ಕೆ ಇಲ್ಲಿ ಇರೋದಲ್ಲ. ನಾವು ಜನರಿಗೆ ಅನುಕೂಲ ಮಾಡೋದಕ್ಕೆ ಇದ್ದೀವಿ ಅನ್ನೋದು ಕೋರು ನಿಮ್ ಪ್ರಿನ್ಸಿಪಲ್. ನಿಮ್ದು ಏನೋ ಕಾನೂನು, ಅವ್ರು ಹೇಳ್ತಿರಲ್ಲ ಕಾನೂನು ತೋರಿಸೋದು. ಕಾನೂನು ತೋರಿಸೋದಲ್ಲ, ಕಾನೂನುಗಳು ಕಾಮನ್ ಸೆನ್ಸ್ ಮೇಲೆ ಆಗಿದ್ದಾವೆ. ಫುಟ್ಪಾತ್ ಜನ ಫುಟ್ಪಾತ್ ಮೇಲೆ ಓಡಾಡಬೇಕು ಅಂತ ಕಾನೂನು ಇದೆ. ಫುಟ್ಪಾತ್ ಇಲ್ಲ ಓಡ್ತಾ ಫುಟ್ಪಾತ್ ಮೇಲೆ ಆ ಕಾನೂನು ಹೇಳಕ್ ಬಂದಿತ್ತು ನನ್ಗೆ ಅವಾಗಲೇ. ಈ ತರ ಕಾನೂನುಗಳು ಇಲ್ಲ ಸರ್. ಜನರು ಕಾನೂನುಗಳನ್ನ ಕೆಲಸ ಮಾಡಕ್ಕಾಗಲ್ಲ ಅಂತವ್ರಿಗೂ ಸುತ್ತರಿಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ, ಹೆಣ್ಣು ಕುಡಿಯೋದಕ್ಕೆಲ್ಲ ಅಂತ. ದೊಡ್ಡ ದೊಡ್ಡವರು ಅಕ್ರಮ ಮಾಡ್ಕೊಂಡ್ರೆ, ಒತ್ತುವರಿ ಮಾಡ್ಕೊಂಡ್ರೆ ಯಾವ ಕಾನೂನುಗಳು ಒಟ್ಟೆ ಆಗ್ತಾ ಇರಲ್ಲ ಸರ್. ಅಲ್ಲಿ ಒಟ್ಟೆ ಆಗ್ತಾ ಇರಲ್ಲ. ದೊಡ್ಡ ದೊಡ್ಡ ಜನರ ಹತ್ರ ಸಾಮಾನ್ಯ ಜನರು ಕಾನೂನು ತೋರಿಸ್ಬಿಟ್ರೆ ಕಾನೂನು ನಾವು ಎಷ್ಟೇ ಚರ್ಚೆ ಆಗಬೇಕಾದ್ರೆ ಗೊತ್ತಾ, ವೈಯಕ್ತಿಕವಾಗಿ ಅವನು ಪಾಣಿ ಆಗಿಲ್ಲ, ಖಾತೆ ಆಗಿಲ್ಲ, ಕೋಡಿ ಆಗಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಒತ್ತುವರಿ, ಈ ತೆರವುವರಿ, ನಾಳೆ ಕೊಟ್ಟು ಇನ್ನೊಂದ್ಸರಿ ಒತ್ತುವರಿ ಮಾಡ್ಕೊತಾರೆ, ಅದಲ್ಲ. ಅದು ಸಾರ್ವಜನಿಕವಾದಂತ ಚರ್ಚೆ. ಇಲ್ಲೇನಾಗಬೇಕು ಗೊತ್ತಾ, ವೈಯಕ್ತಿಕವಾದ ಕೆಲಸ ಆಯ್ತಾ ಇಲ್ಲ. ಇಲ್ಲಿ ಅವನು ಈಗ ಕೋತಿ ಖಾತೆ ಮಾಡಿಲ್ಲ, ಈಗ ಅವ್ರ ಹೆಸರು ಖಾತೆ ಆಗಿಲ್ಲ, ಸುಮ್ಮನೆ ಸುತ್ತಿಸ್ತಾರೆ. ಅವ್ರ ಹೆಸರು ಕೋಡಿ ಮಾಡಿಲ್ಲ, ಸುಮ್ಮನೆ ಸುತ್ತಿಸ್ತಾರೆ. ಅದನ್ನೇ ಎರಡು ತರನೂ ಆಗಿಲ್ಲ. ಇಲ್ಲಿ ಕಂಪ್ಯೂಟರ್ ಪಾಣಿ ಬಿಟ್ಟು ಡಾಕ್ಯುಮೆಂಟ್ ಕಂಪ್ಯೂಟರ್ ಕೈ ಪಾಣಿ ಇತ್ತು, ಕಂಪ್ಯೂಟರ್ ಪಾಣಿಗೆ ಹಾಕಿದೀನಿ. ಎಷ್ಟು ಆಗ್ಬೋದು, ಎಷ್ಟು ಮಾಡ್ಬೋದು. ಕೈ ಪಾಣಿ ಇದೆ, ಕಂಪ್ಯೂಟರ್ ಪಾಣಿ ಆಗಿಲ್ಲ. ಕೈ ಪಾಣಿ ಕಂಪ್ಯೂಟರ್ ಪಾಣಿ ಬಂದು ಎಷ್ಟು ದಿವಸ ಆಯ್ತು? ಕಂಪ್ಯೂಟರ್ ಪಾಣಿ ಬಂದೇ ಇಲ್ಲ. ಅಲ್ಲ, ನಿನ್ನೂ ಬಂದಿಲ್ಲ. ಕಂಪ್ಯೂಟರ್ ಪಾಣಿ ಇಟ್ಟಿದ್ದಾಗ ಎಷ್ಟು ದಿವಸ ಆಯ್ತು? 2001. ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. ಅವತ್ತಿದೇನ್ ಮಾಡ್ತಿದ್ದೆ? ನಮ್ಮಪ್ಪ ಎಜುಕೇಟೆಡ್ ಅಲ್ಲ, ಬಂದಿಲ್ಲ. ಇಲ್ಲಣ್ಣ, ಈಗ 25 ವರ್ಷ ನೀನು ನಿನ್ ಪಾಣಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಾಯ್ತಲ್ವಾ? ಒಂದ್ ವರ್ಷಕ್ಕೆ ಕೇಳ್ರಿ. ನಮ್ಮಪ್ಪ ನಿನ್ಗೆ ಎಷ್ಟು ವರ್ಷ ಈಗ? ನಿನ್ಗೆ ಎಷ್ಟು ವರ್ಷ ಈಗ? ನಾನು ಬೆಳೆದಿದ್ದೆ ತವ್ರ ಮನೆಯಲ್ಲಿ, ಇನ್ನೊಂದು ಮನೆಯಲ್ಲಿ. ಪುನಃ ಬೇಡ. ಏನೋ ಪ್ರಾಬ್ಲಮ್ ಇರೋದಕ್ಕೆ ಕಂಪ್ಯೂಟರ್ ಪಾಣಿ ಎಂಟ್ರಿ ಆಗಲ್ಲ. ಪ್ರಾಬ್ಲಮ್ ಇದ್ದಿದ್ರೆ ಅದನ್ನೇನ್ರಿ ಎಂಟ್ರಿ ಆಗಿ ನಾನು ಒಪ್ಕೊತೀನಿ. ಆದ್ರೆ ಅರ್ಜಿ ಕೊಟ್ರೆ ಎಷ್ಟು ದಿನಕ್ಕೆ ಆಗ್ಬೇಕು? ಈಗ ವಿಕ್ರಾಂತಿತ ಜಮೀನು ಹಾಕಿದ್ದು ಅರ್ಜಿ ಹಾಕಿದ್ದು ಎಷ್ಟು ದಿನಕ್ಕೆ ಯೂಸ್ ಮಾಡ್ಬೋದು? ನಮ್ಗೆ ಒಂದ್ ದಿವಸ ಮುಂದೆ ಹೇಳಿಲ್ಲ. ನಾನು ನಿಮ್ ಜೊತೆಗೆ 2 ಸಲ ನಾನು ಮಾತಾಡಿದ್ದೀನಿ. ಹೊಸಬಳದಲ್ಲಿ ಇದೆ ಮೀಟಿಂಗ್ ಬಂದಿಲ್ಲ. ಮಾತಾಡಿದ ನಮ್ಗೆ ಗೊತ್ತಿರೋ ನಮ್ಮ ಅವ್ನ ಮಗ ನಿಮ್ ಫೋಟೋ ಎಲ್ಲ ಹಾಕೊಂಡು ನಿಮ್ ನೋಡ್ತಾ ಇದ್ದೆ. ದಾರಿಗೆ ಬಂದಾಗ ನಾನು ಹೇಳಿದೆ ಆಮೇಲೆ ಕಂಪ್ಯೂಟರ್ ಪಾಣಿ ಕೇಳ್ರಿ. ಕಂಪ್ಯೂಟರ್ ಪಾಣಿ ಸಮಸ್ಯೆ ಇದ್ರೆ ಮಾಡಲ್ಲ ಅಂತ ಇದ್ರೆ ಹಾಗೆ ಆಟ ಸಮಸ್ಯೆ ಏನಿದೆ ಅಂತ ಅವ್ರು ಹೇಳಿ. ನಿಮಗೆ ನೀವು ಎಲ್ಲಾರು ನಿಮ್ಮ ಹತ್ರ ಬರ್ಬೇಕಂತ ನೀವು ವಹಿಸ್ಬಾರ್ದು ಸರ್. ಮಾಡದೇ ಇರೋದನ್ನ ನಾವು ಕೇಳಕ್ ಬರೋದಿಲ್ಲ. ನಾವು ಅವ್ರೆಲ್ಲ ನತ್ತಗೆ ಬರ್ಲಿಕ್ಕಲ್ಲ. ಯಾಕೆ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಕ್ ಬರೋದು ನಾವು ಒಂದ್ಸಲಿ. 10 ವರ್ಷ ಆಗದೆ ನಿಮ್ ಜೊತೆಗೂ ಮಾತಾಡಿದೀವಿ. ನೀವು ಬಿಸಿ ಇರ್ತೀರಾ, ಆಯ್ತು ಹೇಳ್ತೀನಿ ಅಂತ ಹೋಗ್ತೀರಾ, ಒಪ್ಕೊತೀನಿ. ಬಟ್ 10 ವರ್ಷ ಆದ್ರೂ ಇವ್ರು ಕೈ ಮಾಡಕ್ಕಾಗಿಲ್ಲ ಅಂದ್ರೆ ರಿಜೆಕ್ಟ್ ಮಾಡೋರೆ. ದಾಖಲೆಗಳು ತಾಳೆ ಇಲ್ಲ ಅಂತ ರಿಜೆಕ್ಟ್ ಮಾಡೋರೆ. ದಾಖಲೆ ಎಲ್ಲಿಂದ ತಗೊಂಡ? ನಮ್ಮ ಅಪ್ಪನ ಮನೆಯಿಂದ ತಗೊಂಡಲ್ಲ, ಇದೇ ತಾಲೂಕು ಆಫೀಸ್ ತಗೊಂಡಿದ್ದ ದಾಖಲೆಗಳು. ಆ ದಾಖಲೆಗಳು ಅವರ ಕಲ್ತ್ಕೊಂಡು ಅಪ್ರೂವ್ ಮಾಡ್ಬೋದಿತ್ತು. ನಮ್ಮ KC ಅವ್ರಿಗೆ ಕೊಡ್ತಿದೀವಿ. ಅಣ್ಣ, ನಾನು ನಿನ್ ಕಾರ್ಯಕರ್ತ ಅಣ್ಣ, ನಿನ್ ಕಾರ್ಯಕರ್ತ ನನಗೆ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಸಾಮಾನ್ಯ ರೈತರಾಗಲಿ ಮತ್ತೊಬ್ಬರಲ್ಲಿ ಯಾರು ಮಾಡ್ತಾರಣ್ಣ? ನೋಡಿ ಸರ್, ನಿಮ್ಮಂತ ಒಳ್ಳೆ ಶಾಸಕರಿಗೆ ಇಂಥ ಅಧಿಕಾರಿಗಳು ಕಬ್ಬು ಚುಕ್ಕೆ. ನಾನು ಹೇಳೋದು ನೀವು ಪಾಪ ನೋಡಿ, ನೀವು ಎಷ್ಟು ಒಳ್ಳೆ ಇದರಿಂದ ಎಷ್ಟು ಅಂದ್ರೆ ತಿಂಗಳ ಯಾರು ಮಾಡಲ್ಲ. ನೀವು ನೋಡಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೆ ಪ್ರತಿಬಂಧ ಮಾಡಿದ ತಪ್ಪು ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಬೇಕಲ್ಲ ನೀವು ಯಾಕೆ ಮಾಡಿದ್ದೀರಾ. ಇದೆಲ್ಲ ಸೇರಿಸಿ ಆಮೇಲೆ ನೀವು ನಮಗೂ ಗೊತ್ತಾಗಬೇಕಲ್ಲ ಏನ್ ನಡೀತಾ ಇದೆ ಅಂತ ನಮಗೂ ತಿಳ್ಕೊಬೇಕಲ್ಲ. ನಾವು ಪ್ರತಿಭಟನೆ ಮಾಡಿದವ್ರನ್ನ ಕರ್ಸಿ ಅಂತ ಹೇಳಿದ್ ನಾನು. ನೋಟಿಸ್ ಕೊಟ್ಬಿಟ್ಟು ಏನೋ ಹೇಳ್ಕೊಂಡ್ಬಿಟ್ರಿ ಅಂತ ಹೇಳಿಲ್ಲ. ಅವ್ರು ಯಾಕೆ ಪ್ರತಿಭಟನೆ ಮಾಡಿದ್ರು, ಅವ್ರು ಏನ್ ಅರ್ಜಿ ಕೊಟ್ಟವ್ರೆ, ಇವ್ರು ಯಾಕೆ ಮಾಡಿ ಅಂತ ಇವ್ರೆ ಉತ್ತರ ಕೊಡ್ಲಿ ಅಂತ ಕರ್ಸಿರೋದು ನಾವು. ಉತ್ತರ ಕೊಡ್ಬೇಕಲ್ಲ. ಇನ್ನೊಂದು ಕೇಳ್ತಿದ್ದಾನ,
26/5 ಡಾಟ್ ಅಂತ ಇಟ್ಬಿಟ್ಟಿದ್ದಾರೆ. ಯಾರು ಮಾಡಿದ್ದು? ಕಂಪ್ಯೂಟರ್ ಕೊನೆ ನೀವೇ ಈ ತಾಲೂಕಲ್ಲಿ ಮಾಡಿದ್ದು. ಆ ಡಾಟ್ ನ ಕೋಡಿಗೆ ಹಾಕೊಂಡೆ ನಾನು ಫಸ್ಟ್. ನನಗೆ ಗೊತ್ತಿಲ್ಲ ಡಾಟ್ ಇದೆ ಅಂತ ಹೇಳ್ಬಿಟ್ಟು ಕೋಡಿಗೆ ಹಾಕೊಂಡ್ರೆ ಈಗ 1 ವರ್ಷ ಆದ್ಮೇಲೆ ಹೇಳ್ತಾರೆ ಕೋಡಿಗೆ ಹಾಕಿ 1 ವರ್ಷ ಆದ್ಮೇಲೆ ಡಾಟ್ ತಗೋಸ್ಕೊಂಡು ಬಂದಿ ಅಂತ. ಅದರಲ್ಲೆಲ್ಲ ಡಾಕ್ಯುಮೆಂಟ್ ಅಲ್ಲೇ ಇದೆ. ಮಾಡಿದಾಗ ಅರ್ಜಿಗಳು ತಗೊಂತೀವಿ, ಎಂಟ್ರಿ ಮಾಡ್ತೀವಿ, ಸಂಬಂಧಪಟ್ಟಂತ ಅರ್ಜಿಗಳು ಮಾಡ್ತೀವಿ. ಮುಂದಿನ ತಿಂಗಳು ಬಂದಾಗ ಕೆಲಸ ಆಗಿಲ್ಲ ಅಂತಂದ್ರೆ ಅಲ್ಲೇ ಎದುರುಗಡೆ ಅವ್ರು ಹೇಳ್ಬೇಕು ಅಧಿಕಾರಿಗಳು ಯಾಕೆ ಆಗಿಲ್ಲ ಇದು ಕೆಲಸ ಅಂತ. ಆಗಿದ್ರೆ ಮಾಡಿ ಕಳ್ಸ್ಬಿಡ್ಬೇಕು. ಈಗ ಒಂದು ಕೋಡಿಗೆ ಹಾಕೊಂಡಿರೋ ಅದು ಇವತ್ತವರೆಗೂ ಆಗಿಲ್ಲ. ಸೂರತ್ನಳ್ಳಿ ಗುಂಡ್ತೋಪು ಮಸಾಣ ಆ ಪಿಂಚನ್ ಹಾಕಕ್ಕೆ ನೀವಿರುವಾಗ ಲೆಟರ್ ಕೊಟ್ಟಿದ್ದು ಕೇಳಿದ್ದೀನಪ್ಪ ನಾನೇ. 8-9 ವರ್ಷ 10 ವರ್ಷ ಆಯ್ತಾ ಬಂತು, ಇವತ್ತವರೆಗೂ ಆಗಿಲ್ಲ. ಶಾಣ ಇಲ್ಲ ಅಂದ್ರೆ ನಾನೇ ದುಡ್ಡು ಕೊಟ್ಟು ಒಂದು 40 ಎಕರೆ ತಗೊಂಡ್ರಪ್ಪ ಅಂತ ಹೇಳಿ ಮಂಚಿನ ಬೆಲೆ ನಿಮ್ಮ ಹಂತಿಗೆ ಬರೋದು. ಬಿಡ್ಸು 5 ವರ್ಷ ರೆಡಿ ಮಾಡಿಲ್ಲ ನೀವು. ಅಣ್ಣ ನಮಸ್ತೆ ಅಣ್ಣ. ಮಂಚಿನ ಬೆಲೆ ನಿಮ್ಮ ಹಂತಿಗೆ ಬರೋದು. ಬಿಡ್ಸು 5 ವರ್ಷ ಆದ್ರೂ ನೀವು ಸರಿ ಮಾಡಿಲ್ಲ. ದಪ್ಪೋಳಿ ಆ ಕಡೆ ಗ್ರಾಮಸ್ಥರೆಲ್ಲ ಬಡವರೇ ಅಲ್ಲಿ ಪಕ್ಕದಲ್ಲಿ ಟೆಂಪ್ರರಿ ಮಾಡಿದೀವಿ ಓಡಾಡಕ್ಕೆ. ಅದು ವ್ಯಾಪ್ತಿ ಸರಿ ಇಲ್ಲ. ಟೆಂಪ್ರರಿ ಮಾಡಿದೀವಿ. ಈಗ ಅದನ್ನ ಸ್ವಲ್ಪ ಡಿಸೈನ್ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಸರಿಯಾಗಿ ಮಾಡಿರಲ್ಲ. ಅವ್ರು ಮೊದಲು ಡಿಸೈನ್ ಚೇಂಜ್ ಮಾಡಕ್ಕೆ ಹೋಗಿ ಅಪ್ರೂವಲ್ ಆಗೈತೆ. ಈ ಕೆಲಸ ಶುರು ಮಾಡ್ತಾರೆ. ಇನ್ನು 6 ತಿಂಗಳು ಕೆಲಸ ಮುಗಿಸ್ಕೊಡ್ತೀವಿ. ಅವರು ಸರ್ಟಿಫಿಕೇಟ್ ಆಫೀಸ್ ಅಲ್ಲ ನೀವು ತಹಸೀಲ್ದಾರ್ ಸೈನ್ ಹಾಕಿ ಸೀಲ್ ಹಾಕ್ಬಿಟ್ಟು ಕೊಟ್ಟಿರೋದು. ಸುಮ್ಮನೆ 10 ವರ್ಷ ಆದ್ಮೇಲೆ ರಿಜೆಕ್ಟ್ ಮಾಡೋದು ಎಷ್ಟು ಕೋಪ ಬರುತ್ತೆ. ಒಂದ್ ದಿನಕ್ಕೆ 2,000 ಸಂಬಳ ಬರುತ್ತೆ ನಮ್ಗೆ. ಬಂದ್ಬಿಟ್ಟು ಕೂತ್ಕೊಂಡೆ ತಿಂಗಳು 4 ಸಲ. ಇದು ನಿಮ್ದು ಸರ್ಕಾರಿ ಗೋಮಾಳ ಆದ್ರೆ ಅವ್ರು ಹೇಳ್ದಂಗೆ ನೀವು ಸರಿ ಯಾವ ಪೇಜ್ ಇದೆ? ಕುಮಾರ್ ಪೇಜ್ ಹೊಡಿಬೇಕು. ಕುಮಾರ್ ಕಡ ಎಲ್ಲರ ಫಿಲ್ ಅಂತ ಹೇಳಿದ್ದಾರೆ. ಇದು ದಾಖಲಾತಿಗಳು ಸ್ವಯಾನಿತ ಆಗ್ತೀರಿ. ಅದು ಸರ್ಕಾರಿ ಗೋಮಾಳ ವಿದೇಶನ್ನು ಪಾಣಿ ಕೈಪಾಡಿ ಎಲ್ಲದ್ರೊಳಗೆ ಇದೆ ಅಲ್ಲ. ನಿಮ್ಮದು ತಾಳಿ ಆಗ್ತಿಲ್ಲ ಅಂತ ನಿಮ್ದು ಯಾವುದು ಚಾನಲ್ ಯಾವುದು ಇದೆಯಾ? ಮೆಡಿಸಿನ್ ಅಂದರೆ ಬಂದು ಅಣ್ಣ ಟೆಂಪ್ರರಿ ಸಸ್ಟೆಗೂ ಹೋಯ್ತಾ ಇದೆ. ಮಳೆಗಾಲ ಸ್ಟಾರ್ಟ್ ಆಯ್ತು. ಏನು ಮಾತಾಡ ಅಂತ ಹೇಳ. ಮಾಡಿಲ್ಲ ಸರ್, ಅದಕ್ಕೆ ಕೇಸ್ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ಸಣ್ಣ ಕಚೇರಿಯಲ್ಲಿ ಖಾಸಗಿ ಸಿಕ್ಕಾಪಡಿದ್ದಾರೆ. ಎಲ್ಲ ಉಳಿದ್ರಿಲ್ಲ ಈಗ ನಾವು ಬಂದಿದ್ದು ವಿಚಾರ ಅವ್ರದ್ದೆಲ್ಲ ಸರಿ ತೆಗಿದೆ. ಆಯ್ತು ಹೇಳಿ ಸರ್. ಥ್ಯಾಂಕ್ ಯು. ನಾನೇನು ಹೇಳಲ್ಲ, ನಾನು ಅರ್ಜಿ ಏನು ಹಾಕಿದ್ದೀನಿ ಕಂಪ್ಯೂಟರ್ ಪಣಿಗೆ ಹಾಕಿರೋದು. ನೀವು ಕಂಪ್ಯೂಟರ್ ಪಣಿಗೆ ಬಂದಿಲ್ಲ ಅಂತ ನನ್ನ ಕೇಳಿದ್ರೆ ಮತ್ತೆ ಅಧಿಕಾರಿಗೆ ನಾನೇನು ಅಧಿಕಾರಿ ನೆಟ್ಕೊಂಡಿದ್ದೆ ಅವತ್ತು 2015 25 ವರ್ಷಕ್ಕಿಂತ ಏನ್ ಮಾಡ್ತಿದ್ದೆ? ಇನ್ನು ಬುದ್ಧಿ 25 ವರ್ಷ ಆಗುತ್ತಾ? ಈಗ ಬಂದು ಹೋಗ್ತಿದ್ವಿ. ಅವತ್ತೇ ಬಂದಿದೆ ಅಂತ ಆಯ್ತು, ಈಗ ಸರಿಪಡಿಸ್ತೀವಿ ನೋಡೋಣ. ಅದೇನಾಗುತ್ತೆ ಚೆಕ್ ಮಾಡಿ ಹೇಳಿ ಅವರು. ಇದೇ ಹೊಸ್ಕೊಳ್ಳೋದು ಮಾತಾಡಿದಾರೆ ನಿಮ್ಮ ಜೊತೆ. ಅವತ್ತಿಗೆ ಗಲಾಟೆ ಮಾಡಿದಲ್ಲ ಅವತ್ತು ನಮ್ಮ ಇವ್ರು ಗಲಾಟೆ ಮಾಡಿದ ಅದೇ ಕೇಸ ಇಲ್ಲ. ಹೊಸ್ಕೊಳ್ಳೋ ಸ್ಟೇಟ್ ಮೇಲೆ ಬಂದು ಮಾತಾಡಿದ್ರೆ ಮಾತ್ರ ನೀವು ಇಷ್ಟ ಹೇಳ್ಬೇಡಿ. ನನ್ನ ಮನೆ ಹತ್ರನೂ ಬಂದಿದ್ದೀನಿ ತುಂಬಾ ಸಲ. ನಾನು ನಿಜವಾಗ್ಲೂ ಬೇಜಾರಾಗಿದೆ. ನಮ್ಮ ಮಕ್ಕಳ ಕೈ ಬರೋಕ್ಕಾಗಲ್ಲ. ನಾನು ಎಷ್ಟು ಸಲ ಅಲ್ಲಿಗೆ ಗೊತ್ತಾಗ ಮೀಟಿಂಗ್ ಬಂದ್ರೆ ಆಗಲ್ಲ. ಚೆಕ್ ಮಾಡೋದಲ್ಲ ಸರ್ ಸಾಹೇಬ್ರೆ, ಜೆಸಿ ಅವ್ರೆ, ಚೆಕ್ ಮಾಡೋದಲ್ಲ. ಅವ್ರು ನೋಟಿಸ್ ಕೊಡ್ಬೇಕು. ನೀವು ಅವ್ರ ಮೇಲೆ ಕ್ರಮ ತಗೋಬೇಕು. ನನಗೆ 10 ವರ್ಷ ತಪ್ಪು ಮಾಡ್ತಾರೆ.
ನಾನು ನೋಡ್ತೀನಿ ಮಾಡ್ತೀನಿ ಅಂತ ಆಗಲ್ಲ. ರಿಜೆಕ್ಟ್ ಮಾಡಿದಿರಲ್ಲ ನಾನು ಹೇಳಿದ್ದೀನಿ, ಯಾರು ಕೆಲಸ ಮಾಡಲ್ಲ, ಯಾರು ತೊಂದರೆ ಕೊಡ್ತೀರಾ ಅವ್ರ ಕೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸಿ ನಿಮ್ ಮೂನರ್ ಹಾಕ್ತೀನಿ ಅಂತ ಹೇಳ್ತೀನಿ. ಬೈದ್ರೆ MLA ಬೈದ ನಮ್ಮ ಪಾರ್ಟಿಂದಾನು ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಇವ್ರು ಮೂನರ್ ಹಾಕಿ ಅಂತ ಕೆಲಸ ಮಾಡಿಲ್ಲ ಅಂತ ಅಟ್ಲೀಸ್ಟ್ ಅವಾಗ ಸ್ವಲ್ಪ ನಾಚಿಕೆ ಗೀಚಿಗೆ ಮಾನ ಮರ್ಯಾದೆ ಎಲ್ಲ ಕೊಟ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವು ಸ್ವಲ್ಪ ಅಧಿಕಾರಿಗಳಿಗೆ ಅದೇ ಮಾಡ್ತಾ ಇರೋದು. ಯಾರಾದ್ರೂ ಲೋಕಾಯುಕ್ತ ಟ್ರ್ಯಾಪ್ ನೀವು ಮಾಡಕ್ಕಾಗಲ್ಲ, ನಾವು ಮಾಡ್ಬೋದು. ನೀವು ಎಲ್ಲರೂ ಸಾರ್ವಜನಿಕರಿಗೆ ಮಾಡೋದು ಮಾಡ್ಬಿಟ್ರೆ ಸರ್, ಇದು ಈ ಆಫೀಸ್ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಏನಾದ್ರು ಆನ್ಸರ್ ಮಾಡ್ಬೇಕಂದ್ರೆ ಹೆಂಗ್ ಪಡಿಸ್ಕೊಂಡ್ರೆ ಯಾರು ಸರಿ ಸರ್, ನಾವು ಆಕ್ಚುಲಿ ಈಗ ಮೊದಲು ನಾವೇ ಹೇಳ್ಬಿಡ್ತೀವಿ, ನಮ್ಮ ಉದ್ದೇಶ ನಿಮ್ಮನ್ನ ನೀವೇನೋ ಮಾಡ್ಬಿಟ್ಟಿದ್ದೀರಾ ಅಂತಲ್ಲ. ಇಲ್ಲಿ ನೀವೇನೇ ನಡೆದ್ರು ಇಲ್ಲಿ ಸನ್ನಿವೇಶಗಳು ಇದು ಗೂಗ ಮುಗಿಸೋದು ನನ್ನ ಮೇಲೆ, ಸಾರ್ವಜನಿಕರಿಗೆ ತಪ್ಪ ಅಭಿಪ್ರಾಯ ಬರೋದು ನನ್ನ ಮೇಲೆನೆ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಹೇಳಿದ್ರೆ, ನೀವು ಅನುಮತಿ ಕೊಟ್ಟಿದ್ರಲ್ವಾ, ಏನೇನು ಕಂಪ್ಲೇಂಟ್ ಅವೆ ಎಲ್ಲ ಕರೆಸಿ ಒಂದ್ಸರಿ ಚರ್ಚೆ ಮಾಡೋಣ. ಅಧಿಕಾರಿಗಳು ಇರ್ತಾರೆ, ಅವ್ರು ತಪ್ಪು ಮಾಡಿದ್ರೆ ಅವ್ರು ನೀರು ಕುಡಿತಾರೆ, ಹುಟ್ಟಿದವ್ರು ನೀರು ಕುಡಿಬೇಕು, ಅವ್ರು ತಪ್ಪು ಮಾಡಿ ನೀರು ಕುಡಿತಾನೆ ಅಂತ ಹೇಳಿ ಕರ್ಸಕ್ಕೆ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಹೋಗ್ಬೇಕಲ್ಲ. ಇದನ್ನ ನನ್ನ ಮೇಲೆ ಹೋಗ್ಬೇಕು, ನೀವು ಮಾಡ್ತೀರ, ನಾಳೆ ಇನ್ನೊಬ್ರು ಮಾಡ್ತಾರೆ, ಇಲ್ಲೇನು ನಡೀತಾ ಇರೋ ಕಚೇರಿ ಏನೋ ಆಯ್ತದೇನೋ ಅಂತ. ಈಗಾದ್ರೂ ಬುದ್ಧಿ ಕಲ್ತ್ಕೊಳ್ತಾರೆ ನೋಡೋಣ. ಅವರು ಇಷ್ಟೆಲ್ಲ ಆದ್ಮೇಲೆ ಯಾರು ಬುದ್ಧಿ ಕಲ್ತ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬುದ್ಧಿ ಕಲ್ತ್ಕೊಳ್ಳೋರು ಅನುಭವಿಸ್ತಾರೆ ಅಷ್ಟೇ. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾರು ಒಂದು ಪ್ರತಿಭಟನೆ ಮಾಡಲ್ಲ. ಬಂದು ಕರೆಕ್ಟಾಗಿ ಕೆಲಸಗಳಾಗಬೇಕು. ರೈತರುಗಳು ಬಂದು ಹೆಚ್ಚು ಕಡಿಮೆ ಆಯ್ತದೆ, ಕೆಲಸ ಆಗಿದಲ್ಲ ಬ್ರೋ, ಹೆಚ್ಚು ಕಡಿಮೆ ಆಯ್ತು. ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು ಕೊಟ್ಟಿದ್ರೆ 8 ವರ್ಷ ಆಗಿದೆ, ಇವತ್ತವರೆಗೂ ಆ ಕೆಲಸ ಆಗಿಲ್ಲ. ನೀವಿರುವಾಗ MLA ಇರುವಾಗ ಸರಿ, ಅವರು ಮಸಾಲದ್ದು ತಿರ್ಗಾ ಗುಂತೋಗು ಬೇರೆ ಮಾಡಲಿಲ್ಲ. ಮಲ್ಲಣ್ಣವ್ರು ಆಯ್ತು. ಈಗ ಅವರು ಇವತ್ತು ನಾವು ಅನ್ಕೊಂಡು ಬಂದಿದ್ದಕ್ಕೂ ಮತ್ತು ಶಾಸಕರು ಅವರು ಒಂದು ಆ ಉದ್ದೇಶದಲ್ಲಿ ಕಲ್ಸಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ಅವರು ಅದು ಸದುದ್ದೇಶದಲ್ಲೇ ಕಲಿಸಿದ್ದಾರೆ, ಮತ್ತೆ ಅದನ್ನ ಸದುದ್ದೇಶದಲ್ಲೇ ಸಂಬಂಧಪಟ್ಟಂತವ್ರಿಗೆ ಏನ್ ಹೇಳ್ಬೇಕು ಅದನ್ನ ಮುಲಾಜಿದ್ದೆ ಹೇಳಿದ್ದಾರೆ. ಒಂದು ರೀತಿ ಮಾದರಿಯಾಗಿ ನಡ್ಕೊಂಡಿದ್ದಾರೆ. ಆದ್ರೆ ನಾವು ಪ್ರತಿಭಟನೆ ಹೇಳಿದ್ದು ಅಷ್ಟೇ, ಇಲ್ಲಿ ಸಿಕ್ಕಾಪಟ್ಟೆ ಅಧ್ಯಕ್ಷತೆ ಇನ್ಎಫಿಷಿಯನ್ಸಿ ಕೊರತೆ ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಹಾಗಾಗಿ ನೀವು ಬಗೆಹರಿಸ್ಕೋಬೇಕು, ನೀವು ಬಗೆಹರಿಸ್ಕೊಂಡ್ರೆ ಸರಿ ಹೋಗೋದು ಅಂತ ಹೇಳಿ ಅಷ್ಟಕ್ಕೆ ಪ್ರತಿಭಟನೆ ಮಾಡಿರೋದು. ನಾವೇನು ಆಮೇಲೆ ಪ್ರತಿಭಟನೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ರಣಾಬಿಸ್ತಲ್ಲಿ ಪೆಂಡೋಲ್ ಹಾಕೊಂಡು ನಂಗೆ ಸಂಬಂಧನೇ ಇರಲ್ಲ, ನಂಗೆ ನಮ್ಮ ಪಾರ್ಟಿಯವ್ರು ಇರ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ನಾವು ಇಲ್ಲಿಂದ ಇಲ್ಲಿ ಬರೋದು, ಇಲ್ಲಿ ಮಾತಾಡೋದು. ಅವ್ರನ್ನ ಮೈಕು ಕೊಟ್ಟಿರಲಿಲ್ಲ, ಮೈಕ್ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅವರು ಪಾಪ ಕೇಳಿಸ್ಕೊಂಡ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವ್ರಿಗೆ ಕೇಳಿಸೋದು ಕಚೇರಿ ಒಳಗಡೆ, ಅವ್ರಿಗೆ ಕೇಳಿಸ್ಬಾರ್ದು ಅಂತ ಅವ್ರು ಮೈಕ್ ಕೊಟ್ಟಿರ್ಲಿಲ್ಲ. ಸರಿ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡೋಗಿದ್ದು. ಸೊ ಹಾಗಾಗಿ ಈಗ ನೀವು ಅದನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಕರೆಸಿ ಹಲವಾರು ಸಮಸ್ಯೆಗಳು ನಿಮ್ಮ ಗಮನಕ್ಕೆ ತರೋದಕ್ಕೂ ಅನುಕೂಲ ಆಗಿದೆ. ಬಹಳ ಸ್ಪಷ್ಟವಾಗಿ ಈ ವಿಚಾರ ನಿಮ್ದೇನು ಪಾತ್ರ ಇಲ್ಲ, ಆದ್ರೆ ನಿಮ್ದು ಪಾತ್ರ ಇದೆ ಬ್ರಾಡರ್ ಇದರಲ್ಲಿ. ಆದ್ರೆ ಇವರು ಮುಖ್ಯವಾಗಿ ಇವತ್ತು ಕೆಲ ಹಂತದಲ್ಲಿ ಯಾರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿತ್ತು ಅವ್ರದ್ದು ವೈಫಲ್ಯ ಏನು ಅಂತ ಹೇಳಿ ನಿಮಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾನು ಕೇಳ್ಕೊಳ್ಳೋದು ಇವ್ರಿಬ್ರಿಗೂ, ತಹಸೀಲ್ದಾರರು ಮತ್ತೆ AC ಅವರು ದಯವಿಟ್ಟು ನೀವು ಒಂದು ರಿಯಾಕ್ಷನ್ ಕೊಡಿ. ಏನ್ ಸಮಸ್ಯೆ, ಯಾಕೆ ಹಿಂಗ್ ಆಗ್ತಾ ಇದೆ, ಮತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ಹೇಗೆ ಬಗೆಹರಿಸ್ಕೊತೀರಾ? ರಿಯಾಕ್ಷನ್ ಅವ್ರು ಕೊಡಕ್ಕಾಗಲ್ಲ, ನಾನಿದ್ದಾಗ ಅವ್ರಿಗೆ ಅದನ್ನ ನೀವು ಗಮನಕ್ಕೆ ತಂದಿದ್ದೀರಲ್ಲ, ಆದಷ್ಟು ಪ್ರಯತ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ನಾನು ಪೂರ್ತಿ ಇಂದ್ರನ್ ಮಾಡ್ತೀನಿ ಚಂದ್ರನ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ನಾನು ಯಾಕೆ ಅವ್ರ ಮೇಲೆ ನಂಬ್ಕೊಂಡು ನಾನು ಅದನ್ನ ಮಾತು ಹೇಳಕ್ಕಾಗಲ್ಲ. ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅವರಿಬ್ರು ಪರವಾಗಿ ನಾನು ಆ ಭರವಸೆ ಕೊಡ್ತೀನಿ. ಆಯ್ತು ಸರ್. ಆಮೇಲೆ ನಾನು ಹೇಳೋದು, ನೀವೇನಾರು ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದು ತಿಂಗಳು ಮುಂಚೆ ಅವ್ರಿಗೆ ಏನೇನು ಸಮಸ್ಯೆ ಐತೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ. ಅದು ಬಗೆಹರಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡಿ. ಯಾರಿಗೆಲ್ಲ ಬಂದು ಒಂದು ಇಂದಿನ ಸಮಸ್ಯೆ ವೈಯಕ್ತಿಕ, ಈಗ ಸಾರ್ವಜನಿಕ ಸಮಸ್ಯೆ ಮಾಮೂಲಿ ಒತ್ತುವರಿ ತೆರವುಗೊಳಿಸ್ಬೇಕು, ಕುಂತ್ಕೊಂಡ್ಬಿಟ್ಟವನ್ನ ಅವೆಲ್ಲ ಮಾಡೋಣ. ಆದ್ರೆ ಪ್ರಮುಖವಾಗಿ ನಾವು ದೃಷ್ಟಿ ಕೊಡ್ಬೇಕಾಗಿರ್ತಕ್ಕಂಥದ್ದು ವೈಯಕ್ತಿಕ ಸಮಸ್ಯೆಗಳು. ಈಗ ಪೋಡಿ ಆಗಿಲ್ಲ, ನೋಡಿ ಒಂದು ಪಾಣಿ ಆಗಿಲ್ಲ, ಕಂಪ್ಯೂಟರ್ ಪಾಣಿ, ಇಂಥವು ಜಾಸ್ತಿ ಒತ್ತು ಕೊಡೋಣ. ಅಂತ ಸಮಸ್ಯೆಗಳಿದ್ದಾಗ ಬಾಕಿ ಸಾರ್ವಜನಿಕ ಸಮಸ್ಯೆ ನೀವು ಪ್ರತಿಭಟನೆ ಮಾಡಿ. ನಾವು ಅದನ್ನು ಕೇಳಕ್ಕೆ ಮತ್ತೆ ಅವರು ಸೆನ್ಸಿಟೈಸ್ ಆಗ್ಬೇಕು ಸರ್, ಕಚೇರಿಯಲ್ಲಿರೋ ಜನರು ಸಿಬ್ಬಂದಿಗಳು. ನಾನು ಹೇಳಿದ ಕರೆಪಟ್ಟಿರೋ ವಿಚಾರ ಅದೇನು ಏನ್ ಅನ್ಸುತ್ತೆ? ಸರಿ, ಈಗ ನಾನು ಬಿಟ್ಬಿಟ್ಟಿದ್ರೆ ಹಿಂಗೆ ಹೊಂಟೋಗೋದು, ಅದಕ್ಕೆ ಬಿಡೋದು ಬೇಡ. ಅದು ಏನೋ ಆಗ್ಲಿ ಅಂತಾನೆ ಕರ್ಸಿರೋದು. ಆಯ್ತು ಸರ್, ಒಳ್ಳೇದಾಗ್ಲಿ. ನಾವು ಮಾಡಿದ್ವಿ. ಬಿಡೋಣ, ನಾನು ನೋಡ್ತಿದ್ದೀನಿ. ಯಾರ್ದಿದ್ದು ಮೇನ್ ಪೇಜ್ ಯಾರು ಕೊಟ್ಟಿದ್ದು? ನೀವೇ ನಿಮ್ಮ ಕೈಲಿ ಇದ್ದಿದ್ದು. ಹೌದಾ? ಇವ್ರು ಕೊಟ್ಟಿದ್ದು. ಯಾರು ಫೋನ್? ಮೇನ್ ಪೇಜ್ ಅದು. ಫೋನ್ ಯಾರ್ದಾದ್ರು ಹೋಗ್ಲಿ, ಮೇನ್ ಪೇಜ್ ಕರೆಕ್ಟಲ್ಲಿ ಲೈವ್ ಮಾಡಿ ಕೊಡಿ.